ಈಶ್ವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ದಯಪಾಲಿಸುವಂಥ ಒಂದು ಪ್ರಸಂಗ. 645 ಇವತ್ತು 1500 ವರ್ಷಗಳಷ್ಟು ಹಿಂದೆ ಈ ಪುಣ್ಯಾತ್ಮ ಬಾದಾಮಿಗೆ ಬಂದು ಬಾದಾಮಿ ಮೇಲೆ ಯುದ್ಧ ಮಾಡಿ ಪುಲಕೇಶಿ ಜೊತೆ ಕೊನೆ ಯುದ್ಧ ಮಾಡಿದವನು ಇವನು. ತನ್ನ ಕಾಲಿನಿಂದ ಬಲಗಾಣಿನಿಂದ ಶಿವನ ರಕ್ತ ಬರುತ್ತಿದ್ದಂಥ ಕಣ್ಣನ್ನು ಒತ್ತಿ ಹಿಡಿದು ತನ್ನ ಕಣ್ಣನ್ನು ಕೀಳ್ತಾ ಇರ್ತಕ್ಕಂಥದ್ದು, ಬಾಣದಿಂದ ತನ್ನ ಕಣ್ಣನ್ನು ಕೀಳ್ತಾ ಇರ್ತಕ್ಕಂಥ ಮನೋಹರನಾದಂಥ ದೃಶ್ಯವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಶಿಲ್ಪ ಇದು ಗಂಡಬೇರುಂಡ ಶಿಲ್ಪ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಹುಲಿಯ ಜೊತೆ ಹೋರಾಡಿ ಹುಲಿಯನ್ನು ಕೊಲ್ಲುತ್ತಾ ಇರ್ತಕ್ಕಂಥ ಸ್ಥಳನ ಶಿಲ್ಪ. ಇವನು ವಿರಾಮದಲ್ಲಿ ಕೂತು ಹುಕ್ಕಸೆತ್ತಾ ಇದ್ದಾನ ಅನ್ನೋವಂಥ ಭಾವದಲ್ಲಿದೆ. ರಾವಣ ಕೈಲಾಸ ಪರ್ವತವನ್ನು ಎತ್ತಿ ನಿಂತಿರ್ತಕ್ಕಂಥ ದಶಕಂಠ ರಾವಣ, ಶಿವಭಕ್ತ ರಾವಣ ಮತ್ತು ಶಿವನ ಪರಿವಾರವನ್ನು ಒಂದೇ ಕಲ್ಲಿನಲ್ಲಿ ನೋಡ್ಬೋದು ನೀವು. ಇದನ್ನು ಕೆತ್ತಿರತಕ್ಕಂಥ ಶಿಲ್ಪಿಗಂತೂ ನಮೋ ನಮಃ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಮ್ಮ ಬೆಂಗಳೂರಿನ ಐತಿಹಾಸಿಕ ಪೌರಾಣಿಕ ಅತ್ಯಂತ ಪುರಾತನವಾದಂಥ ಸುಕ್ಷೇತ್ರ ಹಲಸೂರಿನ ಸೋಮೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಪುರಾತನವಾದಂಥ ಅತ್ಯಂತ ಬೃಹತ್ತಾದಂಥ ಸಂಕೀರ್ಣವನ್ನು ಹೊಂದಿರತಕ್ಕಂಥ ಸೋಮೇಶ್ವರ ದೇವಸ್ಥಾನದ ಸಂಕೀರ್ಣ. ನೀವೆಲ್ಲರೂ ದೈವ ಭಕ್ತರು ನೋಡಲೇಬೇಕಾದಂಥ ಒಂದು ಈಶ್ವರನ ಆವಾಸ ಸ್ಥಾನ. ಮುಂಭಾಗದಲ್ಲಿ ಗಣಪತಿಯು, ಬಲಭಾಗದಲ್ಲಿ ನಂದಿಯು, ಇಲ್ಲಿ ಮುಂದೆ ಕಾಣ್ತಾ ಇರ್ತಕ್ಕಂಥವನು ಕಾಲಭೈರವ ದೇವರು ಮತ್ತು ಎಡಭಾಗದಲ್ಲಿ ಶಸ್ತ್ರಸಜ್ಜಿತನಾದಂಥ ವೀರಭದ್ರ ದೇವರು ಅಲಂಕೃತವಾಗಿ ನಿಂತಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದಾರೆ. ತುಂಬ ಸುಂದರವಾಗಿ ತುಂಬ ಅಲಂಕಾರ ಮಾಡ್ಕೊಂಡಿರ್ತಕ್ಕಂಥ ಕಾಲಭೈರವ ದೇವರು ಮತ್ತು ವೀರಭದ್ರ ದೇವರು ಎರಡನ್ನೂ ನೀವು ನೋಡ್ತಾ ಇದ್ದೀರಾ. ಇದನ್ನು ನೋಡ್ಕೊಂಡು ಮುಂದೆ ಬಂದರೆ ಗೋಪುರನ ನಿಮಗೆ ತೋರಿಸ್ತೀನಿ. ಒಳಗಡೆ ಹಲಸೂರು ದೇವಸ್ಥಾನದ ಕಂಬಗಳಲ್ಲಿ ಇತಿಹಾಸ ಅಡಗಿದೆ. ಬನ್ನಿ ತೋರಿಸ್ತೀನಿ. ವೈಕುಂಠ ಏಕಾದಶಿ ಆದಂಥ ಒಂದು ವಾರಕ್ಕೆ ಈಶ್ವರನ ನಕ್ಷತ್ರವಾದಂಥ ಹರಿದ್ರ ನಕ್ಷತ್ರ ಬರುತ್ತೆ. ಆವತ್ತು ಈಶ್ವರ ನಟರಾಜನ ರೂಪ ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿದ ದಿನದ ಪ್ರತೀಕವಾಗಿ ಅವತ್ತು ನಟರಾಜನ ವೇಷದಲ್ಲಿ ನಿಂತಿರತಕ್ಕಂಥ, ನೋಡಿ ಅವನ ಕೆಳಗಡೆ ಇರತಕ್ಕಂಥ ರಾಕ್ಷಸ ಸಂಹಾರ ಮಾಡಿದಂಥ ಈಶ್ವರ ಅದೇ ಭಂಗಿಯಲ್ಲಿ ನಿಂತಿರ್ತಾನಲ್ಲ, ಅವನನ್ನು ಅದೇ ಭಂಗಿಯಲ್ಲಿ ಕೂರಿಸಿ ಇಲ್ಲೊಂದು ತೊಟ್ಲು ಕಟ್ತಾರೆ. ತೊಟ್ಲು ಕಟ್ಟಿದಾಗ ನೀವು ಆ ತೊಟ್ಟಲ ಕೆಳಗಡೆ ಹೋದರೆ ನೀವು ವೈಕುಂಠ ಏಕಾದಶಿ ದಿನ ಹೇಗೆ ನೀವು ಭಗವಾನ್ ವಿಷ್ಣುವಿನ ದರ್ಶನ ಮಾಡಿದ್ರೆ ನೇರ ವೈಕುಂಠಕ್ಕೆ ಹೋಗ್ತಿರಲ್ಲೋ, ಅದೇ ರೀತಿ ಹರಿದ್ರ ನಕ್ಷತ್ರ, ಈಶ್ವರನ ನಕ್ಷತ್ರವಾದ ಹರಿದ್ರ ನಕ್ಷತ್ರದ ದಿನ ಈ ನಟರಾಜನ ತೊಟ್ಟಿಲ ಕೆಳಗಡೆ ನೀವು ದೇವಸ್ಥಾನ ಪ್ರವೇಶ ಮಾಡಿದ್ದೆ ಆದಲ್ಲಿ ಸೀದಾ ನೀವು ಕೈಲಾಸಕ್ಕೆ ಹೋಗ್ತೀರಾ. ವೈಕುಂಠ ಏಕಾದಶಿಯ ಪುಣ್ಯ ಇದೆಯಲ್ಲ, ಅಷ್ಟೇ ಪುಣ್ಯ ಹರಿದ್ರ ನಕ್ಷತ್ರದಲ್ಲಿ ಈಶ್ವರನ ದರ್ಶನ ಮಾಡಿದ್ರೆ ನಿಮಗೆ ಲಭಿಸುತ್ತೆ. ನೀವು ವೈಕುಂಠ ಏಕಾದಶಿ ಆದ ಒಂದು ವಾರಕ್ಕೆ ಸೋಮೇಶ್ವರನ ದೇವಸ್ಥಾನಕ್ಕೆ ಬಂದು ಈ ನಟರಾಜನ ತೊಟ್ಟಿಲನ್ನು ನೋಡುವಂಥ ಸೌಭಾಗ್ಯ ನಿಮ್ಮದಾಗಲಿ. ನಿಮ್ಮ ಜೀವನದಲ್ಲೇ ನೀವೆಲ್ಲೂ ನೋಡಿಲ್ಲ. ನಾನು ಐ ಬೆಟ್ ಯು, ಹಲಸೂರಿನ ಜನ ಬಿಟ್ಟರೆ ನೀವು ಹೊರಗಡೆ ಇದನ್ನು ಎಲ್ಲೂ ನೋಡಿಲ್ಲ. ವೈಕುಂಠ ಜ್ಞಾಪಕ ಇಟ್ಕೊಳ್ಳಿ. ವೈಕುಂಠ ಏಕಾದಶಿ ಆದ ಒಂದು ವಾರಕ್ಕೆ ಈಶ್ವರನ ನಕ್ಷತ್ರವಾದಂಥ ಹರಿದ್ರ ನಕ್ಷತ್ರದ ದಿನ ನಟರಾಜನ ವಿಗ್ರಹವನ್ನು ತೊಟ್ಟಿಲು ಮಾಡಿ ಅಲಂಕಾರ ಮಾಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಕೂರಿಸಿರ್ತಾರೆ. ಆ ತೂಗುವ ತೊಟ್ಟಿಲಿನ ಕೆಳಗಡೆ ನೀವು ಹೋಗಿದ್ರೆ ಸೀದಾ ಕೈಲಾಸಕ್ಕೆ ಹೋಗ್ತೀರ. ಆ ಪುಣ್ಯ ನಿಮ್ದಾಗಲಿ. ದೇವಸ್ಥಾನದ ರಾಜಗೋಪುರದ ದ್ವಾರಗಳಲ್ಲಿ, ದೇವಸ್ಥಾನದ ರಾಜಗೋಪುರದ ಗೋಡೆಗಳ ಮೇಲಿನ ಉಬ್ಬು ಶಿಲ್ಪದಲ್ಲಿ ಶಿವನ ಗಣಗಳನ್ನು ನಾಟ್ಯ ಮಾಡುತ್ತಾ ವಾದ್ಯ ನುಡಿಸುತ್ತಾ ಇರ್ತಕ್ಕಂಥ ಎಲ್ಲ ಬಗೆಯ ಶಿವನ ಗಣಗಳನ್ನು ನೀವು ನೋಡ್ಬೋದು. ನಾಟ್ಯ ಮಾಡುತ್ತಾ ವಾದ್ಯ ನುಡಿಸ್ತಾ ಇರ್ತಕ್ಕಂಥದ್ದನ್ನು ನೀವು ಬರ್ತಾ ಇದ್ದಾಗ ಎಡಭಾಗದಲ್ಲಿ ನೋಡಿದ್ರೆ, ಬಲಭಾಗದ ಗೋಡೆಯ ಮೇಲಿನ ಉಬ್ಬು ಶಿಲ್ಪ ಅಂತೂ ಭಾಳ ವಿಶೇಷವಾಗಿ ನೀವು ಹಿಂದೆಂದೂ ನೋಡಿರೋಂಥ ಉಬ್ಬು ಶಿಲ್ಪ. ಇಲ್ಲಿ ನೋಡ್ತಾ ಇದ್ದೀರಾ, ಇವರು ಕಾಲಭೈರವ ದೇವರು ಉಬ್ಬು ಶಿಲ್ಪವಾಗಿ ಶಿವನ ಕಾವಲುಗಾರರಾಗಿ ಇಲ್ಲಿದ್ದಾರೆ. ಆನೆಯ ತಲೆಯನ್ನು ಹೊತ್ತಂಥ ಭಗವಂತ, ಸಿಂಹದ ತಲೆಯನ್ನು ಹೊತ್ತಂಥ ಭಗವಂತ, ಕುದುರೆಯ ತಲೆಯನ್ನು ಹೊತ್ತಂಥ ಭಗವಂತ, ಇಲ್ಲಿ ಹುಲಿಯ ತಲೆಯನ್ನು ಹೊತ್ತಂಥ ಭಗವಂತ, ನಂದಿಯ ತಲೆಯನ್ನು ಹೊತ್ತಂಥ ಭಗವಂತ,
ಹುಲಿಯ ತಲೆಯನ್ನು ಹೊತ್ತಂಥ ಭಗವಂತ, ಶ್ವಾನದ ತಲೆಯನ್ನು ಹೊತ್ತಂಥ ಭಗವಂತ ಮತ್ತು ಪಕ್ಷಿಯ ತಲೆಯನ್ನು ಹೊತ್ತಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಹ ಈ ಕಡೆ ಒಂದೇ ಉಬ್ಬು ಶಿಲ್ಪದಲ್ಲಿ ನಿಮಗೆ ತೋರಿಸಿದ್ದಾರೆ. ಅಂದರೆ ಎಲ್ಲ ಚರಾಚರ ವಸ್ತುಗಳು ಈಶ್ವರನಲ್ಲಿ ಲೀನವಾಗೋಗ್ತವೆ ಅನ್ನೋದಕ್ಕೆ ಆ ಕಡೆ ಡೋಲು ಡಕ್ಕೆಗಳನ್ನು, ಕೊಂಬು ಕಹಳೆಗಳನ್ನು ಊದಿ ನಾಟ್ಯ ಮಾಡ್ತಾ ಇರ್ತಕ್ಕಂಥ ಶಿವನ ಗಣಗಳಾದರೆ, ಈ ಕಡೆ ಎಲ್ಲ ಶಿವನ ಗಣಗಳು ಮತ್ತು ನಾಟ್ಯ ಮಾಡ್ತಿರ್ತಕ್ಕಂಥ ಶೈಲಿ, ಇದೆಲ್ಲ ನಾಟ್ಯ ಮಾಡ್ತಾ ಇರ್ತಕ್ಕಂಥ ಶೈಲಿ, ಯಾವುದು ಕೂತಿರೋದು ನಿಂತಿರೋದು ಇಲ್ಲ, ಎಲ್ಲವೂ ನಾಟ್ಯ ಮಾಡ್ತಾ ಇರ್ತಕ್ಕಂಥ ಶೈಲಿಯಲ್ಲಿರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳು ಶಿವನಲ್ಲಿ ಲೀನವಾಗೋಗ್ತವೆ ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದೆ. ನೋಡ್ತಾ ಇದ್ದೀರಾ, ಇದು ಈ ವಿಶೇಷ ನಿಮ್ಗೆ ಇನ್ನೆಲ್ಲೂ ಇಲ್ಲ. ಈ ಸೋಮೇಶ್ವರನ ದೇವಸ್ಥಾನದಲ್ಲಿ ಮಾತ್ರವೇ ಈ ವಿಶೇಷ. ನೀವು ಸೋಮೇಶ್ವರನ ದೇವಸ್ಥಾನಕ್ಕೆ ಬಂದಾಗ ಈ ಎಲ್ಲ ಬಗೆಯ ಪ್ರಾಣಿನೂ, ಮನುಷ್ಯ ದೇಹದಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಪ್ರಾಣಿಗಳ ಸ್ವರೂಪವನ್ನು, ನಾಟ್ಯ ಮಾಡ್ತಾ ಇರ್ತಕ್ಕಂಥ ಪ್ರಾಣಿಗಳನ್ನು ನೀವು ನೋಡ್ಬೋದು. ಸ್ನೇಹಿತರೆ, ನಾನು ಎಲ್ಲ ಕಡೆ ತೋರಿಸಿದ ಹಾಗೆ ಇಲ್ಲೂ ಒಬ್ಬ ಪಾಶುಪತ ಪಂಥದ ಋಷಿ ಕೈಯಲ್ಲಿ ಲಿಂಗ ಇಟ್ಕೊಂಡು ಶಿವಪೂಜೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಪಾಶುಪತ ಪಂಥ, ನಮಸ್ತೆ. ಬಸವಣ್ಣವ್ರಿಗೂ ಮುಂಚೆನೇ ಬಂದಂಥ ಪಾಶುಪತ ಪಂಥ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಇದ್ದಿರಬಹುದಾದಂಥ ಪಾಶುಪತರು ನೋಡಿ, ಪಾಶುಪತ ಪಂಥದ ಋಷಿ ಕೈಯಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಲಸೂರು ಸೋಮೇಶ್ವರನ ದೇವಸ್ಥಾನಕ್ಕೆ ಮತ್ತೊಂದು ಐತಿಹ್ಯ ಏನಪ್ಪ ಅಂತಂದರೆ, ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು. ಮಾಂಡವ್ಯ ಋಷಿಗಳು ಕೂತು ತಪಸ್ಸು ಮಾಡಿದಂಥ ಸ್ಥಳನ ನಾವು ಮಂಡ್ಯ ಅಂತ ಕರಿತೀವಿ, ಅದು ನಿಮ್ಗೆ ಗೊತ್ತೇ ಇದೆ. ಮಂಡ್ಯ ಅದಕ್ಕೂ ಶಾಸನನ್ನು ನಾನು ನಿಮಗೆ 12ನೇ ಶತಮಾನದ ಹೊಯ್ಸಳರ ಶಾಸನ ತೋರಿಸಿದ್ದೀನಿ. ಇಲ್ಲಿ ಸಹ ಮಾಂಡವ್ಯ ಋಷಿಗಳು ಬಂದು ತಪಸ್ಸು ಮಾಡಿದರೆ ಈಶ್ವರನನ್ನು ಕುರಿತು ಅನ್ನಲಾಗಿ ಮಾಂಡವ್ಯ ಋಷಿಗಳನ್ನು ಸಹ ಇಲ್ಲಿ ಕೆತ್ತಿದ್ದಾರೆ. ಮಾಂಡವ್ಯ ಋಷಿಗಳ ಉಬ್ಬು ಶಿಲ್ಪ ಒಳಗಡೆನೂ ಇದೆ. ಮಾಂಡವ್ಯ ಋಷಿಗಳ ಉಬ್ಬು ಶಿಲ್ಪ ಇಲ್ಲೂ ಸಹ ನೀವು ತಪಸ್ಸು ಮಾಡ್ತಾ ಇರ್ತಕ್ಕಂಥ, ಒಂಟಿ ಕಾಲಿನಲ್ಲಿ ನಿಂತು ಈಶ್ವರನ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಮಾಂಡವ್ಯ ಋಷಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೆಲ್ಲ ದೇವತೆಗಳು, ದೇವತೆಗಳು ಏನಿದ್ದಾರೆ ಅವರೆಲ್ಲ ಈಶ್ವರನ ಗಣ. ಡೋಲು ಡಕ್ಕೆಗಳನ್ನು, ಕೊಂಬು ಕಹಳೆಗಳನ್ನು ಅಂತೀವಿ. ಕಹಳೆಗಳಲ್ಲಿ ಇನ್ನೊಂದು ಸ್ಮಾಲ್ ಇರೋವಂಥ ವಾದ್ಯ, ಚಿಕ್ಕ ಕಹಳೆಗೆ ಕೊಂಬು ಅಂತ ಕರಿತೀವಿ. ಆ ಕೊಂಬನ್ನ ನೋಡಿ, ಇಲ್ಲಿ ನೋಡಿ, ಇದು ಕಹಳೆಯ ಕೊಂಬನ್ನು ಊತಾ ಇರತಕ್ಕಂಥ ಶಿವಭಕ್ತ ಗಣಗಳು ಇಲ್ಲಿ ನಾಟ್ಯ ಮಾಡ್ತಾ ಇರತಕ್ಕಂಥ ಎಲ್ಲ ಶಿವಗಣಗಳನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲ ಶಿವಗಣಗಳಲ್ಲಿ ಅದರಲ್ಲಿ ಒಂದು ಗಣ ಕೊಂಬನ್ನು ಊದ್ತಾ ಇದೆ. ಕೊಂಬು ಅಂದರೆ ಇದು ಗೊತ್ತಾಯ್ತಲ್ಲ, ಚಿಕ್ಕದಾದಂಥ ಕಹಳೆಗೆ ಕೊಂಬು ಅಂತ. ಚಿಕ್ಕದಾದಂಥ ನಟರಾಜ ದೀಕ್ಷಿತರು ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡ್ತಾರೆ ಸರ್, ಹೇಳಬೇಕೀಗ. ಇದು ಬಂದು ಹಲಸನನ್ನೂರು ಅಂತ ಈ ಊರಿಗೆ ಹೆಸರು. ಕಾರಣ ಏನಪ್ಪಾ ಅಂದ್ರೆ, ಒಂದು ಕಾಲದಲ್ಲಿ ಬರೀ ಹಲಸಿನ ಮರಗಳು ಇತ್ತು ಇಲ್ಲಿ. ಆದ್ರಿಂದ ಬ್ಯಾಂಗ್ಳೂರ್ ಹೇಗೆ ಅಭಿವೃದ್ಧಿ ಆಗ್ತಾ ಬಂತೋ ಆವಾಗ ಏನ್ ಮಾಡ್ಬಿಟ್ರು, ಹಲಸನನ್ನೂರು ಹೋಗಿ ಹಲಸೂರು ಅಂತ ಪ್ರಖ್ಯಾತವಾಯಿತು. ಈ ಪವಿತ್ರವಾದ ಮಾಂಡವ್ಯ ಕ್ಷೇತ್ರದ ಸೋಮೇಶ್ವರ ಸ್ವಾಮಿ ಸನ್ನಿಧಿಗೆ ಪ್ರತಿ ಸೋಮವಾರವೂ ಸಾವಿರಾರು ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಆ ಭಕ್ತಾದಿಗಳಿಗೆಲ್ಲವೂ ಎಲ್ಲಾ ವಿದ್ಯೆಯಲ್ಲೂ ಕಾರ್ಯ ಸಿದ್ಧಿಯಾಗಿದೆ. ಸ್ನೇಹಿತರೆ, ಮೀಟ್ ವಿ ಗೋವಿಂದರಾಜು ಅವರು ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು, ಹಲಸೂರು ಸೋಮೇಶ್ವರ ದೇವಸ್ಥಾನದ ಸಮಿತಿ, ಮತ್ತು ಸುಂದರ ದೀಕ್ಷಿತರು ಪ್ರಧಾನ ಅರ್ಚಕರು. ಸರ್ ನಮಸ್ಕಾರ. ಗುರುಗಳೇ ನಮಸ್ಕಾರ. ಸರ್, ಈಗ ಹೇಳಿ, ಈ ದೇವಸ್ಥಾನ ನೀವು ಅಧ್ಯಕ್ಷರಾಗೋದಕ್ಕೆ ಮುಂಚೆ ಹೇಗಿತ್ತು ಸರ್? ಈ ದೇವಸ್ಥಾನ 2008ರಲ್ಲಿ ಅಧ್ಯಕ್ಷರಾದೆ. ಅದು ಮೊದಲು ಇಲ್ಲಿ ಮುಂಭಾಗದಲ್ಲಿ 2 ಪಾರ್ಕ್ ಇತ್ತು. 65-66 ಚಪ್ಪಲಿ ಅಂಗಡಿಗಳು ಒತ್ತುವರಿ ಆಗಿದ್ವು. 66 ಚಪ್ಪಲಿ ಅಂಗಡಿಗಳು ಗೋಪುರದಿಂದ ಹಿಡಿದು ಪ್ರಾಕಾರ ಫುಲ್ಲು ಆಚೆ ಹೊರ ಪ್ರಾಕಾರದಲ್ಲಿ ಒತ್ತುವರಿ ಆಗಿದ್ವು. ಮುಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಂದು ಇವ್ರು ಬಂದು ಯಾವುದೋ ವಿಸಿಟ್ ಬಂದಾಗ ನೋಡಿ ಇದೆಲ್ಲ ಒತ್ತುವರಿ ಮಾಡಿ, ಆಚೆ ಒತ್ತುವರಿ ಆಗಿದ್ದ ಕಲ್ಯಾಣಿ ಮೇಲೆ 30 ಮನೆಗಳಿತ್ತು, ಶೆಡ್ಗಳಿತ್ತು, ಆಲ್ ಡೈರಿ ಶೆಡ್, ಸೌದೆ ಮಂಡಿ ಎಲ್ಲ ಇತ್ತು. ಇದನ್ನೆಲ್ಲ ಒತ್ತುವರಿ ಮಾಡಿ ಕಲ್ಯಾಣಿ ಎಲ್ಲ ತೆಗ್ಸಿದ್ರು. ಇಲ್ಲಿ ಪಾರ್ಕು ಇದೆಲ್ಲ ತೆಗ್ಸಿ ಫ್ಲೋರಿಂಗ್ ಎಲ್ಲ ತುಂಬಾ ಎಡವಟ್ಟಾಗಿತ್ತು. ತೆಗ್ಸಿ ಎಲ್ಲ ಹೊಸ ಫ್ಲೋರಿಂಗು, ಊಟದ ಹಾಲು, ಆಮೇಲೆ 15 ಕೋಟಿ ಬೆಳ್ಳಿ ತೇರು, ಇವತ್ತಿನ ಬೆಲೆ 15 ಕೋಟಿ ಬೆಳ್ಳಿ ತೇರು, ಇದೆಲ್ಲ ಮಾಡಿಸಿ ಅನ್ನದಾನ, ಹಾಲು, ಪ್ರಸಾದ ಏನೇನು ನಡಿಬೇಕೋ ಅದೆಲ್ಲ ಮಾಡಿಸಿ ಅಷ್ಟಮಂಗಲ ಮಾಡಿಸಿ ಇಲ್ಲೆಲ್ಲ ಈಗ ಈ ರೂಪಕ್ಕೆ ಬಂದಿದೆ. ಈಗ ಮುಂದೆ ನಿಮಗೆ ಇನ್ನೇನೇನು ದಾನಿಗಳ ಅವಶ್ಯಕತೆ, ಯಾವ್ಯಾವ ಕೆಲಸಕ್ಕಿದೆ? ಅದೇ ಸರ್, ಚಿನ್ನದ ತೇರು ಮಾಡಿಸ್ಬೇಕು ಅಂತ. ಬೆಳ್ಳಿ ತೇರು ಮಾಡಿಸಿದ್ದೀರಿ, ಪ್ರತಿ ಸೋಮವಾರ ನಡೀತದೆ. ಚಿನ್ನದ ತೇರು ಮಾಡಿಸ್ತೀರಿ. ಕಲ್ಯಾಣಿ ತೆಪ್ಪೋತ್ಸವ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಗುಡಿದಲ್ಲಿ ನಡೀತಿದೆ. ಅದೇ ರೀತಿ ತೆಪ್ಪೋತ್ಸವ ಮಾಡಬೇಕು ಅಂತಿದೆ. ಕಲ್ಯಾಣಿ ಸ್ವಲ್ಪ ಕೋರ್ಟಲ್ಲಿ ಇದಿದೆ, ಕಲ್ಯಾಣಿ ಕೆಲಸ ಮಾಡಿ ಮುಂದೆ ಎಲ್ಲ ಏನೇನು ಬಾಕಿ ಇದೆ ಕೆಲಸನ ಮಾಡಬೇಕು ಅಂತಿದೆ. ಇದು ಯಾವ ಇಲಾಖೆಗೆ ಸೇರಿದೆ ದೇವಸ್ಥಾನ? ಮುಜರಾಯಿ ಇಲಾಖೆ, ಸರ್ಕಾರಿ ಎ ಗ್ರೇಡ್ ಟೆಂಪಲ್, ಧಾರ್ಮಿಕ ದತ್ತಿ ಇಲಾಖೆಗೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಮನೆ ಮಠ ಎಲ್ಲ ಮರೆತು ಒಂದು ಸಾಮಾಜಿಕ ದೇವಸ್ಥಾನವನ್ನು, ಸಮಾಜಕ್ಕೆ ಸೇರಿದಂಥ ಐತಿಹಾಸಿಕ ಪೌರಾಣಿಕ ದೇವಸ್ಥಾನವನ್ನು ಉದ್ಧರಿಸಬೇಕು ಅಂತ ಪಣ ತೊಟ್ಟರೆ ದೇವಸ್ಥಾನ ಎಷ್ಟು ಸುಂದರವಾಗಿರ್ಬೋದು ಅನ್ನೋದಕ್ಕೆ ಹಲಸೂರು ಸೋಮೇಶ್ವರನೇ ಸಾಕ್ಷಿ. ಅದಕ್ಕೆ 20 ವರ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥ ವಿ ಗೋವಿಂದರಾಜು ಅವರ ಸಾಕ್ಷಿ. 20 ವರ್ಷಗಳಿಂದ ಅಹರ್ನಿಶಿ ದೇವಸ್ಥಾನಕ್ಕಾಗಿ ದುಡಿದು ನೂರಾರು ಜನರನ್ನು ಸಂಪರ್ಕಿಸಿ, ವಿಧಾನಸೌಧದ ಗೋಡೆ ಬಾಗಿಲು ಅಲಿದು ಕಂಬ ಸುತ್ತಿ ಇವೆಲ್ಲವನ್ನು ಕ್ಲಿಯರ್ ಮಾಡಿಸಿ ಇಲ್ಲಿ
ಇಲ್ಲೆಲ್ಲ ಆಕ್ರಮಣವಾಗಿದ್ದಂಥ ಎಲ್ಲ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು, ಇನ್ನೊಂದು ಜ್ಯುವೆಲ್ರಿ ಅಂಗಡಿಗಳು ಎಲ್ಲವನ್ನ ಕ್ಲಿಯರ್ ಮಾಡಿಸಿ ಈಗ ದೇವಸ್ಥಾನ ಇಷ್ಟು ಸ್ವಚ್ಛವಾಗಿ ಕಾಣೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ದೇವಸ್ಥಾನಕ್ಕೆ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿನೂ ನಿಮ್ಗೆ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಒಂದು ಕಲ್ಯಾಣಿನೂ ಇದೆ. ಆದಷ್ಟು ಬೇಗ ಸರ್ ಯಾವಾಗ ಮಾಡಿಸ್ಬೋದು ಕಲ್ಯಾಣಿನ ನೀವು? ದೇವರ ಪ್ರಾರಂಭ ಮಾಡ್ತೀರಿ ಸರ್. ಕಲ್ಯಾಣಿ ಚಿನ್ನತೆಯರು 2 ಮಾಡ್ತೀರಿ. ಈಗ ಕಲ್ಯಾಣಿ ಎಷ್ಟು ಮೆಟ್ಲು ಕಾಣುತ್ತೆ ಇವಾಗ? 64 ಮೆಟ್ಲು. ನೋಡೋದ್ರಲ್ಲ, 64 ಮೆಟ್ಲು ಕಲ್ಯಾಣಿ ಕಾಣ್ತಾ ಇದೆ. ಅದನ್ನ ಅವ್ರು ರಿನೋವೇಟ್ ಮಾಡಿ ಅದು ನೀರು ತುಂಬುವಂತ ಮಾಡಿದ್ರೆ ತೆಪ್ಪೋತ್ಸವನು ಅಲ್ಲಿ ನೀರಿದೆ ಈಗ ಆಲ್ರೆಡಿ ಶುದ್ಧವಾಗಿ ಮಾಡಿ ನೀವು ಅದನ್ನ ಈಗ ಅದು ಶುದ್ಧೀಕರಣ ಪೂಜೆ ಮಾಡಿ ತೆಪ್ಪೋತ್ಸವ ಮಾಡಬೇಕು ಅಂತ ಇದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಪ್ರತಿ ಸೋಮವಾರ ಅನ್ನದಾನ ದಾಸೋಹ ಅನ್ನದಾಸೋಹ ನಡೀತದೆ. ಪ್ರಸಾದ ವಿಶೇಷ ದಿನಗಳಲ್ಲಿ ಆಗುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಅಧ್ಯಕ್ಷರಾದಂಥ ವಿ ಗೋವಿಂದರಾಜು ಅವರ ನುಡಿಗಳನ್ನು. ಭಾಳ ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವ್ರ ಕೆಲಸನ ಮಾಡಿ ತೋರಿಸಿದ್ದಾರೆ. ನೀವು ಇವ್ರೇನು ಕೆಲಸ ಮಾಡಿದ್ದಾರೆ ಅಂತ ಇವ್ರ ಮಾತು ಕೇಳೋಕ್ಕಿಂತ ಒಂದ್ಸಲಿ ನೀವು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದರೆ ಇಷ್ಟು ಪುರಾತನವಾದ 1000 ವರ್ಷಗಳಿಗೂ ಹಿಂದಿನ ದೇವಸ್ಥಾನ ಇದು. 1000 ವರ್ಷಗಳು ಪುರಾತನವಾದ ದೇವಸ್ಥಾನ. ಇಷ್ಟು ಸೊಗಸಾಗಿ ಇಟ್ಕೊಂಡಿದ್ದಾರೆ. ಕೆಂಪೇಗೌಡರಿಗೆ ಬಂದು ನೋಡ್ಬಿಟ್ರೆ ನಿಜವಾಗ್ಲೂ ಖುಷಿ ಪಟ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರಪ್ಪ ಇದನ್ನು ನಮ್ಮ ದೇವಸ್ಥಾನನ ಅಂತ. ಅಷ್ಟು ಖುಷಿ ಪಡೋದಕ್ಕೆ ದೇವಸ್ಥಾನ ಇಟ್ಕೊಂಡಿದ್ದಾರೆ. ತಂದೆ ಸೋಮೇಶ್ವರ, ತಾಯಿ ಕಾಮಾಕ್ಷಿ ದೇವಿ ಇವ್ರಿಗೆ ಇನ್ನೂ ಅಷ್ಟು ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ನೀವೆಲ್ಲ ಗೋವಿಂದರಾಜು ಅವ್ರಿಗೆ ಹಾರೈಸಬೇಕು. ಇನ್ನಷ್ಟು ಕೆಲಸ ಮಾಡ್ತಾರೆ. ಅವರಿಗೆ ಕೊಟ್ಟರೆ ಈಗ ಇನ್ನೂ ಚೆನ್ನಾಗಿ ಈ ದೇವಸ್ಥಾನನ ಇಟ್ಕೋತಾರೆ. ಸರ್ ನಮಸ್ತೆ ಸರ್, ನಿಮ್ಗೆ ಒಳ್ಳೆಯದು. ನಮಸ್ಕಾರ. ನಮಸ್ಕಾರ. ದೇವ್ರ ಬಗ್ಗೆ ಎಲ್ಲ ಶೈವಾಗಮ ಶಾಸ್ತ್ರ ರೀತಿಯಾಗಿ ಪ್ರತಿಷ್ಠೆ ಆಗಿರೋ ಎಲ್ಲ ದೇವರುಗಳು ಇಲ್ಲೇ ಕಾಣಬರುತ್ತೆ. ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ 4 ವಾರಗಳು 4 ಸೋಮವಾರಗಳು ಭಾಳ ವಿಶೇಷವಾಗಿ ಇರುತ್ತೆ. ಕೊನೆಯ ವಾರದಲ್ಲಿ ಅಧ್ಯಕ್ಷರದ್ದು ಒಂದು ಇದಿದೆ, ಉತ್ಸವ ಇದೆ. ಆ ಟೈಮ್ನಲ್ಲಿ ಮಹಾರಾಜರು ಕೊಟ್ಟಂಥ ಒಡವೆಗಳನ್ನ ವಿಜಯದಶಮಿ ದಿನ ಧರಿಸಿ ಅವತ್ತು ಪೂಜೆ ಮಾಡ್ತೀವಿ. ಹಲಸೂರಿನ ಸೋಮೇಶ್ವರ ದೇವಸ್ಥಾನದ ತುಂಬೆಲ್ಲ ಕಂಬಗಳ ತುಂಬೆಲ್ಲ ಉಬ್ಬು ಶಿಲ್ಪಗಳಿವೆ. ಎಲ್ಲ ಉಬ್ಬು ಶಿಲ್ಪಗಳು ಬಹುತೇಕ ಹೆಚ್ಚಿನ ಉಬ್ಬು ಶಿಲ್ಪಗಳು ರಸಾಸಿದ್ಧರು, ಕಾಪಾಲಿಕರು, ಅಘೋರಿಗಳು, ಋಷಿಗಳು, ಮುನಿಗಳು, ತಪಸ್ವಿಗಳು, ಮುಖ್ಯವಾಗಿ ಬೇಟೆಗಾರರು. ಸ್ನೇಹಿತರೆ, ಶಿವನ ಭಕ್ತರಲ್ಲೇ ಅಗ್ರೇಸರನಾದಂಥವನು, ಮೊದಲನೇ ಸಾಲಿನಲ್ಲಿ ಮೊದಲನೇದಾಗಿ ನಿಲ್ಲುವಂಥವನು ದಶಕಂಠ ರಾವಣ. ಅವನಿಗಿಂತ ದೊಡ್ಡ ಭಕ್ತರೇ ಇಲ್ಲ. ಅವನು ಶಿವನ ಕುರಿತಾಗಿ ಯಾಗವನ್ನು ಮಾಡುವಾಗ ತನ್ನ 10 ತಲೆಗಳನ್ನು ಕಡಿದು 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 ಹೋಮಕುಂಡಕ್ಕೆ ಹಾಕ್ಬಿಡ್ತಾ ಇದ್ದ. ಅಂಥ ದೊಡ್ಡದ ಮಹಾನ್ ಶಿವಭಕ್ತ. ಅವನು ಕೇಳಿದ್ದನ್ನು ಇಲ್ಲ ಅಂತ ಇರಲಿಲ್ಲ ಈಶ್ವರ. ಅಂಥ ಒಂದು ರಾವಣ ಒಂದಿನ ಹೋಗಿ ಈಶ್ವರನ ಹತ್ರ ಹೋಗಿ, ಕೈಲಾಸ ಬೇಕು ನನಗೆ, ನೀನು ಪಾರ್ವತಿ ನಿನ್ನ ಶಿವನ ಪರಿವಾರ ಎಲ್ಲ ಕೂತಿರ್ತಕ್ಕಂಥ ಕೈಲಾಸ ಪರ್ವತ ನನಗೆ ಬೇಕು, ನಾನು ತಗೊಂಡೋಗಿ ಲಂಕೆಯಲ್ಲಿ ಇಟ್ಕೋತೀನಿ ಅಂತಾನೆ. ಶಿವ ಯಾರಿಗೂ ಇಲ್ಲ ಅನ್ನೋನೆಲ್ಲ ಕೊಡ್ತೀನಿ ತಗೊಳ ಅಂದ್ಬಿಡ್ತಾನೆ. ಈ ರಾವಣ ತಾನೇ, ರಾವಣನ ಶಕ್ತಿ ಎಷ್ಟು ಅಂತಂದರೆ ಕೈಲಾಸ ಪರ್ವತವನ್ನು ಹಾಕಿ ಹಿಂಗೆ ಎತ್ತಿಡ್ಕೋತಾನೆ. ಪಾರ್ವತಿ ಗಾಬರಿ ಆಗ್ಬಿಡುತ್ತೆ, ಪಕ್ಕದಲ್ಲೇ ಕೂತಿರ್ತಾಳೆ. ಏನು ಸ್ವಾಮಿ ಇದು ಅಂತೇಳಿ ಶಿವ ನಗುತ್ತಾನೆ. ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥ ಶಿವ ಪದ್ಮಾಸನದಲ್ಲಿ ಒಂದು ಕಾಲನ್ನು ಎತ್ತಿ ಕೆಳಗಡೆ ಪರ್ವತದ ಮೇಲೆ ತಾನು ಕೂತಿದ್ದಂಥ ಕೈಲಾಸದ ಮೇಲೆ ಹಿಂಗೆ ಇಡ್ತಾನೆ ಅಷ್ಟೇ. ರಾವಣ ಅದರ ಭಾರಕ್ಕೆ, ಶಿವನ ಬೆರಳಿನ ಭಾರಕ್ಕೆ ಕುಸ್ತೋಗ್ಬಿಡ್ತಾನೆ. ಸ್ವಾಮಿ ನನ್ನನ್ನು ರಕ್ಷಿಸಪ್ಪ ಅಂತ ಕೇಳ್ಕೊತಾನೆ. ಆಗ ಶಿವ, ನಿನ್ನ ಕೈಲಿ ಆಗೋ ವರ ಕೇಳೆ, ಆಗದೇ ಇರೋ ಆಸೆಗಳೆಲ್ಲ ಯಾಕೆ ನಿನಗೆ ಅಂತ ಹೇಳಿ ಅವನನ್ನು ಆಶೀರ್ವಾದ ಮಾಡಿ ಕಳಿಸ್ತಾನೆ. ಅಂಥ ಒಂದು ಅದ್ಭುತವಾದಂಥ ಕೆತ್ತನೆ ಹಲಸೂರು ಸೋಮೇಶ್ವರನ ಗರ್ಭಗುಡಿಯ ಬಲಭಾಗದ ಗೋಡೆಯಲ್ಲಿದೆ. ನೀವು ನೋಡಿ, 2 ಕಣ್ಣು ಸಾಲದವ್ರಿ ಇಂಥದ್ದೆಲ್ಲ ನೋಡೋದಕ್ಕೆ. ಎಂಥ ಅದ್ಭುತವಾದಂಥ ಕೆತ್ತನೆ. ಕೆಂಪೇಗೌಡರಿಗೆ ನಾವು 1 ಲಕ್ಷ ನಮಸ್ಕಾರ ಹೇಳಬೇಕು. ಇಂಥದ್ದೊಂದು ದೇವಸ್ಥಾನವನ್ನು ಸಂಪೂರ್ಣ ಪುನರುಜ್ಜೀವನಗೊಳಿಸಿದಂಥ ಪುಣ್ಯಾತ್ಮ ಕೆಂಪೇಗೌಡರು, ಜಯಪ್ಪಗೌಡರು, ಗಿಡ್ಡೇಗೌಡರು ಮಾಡಿದಂಥ ಸ್ಥಾಪನೆ ಮಾಡಿದಂಥ ದೇವಸ್ಥಾನನ ಪುನರುಜ್ಜೀವನ ಮಾಡಿದಂಥ ಪುಣ್ಯಾತ್ಮ ಕೆಂಪೇಗೌಡರು. ಅಂಥ ಒಂದು ಅದ್ಭುತವಾದಂಥ ರಾವಣ, ಕೈಲಾಸ ಪರ್ವತವನ್ನು ಎತ್ತಿ ನಿಂತಿರ್ತಕ್ಕಂಥ ದಶಕಂಠ ರಾವಣ, ಶಿವಭಕ್ತ ರಾವಣ ಮತ್ತು ಶಿವನ ಪರಿವಾರವನ್ನು ಒಂದೇ ಕಲ್ಲಿನಲ್ಲಿ ನೋಡ್ಬೋದು ನೀವು. ಇದನ್ನು ಕೆತ್ತಿರತಕ್ಕಂಥ ಶಿಲ್ಪಿಗಂತೂ ನಮೋ ನಮಃ. ಮಹಾಭಾರತದ ಒಂದು ಸೊಗಸಾದಂಥ ಪ್ರಸಂಗವನ್ನು ಹಲಸೂರು ದೇವಸ್ಥಾನದ ಗರ್ಭಗುಡಿಯ ಗೋಡೆ ಮೇಲೆ ಶಿಲ್ಪಿಗಳು ಕೆತ್ತಿದ್ದಾರೆ. ಏನಪ್ಪ ಅದು? ಈಶ್ವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ದಯಪಾಲಿಸುವಂಥ ಒಂದು ಪ್ರಸಂಗ. ಅರ್ಜುನ ತಾನು ಪಾಶುಪತಾಸ್ತ್ರವನ್ನು ತರ್ತೀನಿ ಅಂತ ಹೇಳಿ ಕೈಲಾಸಕ್ಕೆ ಹೋಗಿ ತಪಸ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಕಾಡಿಗೆ ಹೋಗಿ. ಆಗ ಈಶ್ವರ ಪ್ರತ್ಯಕ್ಷ ಆಗಿ ಇನ್ನೇನು ಅವನು ಕೊಡಬೇಕು ಅಂದಾಗ ತಾಯಿ ಪಾರ್ವತಿ ಒಂದು ಆಸೆ ಕೇಳ್ಕೊಳ್ತಾಳೆ. ಏನು? ನಾನು ಅರ್ಜುನನ ಬೆನ್ನನ್ನು ನೋಡಬೇಕು. ಯಾಕೆ ಆಸೆ? ಯಾಕೆಂದರೆ ಅರ್ಜುನ ರಣಾಂಗಣದಲ್ಲಿ ವೀರ, ರಣಕಲಿ, ರಣಧೀರ. ಯಾವತ್ತೂ ರಣಾಂಗಣಕ್ಕೆ ಬೆನ್ನು ತೋರಿಸಿ ಓಡಿ ಹೋದವನಲ್ಲ. ಅವನು ಬೆನ್ನು ಯಾರಿಗೂ ತೋರಿಸೇ ಇರಲಿಲ್ಲ. ಅವನ ಬೆನ್ನನ್ನೇ ಯಾರೂ ನೋಡಿರಲಿಲ್ಲ. ಯಾಕೆಂದರೆ ಅವನು ಎದೆ ಏರಿಸಿ ನಿಂತು ಎಲ್ಲರನ್ನ ಕೊಚ್ಚಿಕೊಂಡು ಯುದ್ಧಗಳನ್ನು ಗೆದ್ದಂಥ ಧೀರ. ಹಾಗಾಗಿ ಅವನ ಬೆನ್ನನ್ನು ನೋಡಬೇಕಲ್ಲ ಅಂತಾನೆ. ಈಶ್ವರನು ಅಷ್ಟೇ ತನ್ನ ಭಕ್ತರನ್ನು ಪರೀಕ್ಷೆ ಮಾಡದೆ ಯಾವ ವರವನ್ನು ಅವನು ಕೊಟ್ಟಿರಲಿಲ್ಲ. ಹಾಗಾಗಿ ತಾನು ಒಂದು ಬೇಡರವನ ವೇಷವನ್ನು ಈಶ್ವರ ಧರಿಸ್ಕೊಂಡು ಇವನು ತಪಸ್ ಮಾಡ್ತಿದ್ದಂಥ ಜಾಗಕ್ಕೆ ಹೋಗ್ತಾನೆ. ಇವನು ತಪಸ್ಸಿನ ಮಧ್ಯದಲ್ಲಿ ತನ್ನ ಜೀವನ ನಿರ್ವಹಣೆಗಾಗಿ ಒಂದು ಹಂದಿಯನ್ನು ಬೇಟೆಯಾಡ್ತಾನೆ. ಯಾರು? ಅರ್ಜುನ.
ಹಂದಿಯನ್ನು ಬೇಟೆಯಾಡುವಂಥ ಕಾಲಕ್ಕೆ ಮಾಯಾವಿಯಾದಂಥ ಜಗನ್ನಿಯಾಮಕನಾದಂಥ ಈಶ್ವರ ತಾನು ಅದೇ ಸಮಯಕ್ಕೆ ಸರಿಯಾಗಿ ಆ ಹಂದಿಗೆ ತಾನು ಬಾಣವನ್ನು ಬಿಡ್ತಾನೆ. ಎರಡೂ ಬಾಣಗಳು ಒಂದೇ ಸಲ ನೆಟ್ಕೊಂಡಾಗ ಈ ಬೇಡರವನು ಇದು ನಂದು ಹಂದಿ ಅಂತ, ಅರ್ಜುನ ಇದು ನಂದು ಅಂತ, ಅವರಿಬ್ಬರಲ್ಲಿ ಯುದ್ಧ ಶುರುವಾಗುತ್ತೆ. ಅರ್ಜುನನಿಗೆ ಈ ಬೇಡರ ವೇಷದಲ್ಲಿರೋನು ಈಶ್ವರ ಅಂತ ಗೊತ್ತಿರೋದಿಲ್ಲ. ಆಗ ಬೇಡರವನು ತನ್ನ ಶಕ್ತಿಯಿಂದ ಅರ್ಜುನನ ಬೆನ್ನನ್ನು ತಿರುಗಿಸಿ ತಾಯಿ ಪಾರ್ವತಿಗೆ ತೋರಿಸ್ತಾ ಇರತಕ್ಕಂಥ ಒಂದು ಅಮೋಘವಾದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇವನು ಅರ್ಜುನ ಬೇಡರ ವೇಷದಲ್ಲಿರ್ತಕ್ಕಂಥ ಈಶ್ವರ ಅರ್ಜುನನ ಬೆನ್ನನ್ನು ತಾಯಿ ಪಾರ್ವತಿಯಲ್ಲಿ ನೋಡ್ತಾ ಇದ್ದಾಳೆ ನೋಡ್ರಿ. ಅರ್ಜುನನ ಬೆನ್ನನ್ನು ಇವರ ಮಲ್ಲ ಯುದ್ಧದ ಸಮಯದಲ್ಲಿ ಅವನ ಬೆನ್ನನ್ನು ತಾಯಿ ಪಾರ್ವತಿಗೆ ತೋರಿಸ್ತಾ ಇರ್ತಕ್ಕಂಥ ಮಹಾದೇವ ನೋಡ್ರಿ. ಅದಾದ್ಮೇಲೆ ಇಲ್ಲಿ ಮುಂದೆ ಬಂದರೆ ಮಹಾದೇವ ನಂದಿವಾಹನನಾದಿ ಪಾರ್ವತಿ ಪರಮೇಶ್ವರ, ಪಾರ್ವತಿ ಸಮೇತನಾದಂಥ ಪರಮೇಶ್ವರ ಈ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಪಾಶುಪತಾಸ್ತ್ರ ನೋಡ್ರಿ, ಇದೇ ಪಾಶುಪತಾಸ್ತ್ರ. ಬಬ್ರುವಾಹನ ನೋಡಿದಿರ ನೀವು ಪಿಕ್ಚರ್, ಅಣ್ಣವರು ಪಾಶುಪತಾಸ್ತ್ರ ತಗೋತಾರಲ್ಲ, ಇದೇ ಆ ಪಾಶುಪತಾಸ್ತ್ರ ನೋಡ್ರ. ಈ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ದಾನ ಮಾಡ್ತಾ ಇರತಕ್ಕಂಥ ಪಾರ್ವತಿ ಸಮೇತನಾದಂಥ ಪರಮೇಶ್ವರ ನಂದಿವಾಹನನಾಗಿ ಕೊಡ್ತಾ ಇದ್ದಾನೆ. ಎಂಥ ಅಮೋಘವಾದಂಥ ಪ್ರಸಂಗವನ್ನು ಬಹಳ ಸೊಗಸಾಗಿ ಶಿಲ್ಪಿಗಳು ಈ ಹಲಸೂರು ದೇವಸ್ಥಾನದ ಗೋಡೆಯ ಮೇಲೆ ಬಿಡಿಸಿದ್ದಾರೆ. ಬಂದು ನೋಡಿ ಆನಂದ ಪಡುವ ಸರದಿ ನಿಮ್ಮದು. ಸ್ನೇಹಿತರೆ, ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿಯ ಬಲಭಾಗದ ಗೋಡೆಗಳ ಮೇಲೆ ಬೇಟೆಗಾರರ ಚಿತ್ರಗಳಿವೆ. ಈ ಸಂಪೂರ್ಣ ಗೋಡೆ ಎಡಭಾಗ ಮತ್ತು ಬಲಭಾಗ ಬೇಟೆಗಾರರದ್ದೇ ಚಿತ್ರಗಳಿವೆ. ಯಾಕಿರಬಹುದು ಅಂತಂದರೆ, ಕೆಂಪೇಗೌಡರ ಪೂರ್ವಸೂರಿಗಳಾದಂಥ ಜಯಪ್ಪ ಗೌಡರು ಬೇಟೆಗಾಗಿ ಬಂದರು ಇಲ್ಲಿಗೆ. ಹಲಸೂರು ಪ್ರದೇಶಕ್ಕೆ ಬೇಟೆಗಾಗಿ ಬಂದರು. ಹಲಸೂರು ಪ್ರದೇಶ ಆಗ ದಟ್ಟವಾದಂಥ ಕಾಡು, ಬೃಹತ್ತಾದಂಥ ಹಲಸೂರು ಕೆರೆ, ದಟ್ಟವಾದಂಥ ಕಾಡು. ಈ ಕಾಡಿಗೆ ಮನಸೋತಂಥ ಜಯಪ್ಪ ಗೌಡರು ಅವರು ಬೇಟೆಯನ್ನು ಆಡಿದ ಮೇಲೆ ವಿಶ್ರಾಂತಿ ತಗೊಂಡಾಗ ಕನಸಿನಲ್ಲಿ ದೇವರು ಬಂದು, ಅಯ್ಯ ನಾನು ಇಲ್ಲೇ ಇದ್ದೀನಿ, ನನಗೊಂದು ದೇವಸ್ಥಾನ ಕಟ್ಟು ಅಂತ ಜಯಪ್ಪ ಗೌಡರಿಗೆ ನಿರ್ದೇಶನ ಮಾಡಲಾಗಿ ಹುತ್ತದೊಳಗೆ ಹುದುಗಿದ್ದಂತಹ ಸೋಮೇಶ್ವರ ದೇವರನ್ನು ಎತ್ತಿ ತಂದು ಜಯಪ್ಪ ಗೌಡರು ಒಂದು ಚಿಕ್ಕ ದೇವಸ್ಥಾನವನ್ನು ಕಟ್ತಾರೆ. ಅದಾದಮೇಲೆ ಅವ್ರ ಮಕ್ಕಳಾದಂಥ ಗಿಡ್ಡಪ್ಪ ಗೌಡರು ಇದು ದೊಡ್ಡ ದೇವಸ್ಥಾನ ಕಟ್ತಾರೆ. ಅದಾದಮೇಲೆ ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು ಇಂಥ ಅದ್ಭುತವಾದಂಥ ದೇವಸ್ಥಾನ ದ ಮ್ಯೂಸಿಯಂ ಆಫ್ ವಿಜಯನಗರ ಇಂಥದ್ದೊಂದನ್ನು ಪುನರುಜ್ಜೀವನಗೊಳಿಸ್ತಾರೆ ಅಂತ ಒಂದು ಇತಿಹಾಸ ಹೇಳುತ್ತೆ. ಇನ್ನೊಂದೇನಪ್ಪ ಅಂದರೆ, ಚೋಳರ ಕಾಲದ ನಿರ್ಮಾಣಗೊಂಡಂಥ ದೇಗುಲ ಕೆಂಪೇಗೌಡರು ಅದನ್ನು ಸಂಪೂರ್ಣವಾಗಿ ಪುನರ್ನಿರ್ಮಾಣ ಮಾಡಿದ್ರು ಅಂತ ಇನ್ನೊಂದು ಇತಿಹಾಸ ಹೇಳಿದ್ರೆ, ಯಾವುದೇ ಇತಿಹಾಸ ಹೇಳಿದ್ರು ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು ಇದನ್ನು ಇವತ್ತು ನಮಗೆ ಕೊಟ್ಟಂಥ ಪುಣ್ಯಾತ್ಮ ದ ಮ್ಯೂಸಿಯಂ ಆಫ್ ವಿಜಯನಗರ. ನೋಡಿ, ಇಲ್ಲಿ ಸಂಪೂರ್ಣ ಬೇಟೆಗಾರರು ನೋಡಿ, ಜಯಪ್ಪ ಗೌಡರು ಬೇಟೆಗಾರರಾಗಿ ಹಲಸೂರು ಪ್ರದೇಶಕ್ಕೆ ಬಂದಿದ್ದರಿಂದ ಎಲ್ಲ ಬೇಟೆಗಾರರ ಉಬ್ಬು ಶಿಲ್ಪಗಳು ಅದನ್ನು ಒತ್ತು ಕೊಡುವಂತೆ, ಪುಷ್ಟೀಕರಿಸುವಂತೆ, ಸಾಕ್ಷಿಗಾಗಿ ಬೇಟೆಗಾರರ ಶಿಲ್ಪವನ್ನು ನೋಡ್ಬೋದು ನೀವಿಲ್ಲಿ. ಈ ಬೇಟೆಗಾರ ನೋಡಿ ಒಂದು ಪ್ರಾಣಿಯನ್ನು ಕೊಂದು ಅದನ್ನು ತಿವಿದು ಕೊಲ್ತಾ ಇದ್ದಾನೆ. ಒಂದು ಪ್ರಾಣಿಯನ್ನು ಕಾಲು ಹಿಡಿದ್ಬಿಟ್ಟು ಅದನ್ನು ತಿವಿತಾ ಇರ್ತಕ್ಕಂಥ ಬೇಟೆಗಾರ ಬಿಲ್ಲು ಮತ್ತು ಬಾಣ ಬತ್ತಳಿಕೆಯಲ್ಲಿ, ಮತ್ತೊಬ್ಬ ಬೇಟೆಗಾರ ಬಾಣವನ್ನು ಹೆದೆ ಏರಿಸಿದ್ದಾನೆ ನೋಡಿ. ಬೇಟೆಯನ್ನು ತಂದ ಮೇಲೆ ಬುತ್ತಿಯನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಕೈ ಕಗಳ ಮೇಲೆ ಇಟ್ಕೊಂಡು ಬುತ್ತಿನ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ತಪಸ್ ಮಾಡ್ತಾ ಇರ್ತಕ್ಕಂಥ ಋಷಿಮುನಿಗಳು ಬಹುಶಃ ಇದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ರು ಕಣ್ರಿ. ನಾನು ಕೇಳಿದ್ರೆ 1000 ವರ್ಷಗಳಿಂದ ಈ ಬೃಹತ್ತಾದಂಥ ಕಾಡಿನಲ್ಲಿ ಅಘೋರಿಗಳು, ಕಾಪಾಲಿಕರು, ಸಿದ್ಧರು, ರಸಾಸಿದ್ಧರು, ಋಷಿಗಳು, ಮುನಿಗಳು ಎಲ್ಲರೂ ಇಲ್ಲಿ ತಪಸ್ಸನ್ನು ಆಚರಿಸಿದಂಥ ಊರಿದು ಹಲಸೂರು. ಹಾಗಾಗಿಯೇ ಬೆಂಗಳೂರು ಇವತ್ತು ಇಷ್ಟು ದಿಗನಾಗಿ ಬೆಳೆಯೋದಕ್ಕೆ ಕಾರಣ. ನೋಡಿ, ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡುತ್ತಿರತಕ್ಕಂಥ ಮುನಿ ಇಲ್ಲಿ ನೋಡಿ, ಇಲ್ಲಿ ಕೈಗಳನ್ನು ಮುಗಿದು ತಪಸ್ಸು ಮಾಡುತ್ತಿರ್ತಕ್ಕಂಥ ಜಠಮುನೇಶ್ವರ ಇವನು, ಜಟಾಧರ ನೋಡ್ರಿ. ಇಲ್ಲಿ ಜಟಗಳನ್ನು ಬಿಟ್ಕೊಂಡಿದ್ದಾರೆ. ಇಬ್ಬರು ಯೋಧರು ತಮ್ಮ ತಮ್ಮ ಬಿಲ್ಲುಗಳನ್ನು ಏರಿಸಿ ಬಾಣಗಳನ್ನು ಇಟ್ಕೊಂಡು ಯುದ್ಧಕ್ಕೆ ಸಿದ್ಧರಾಗಿದ್ದಂಥರು. ಈ ಕಡೆ ಬಂದರೆ ನೀವು ಮಹಿಷಮರ್ಧಿನಿ, ಮಹಿಷನನ್ನು ಸಂಹಾರ ಮಾಡ್ತಾ ಇರತಕ್ಕಂಥ ತಾಯಿ ಚಾಮುಂಡೇಶ್ವರಿ. ಮಹಿಷನಿಗೆ ತ್ರಿಶೂಲವಂತೂ ಚುಚ್ಚುತ್ತಾ ಇದ್ದಾರೆ. ಮಹಿಷ ಕೆಳಗಡೆ ಅಸುನಿಗುತ್ತಾ ತನ್ನ ಕೊನೆಯ ಉಸಿರನ್ನು ಎಣಿಸ್ತಾ ಇರ್ತಕ್ಕಂಥದ್ದು. ಇದು ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಕ್ಷೇತ್ರ. ಮಾಂಡವ್ಯ ಮಹರ್ಷಿಗಳು ಬಹಳ ಕಾಲ ತಪಸ್ಸು ಮಾಡಿದಂಥ ಕ್ಷೇತ್ರ ಯಾವುದು? ಮಂಡ್ಯ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದು ಸಹ ಮಾಂಡವ್ಯ ಮಹರ್ಷಿಗಳು ತಪಸ್ಸಿಗೆ ಕೂತಂಥ ಕ್ಷೇತ್ರ ಆಗಿದ್ದರಿಂದ ಇದು ಮಾಂಡವ್ಯ ಮಹರ್ಷಿಗಳೇ ಸ್ಥಾಪನೆ ಮಾಡಿದಂಥ ಸೋಮೇಶ್ವರ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮಾಂಡವ್ಯ ಋಷಿಗಳು ಬಲಗೈಯನ್ನು ತಮ್ಮ ತಲೆಯ ಮೇಲಿಟ್ಟುಕೊಂಡು ಎಡಗೈಯಲ್ಲಿ ಈಶ್ವರ ಲಿಂಗವನ್ನು ಪಿಡಿದು ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನು, ಉಗ್ರ ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಮಾಂಡವ್ಯ ಋಷಿಗಳನ್ನು ನೀವು ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಬಂದರೆ ನೀವು ನೋಡಿ, ಬಹಳ ಸೊಗಸಾದಂಥ ಮತ್ತೊಬ್ಬ ಬೇಟೆಗಾರ. ಆ ಕಡೆ ತೋರಿಸಿದ್ನಲ್ಲ, ಈ ಕಡೆನೂ ಅಷ್ಟೇ ಬೇಟೆಗಾರ. ಈ ಬೇಟೆಗಾರ ಸಾರಂಗವನ್ನು ಹೊಡೆದಿದ್ದಾನೆ. ಜಿಂಕೆಯನ್ನು ಹೊಡೆದು ಆ ಜಿಂಕೆಯನ್ನು ತನ್ನ ಹೆಗಲ ಮೇಲಿಟ್ಕೊಂಡು ಬರ್ತಾ ಇದ್ದಾನೆ. ಎಡದ ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ. ಎರಡೂ ಕೈಗಳಿಂದ ಎಡದ ಭುಜಕ್ಕೆ ಬಿಲ್ಲನ್ನು ಹಾಕ್ಕೊಂಡು ತನ್ನ ಎರಡೂ ಕೈಗಳಿಂದ ಆ ಜಿಂಕೆಯ ಕಾಲುಗಳನ್ನು ಹಿಡಿದು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾ ಇರ್ತಕ್ಕಂಥ ಬೇಟೆಗಾರ. ಈ ಬೇಟೆಗಾರನ ಡ್ರೆಸ್ ನೋಡ್ರಿ, ಎಲೆ ಥರ ಇಲ್ಲಿ ಎಲೆ ಇನ್ನರ್ರಿ, ಇಲ್ಲಿ ಎಲೆ ಥರ ಬಿಡಿಸಿದ್ದಾರೆ ನೋಡ್ರಿ.
ಅದರಲ್ಲಿ ಎಲೆ. ಮತ್ತೊಬ್ಬ ಬೇಟೆಗಾರ್ತಿಯನ್ನು ಸಹ ನೀವು ಇಲ್ಲಿ ನೋಡ್ಬೋದು. ಬೇಟೆಗಾರ್ತಿಯವಳು, ಅವಳು ಎಡಗೈಯಲ್ಲಿ ಕೋದಂಡವನ್ನು ಹಿಡ್ಕೊಂಡಿದ್ದಾಳೆ, ಬಿಲ್ಲನ್ನು ಹಿಡ್ಕೊಂಡಿದ್ದಾಳೆ. ಆಮೇಲೆ ಅವಳ ಜಟೆಯನ್ನು ನೀವು ನೋಡ್ಬೋದು. ಎಷ್ಟುದ್ದ ನಾಗವೇಣಿ ಅಂತೀವಿ ನಾವು. ಈಗ ಹೆಸರೇ ಇಟ್ಕೊಳ್ಳಲ್ಲ ನಮ್ಮ ಹೆಣ್ಮಕ್ಳಿಗೆ, ನಾಗವೇಣಿ ಅಂತ ಹೆಸರೇ ಇಟ್ಕೊಳ್ಳಲ್ಲ ಈಗ ಅಲ್ವಾ. ನಾಗವೇಣಿ ಅಂದರೆ ನಾಗರ ಹಾವಿನಂತೆ ಉದ್ದವಾದಂಥ ಜಡೆಯನ್ನು ನಾಗವೇಣಿ ಅಂತ ಕರೀತಾರೆ. ಸೊ ಇದು ನಾಗವೇಣಿ. ನೋಡ್ರಿ ಎಷ್ಟುದ್ದ ಜಡೆ ಬಿಟ್ಟಿದ್ದಾಳೆ ನೋಡ್ರಿ, ಇಲ್ಲಿವರೆಗೂ ಇದೆ ಅವಳು ಜಡೆ ಹರಡ್ಕೊಂಡು. ಈ ಬಿಲ್ ನೋಡಿ, ಆಳೆತ್ತರದ ಬಿಲ್ಲನ್ನು ಹಿಡ್ಕೊಂಡಿರ್ತಕ್ಕಂಥ ಬಾಲಿಕೆ ಬೇಟೆಗಾರ್ತಿ. ಇಲ್ಲಿ ಮತ್ತೊಬ್ಬ ಬೇಟೆಗಾರ, ಇಲ್ಲಿ ನೋಡ್ತಾ ಇದ್ದಾರೆ, ಆಳೆತ್ತರದ ಬಿಲ್ಲು ಇವನ ಕೈಯಲ್ಲೂ ಇವನಿಗಿಂತ ಎತ್ತರದ ಬಿಲ್ಲನ್ನು ಹಿಡಿದಿದ್ದಾನೆ. ಎರಡೂ ಕೈಗಳಲ್ಲಿ ಆ ಬಿಲ್ಲನ್ನು ಹಿಡಿದಿದ್ದಾನೆ. ಬತ್ತಳಿಕೆಯಲ್ಲಿ ಬಾಣಗಳನ್ನು ಹಿಡ್ಕೊಂಡಿದ್ದಾನೆ, ಬತ್ತಳಿಕೆಯಲ್ಲಿ ಬಾಣ. ಸೊ ಈ ಕೊನೆಯಿಂದ ಆ ಕೊನೆವರೆಗೂ ಬರೀ ಬೇಟೆಗಾರರನ್ನೇ ಕೆತ್ತಿದ್ದಾರೆ. ಯಾಕೆ ಅಂದರೆ ಇದು ತುಂಬ ದೊಡ್ಡ ಕಾಡಾಗಿತ್ತು ಅನ್ನೋದಕ್ಕೆ. ಅದಕ್ಕೆ ವಿವಿಧ ರೀತಿಯ ಪ್ರಾಣಿಗಳನ್ನು ಅವರು ಕೊಲ್ತಾ ಇದ್ದದನ್ನು ನೋಡಿದಂಥ ಶಿಲ್ಪಿ ಅವನ್ನೆಲ್ಲ ಉಬ್ಬು ಶಿಲ್ಪವಾಗಿ ಇಲ್ಲಿ ಬಿಡಿಸಿದ್ದಾನೆ. ಮತ್ತೆ ಕೆಳಗಡೆ ಈ ಕಡೆ ಮೂಲಲ್ಲಿ ಆ ಕಡೆ ಮೂಲಲ್ಲಿ ಇವರಿಬ್ಬರು ಏನಿರ್ಬೋದು, ಆ ಬೇಟೆಗಾರರ ತಂಡದ ಕಾವಲುಗಾರರೇ, ಸದಸ್ಯರಂತೂ ಹೌದು, ಬೇಟೆಗಾರರ ತಂಡದ ರಕ್ಷಕರೇ ಅಥವಾ ಮೇಲ್ವಿಚಾರಕರೇ ಏನೋ ಒಂದು ಇದ್ದಿರ್ಬೋದು. ಅದಕ್ಕೆ ಇವರು ಡ್ರೆಸ್ ನೋಡ್ರಿ, ಇಲ್ಲಿ ಕಂಬಳಿ ಹೊದ್ಕೊಂಡು, ನಾವು ಮಳೆಗಾಲದಲ್ಲಿ ಓಡಾಡ್ತಿರ್ತೀವಲ್ಲ ಆ ಥರ ಕಂಬಳಿಯನ್ನು ಹೊದ್ಕೊಂಡು ಇವರು ಕೈಯಲ್ಲಿ ಒಂದು ದಂಡವನ್ನು ಹಿಡಿದು ನಿಂತಿದ್ದಾರೆ, ಈ ಕಡೆ ಮತ್ತು ಆ ಕಡೆ. ನೋಡಿ ಮತ್ತೊಂದು ಅಪರೂಪದ ಶಿಲ್ಪ. ಆನೆ ಮಂಡಿಗಲ್ಲಿ ಕೂತಿದೆ, ಹಿಂದೆಯಿಂದ ಒಬ್ಬ ಮಾವುತ, ಅವನು ಬಹುಶಃ ಮಾವುತನೇ, ಹತ್ತುತ್ತಾ ಇದ್ದಾನೆ, ಆನೆಯನ್ನು ಹತ್ತುತ್ತಾ ಇದ್ದಾನೆ. ನೋಡ್ತಾ ಇದ್ದೀರಲ್ಲ, ಮಾವುತನೋ ಕಾವಾಡಿನೋ ಆನೆ ನೋಡಿ ಇಲ್ಲಿ ಮಂಡಿಯಲ್ಲಿ ಕೂತಿದೆ. ಈ ಕಾಲನ್ನು ಸ್ವಲ್ಪ ಬಗ್ಸಿದೆ, ಇನ್ನೊಂದು ಕಾಲು ಎತ್ತಿದೆ. ಸೊ ಆನೆ ಹತ್ತೋದಕ್ಕೆ ಅನುಕೂಲ ಆಗಲಿ ಅಂತ ಅವನ ಮೇಲಿಂದ ಹತ್ತಾ ಇರ್ತಕ್ಕಂಥ ಒಂದು ಶಿಲ್ಪ ನೋಡ್ರಿ ಸ್ನೇಹಿತರೆ. ಇಲ್ಲೊಂದು ವಿಶೇಷವಾದಂಥ ಶಿಲ್ಪ ಇದೆ ನೋಡಿ, ಇಲ್ಲಿ ಒಂದು ಸ್ಟ್ರೈಟ್ ಆಗಿದೆ ಹಿಂಗೆ ಒಂದು ಅಂತ. ಒಂದೇ ಕೈಯಲ್ಲಿ ಅವ್ನು ಹಿಂಗೆ ಇಟ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ, ಇನ್ನೊಂದು ಕೈ ಭಾಳ ವಿರಾಮವಾಗಿ ಇಟ್ಕೊಂಡಿದ್ದಾನೆ. ಇದೇನು ವಾದ್ಯ ಥರ ಅಂತೂ ಕಾಣಲ್ಲ, ಇಲ್ಲೊಂದು ಸಣ್ಣದೊಂದು ಪಾಟ್ ಥರ ಇದೆ. ಇದೇನಿರ್ಬೋದು, ಅವನು ಆವತ್ತಿನ ಕಾಲದ ಒಂದು ಹೊಗೆ ಸೇವನೆ ಮಾಡ್ತಾ ಇದ್ದಿರ್ಬೋದು. ಯಾಕೆಂದರೆ ಆವತ್ತಿನ ಕಾಲದ ಋಷಿಮುನಿಗಳಲ್ಲಿ ಭಂಗಿ ಸೇವನೆ ಅನ್ನೋದು ಬಹಳ ಕಾಮನ್ ಆಗಿತ್ತು. ಭಂಗಿ ಸೇವಿಸಿಯೇ ಅವರು ವರ್ಷಗಟ್ಟಲೆ ಅವರು ಶಿವನನ್ನು ಆರಾಧಿಸ್ತಾ ಇದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇರೋವಂಥದ್ದು. ಅಘೋರಿಗಳು, ಕಾಪಾಲಿಕರು, ಸಿದ್ಧರು ಇವರೆಲ್ಲ. ಸೊ ಆ ಭಂಗಿ ಸೇವನೆಯಲ್ಲಿ ನಿರತರಾಗಿದ್ದಿರಬಹುದೇ, ಇವನೊಬ್ಬ ಕಾಪಾಲಿಕನಿದ್ದಿರಬಹುದೇ. ನೋಡಿ ಇಲ್ಲಿ ಆ ಭಂಗಿ ಸೇವನೆಯನ್ನು ಬಹಳ ಸೊಗಸಾಗಿ ಶಿಲ್ಪಿ ಕೆತ್ತಿದ್ದಾನೆ. ಇದೆಲ್ಲ ಕೆತ್ತಿರೋದರ ಅರ್ಥ ಏನು, ಅವನು ಇದನ್ನೆಲ್ಲ ನೋಡಿದ್ದಾರೆ ಶಿಲ್ಪಿಗಳು ಈ ಸ್ಥಳದಲ್ಲಿ. ಅದಕ್ಕೆ ಈ ಕಂಬಗಳೆಲ್ಲ ತುಂಬ ಕಾಮನ್ ಆಗಿರುವಂಥದ್ದು ಬೇಟೆಗಾರ. ಸೊ ಮತ್ತು ಇಂಥವ್ರು ಬೇಟೆಗಾರರು ಮತ್ತು ಋಷಿಮುನಿಗಳೇ ಸಂಪೂರ್ಣವಾಗಿ ತುಂಬಿ ಹೋಗಿದ್ದಾರೆ. ಸೋಮೇಶ್ವರನ ದೇವಸ್ಥಾನದ ತುಂಬ ನೂರಾರು ಋಷಿಮುನಿಗಳು ತುಂಬಿ ಹೋಗಿದ್ದಾರೆ. ಅದರಲ್ಲಿ ಇವನು ವಿರಾಮದಲ್ಲಿ ಕೂತು ಹುಕ್ಕಸೆತ್ತಾ ಇದ್ದಾನ ಅನ್ನೋವಂಥ ಭಾವದಲ್ಲಿದೆ. ಇದನ್ನು ತಿಳಿದವರು ಹೇಳಬೇಕು ಅಂತ ಪ್ರಾರ್ಥನೆ. ಸ್ನೇಹಿತರೆ, ಮತ್ತೊಂದು ಅಪರೂಪದ ಶಿಲ್ಪವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೇಳಿನ ಮೇಲೆ ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥ ದೇವರು. ಇಲ್ಲಿ ನೋಡ್ತಾ ಇದ್ದೀರಾ, ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥವನು. ಅವರ ಜಟೆಯ ವಿನ್ಯಾಸವನ್ನು ನೀವು ನೋಡಿ, ಜಟೆಯ ವಿನ್ಯಾಸವನ್ನು, ಕಿವಿಯ ಹತ್ತ ಕಡಕನ್ನು, ಕತ್ತಲಲ್ಲಿರ್ತಕ್ಕಂಥ ಪದಕವನ್ನು ನೀವು ನೋಡಿ. ಪದ್ಮಾಸನಧಾರಿಯಾಗಿ ಕುಳಿತಿರ್ತಕ್ಕಂಥ ದೊಡ್ಡದಾದಂಥ ಚೇಳಿನ ಕೊಂಡಿಗಳು ಮತ್ತು ಚೇಳಿನ ಬಾಲ ಎಷ್ಟು ಭಾಳ ಸೊಗಸಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಚೇಳು ಮತ್ತು ಬಾಲ ಮೇಲೆ ಕುಳಿತಿರ್ತಕ್ಕಂಥ ದೇವರು. ಮತ್ತು ಇಲ್ಲಿ ಯೋಗ ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ, ಇದು ಯಾವ ಪ್ರಾಣಿ ಗೊತ್ತಿಲ್ಲ, ಇದು ಹಂದಿಯೇ ಶ್ವಾನವೇ ಇದು ಗೊತ್ತಿಲ್ಲ. ಈ ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ಮತ್ತೊಬ್ಬ ದೇವರನ್ನ ಇಲ್ಲಿ ನೀವು ನೋಡಬಹುದು. ನೋಡ್ತಾ ಇದ್ದೀರಾ ಸ್ನೇಹಿತರೆ? ಚೇಳಿನ ಮೇಲೆ ಕೂತಂಥ ದೇವರನ್ನ ನಾನು ನಿಮ್ಗೆ ತೋರಿಸ್ದೆ. ಇಲ್ಲಿ ನೋಡಿ, ಮೀನಿನ ಮೇಲೆ ಕೂತಂಥ ಭಗವಂತ ನೋಡಿ ಇಲ್ಲಿ. ಆದರೆ ಇವರ ಹೇರ್ ಸ್ಟೈಲ್ ನೋಡಿ, ಇಲ್ಲಿ ಲುಕ್ಸ್ ಲೈಕ್ ರೆಡ್ ಇಂಡಿಯನ್ಸ್ ಹೇರ್ ಸ್ಟೈಲ್. ರೆಡ್ ಇಂಡಿಯನ್ಸ್ ಹಾಕೊಂಡಿರ್ತಾರೆ ತಮ್ಮ ತಲೆ ಮೇಲೆ, ಆ ಥರದ್ದು ನೋಡಿ ಇಲ್ಲಿ. ಅದೇ ಥರ ಸೇಮ್ ನೋಡಿ, ಇಲ್ಲಿ ದೊಡ್ಡದಾದಂಥ ಮೀನಿನ ಮೇಲೆ ಕುಳಿತಿರ್ತಕ್ಕಂಥವ್ರು. ಇಲ್ಲಿ ನೋಡಿ, ಇಲ್ಲಿ ಇದು ಶರಭವೋ ಯಾಳಿಯೋ ಅದರ ಮೇಲೆ ಕುಳಿತಿರ್ತಕ್ಕಂಥ ಭಗವಂತನ ನೀವು ನೋಡ್ತಾ ಇದ್ದೀರ. ಇದನ್ನು ನಾನು ನಿಮಗೆ ಕೋಲಾರದಲ್ಲಿ ತೋರಿಸಿದ್ದೀನಿ. ಕೋಲಾರಮ್ಮ ಟೆಂಪಲಲ್ಲಿ ಸೇಮ್ ಇದನ್ನು ತೋರಿಸಿದ್ದೀನಿ. ಒಬ್ಬಳು ಬಾಲೆಯ ಕಾಲಲ್ಲಿ ಏನನ್ನು ತೆಗಿತಾ ಇರತಕ್ಕಂಥದ್ದು ಕೋಲಾರದ ಎಂಟ್ರೆನ್ಸಲ್ಲೇ, ಕೋಲಾರಮ್ಮ ದೇವಸ್ಥಾನದ ಎಂಟ್ರೆನ್ಸಲ್ಲಿ. ಇದು ಭಾಳ ದೊಡ್ಡದಾದಂಥ ಶಿಲ್ಪ. ಇಲ್ಲಿ ಪುಟ್ಟದಾದಂಥ ಶಿಲ್ಪವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವಳು ಕೆಳಗಡೆ ಕುಳಿತುಕೊಂಡು ಅವಳ ಕಾಲಿನಿಂದ ಏನು ತೆಗಿತಾ ಇದೆ ನೀವು ಅಂತ ಗೊತ್ತಿಲ್ಲ. ಕಾಲಿನಿಂದ ಏನನ್ನೋ ತೆಗಿತಾ ಇದ್ದೇನೆ. ಬಾಲೆ ತನ್ನ ಕಾಲನ್ನು ಇಲ್ಲಿ ಕೊಟ್ಟಿದ್ದಾಳೆ. ಇಲ್ಲ ಸ್ನೇಹಿತರೆ, ಮತ್ತೊಂದು ಅಪರೂಪದ ಉಬ್ಬು ಶಿಲ್ಪವನ್ನು ಸೋಮೇಶ್ವರನ ದೇವಸ್ಥಾನದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೊಕ್ಕರೆ, ಭಾಳ ಅಪರೂಪಕ್ಕೆ ನಿಮಗೆ ಒಂದು ಕೊಕ್ಕರೆ ಶಿಲ್ಪವನ್ನು, ಉಬ್ಬು ಶಿಲ್ಪವನ್ನು ಸಹ ಇಲ್ಲಿ ಕೆತ್ತಿದ್ದಾರೆ. ಯಾಕೆಂದರೆ ಹಲಸೂರು ಕೆರೆ ನಿಮ್ಗೆ ಗೊತ್ತು, ಭಾಳ ಸುಪ್ರಸಿದ್ಧವಾದಂಥ ಐತಿಹಾಸಿಕವಾದಂಥ ಹಲಸೂರು ಕೆರೆಯಲ್ಲಿ ನೂರಾರು ಸಾವಿರಾರು ಪಕ್ಷಿಗಳನ್ನು ನೀವು ನೋಡ್ಬೋದು. ಅದೇ ಒಂದು ಕೊಕ್ಕರೆಯ ಶಿಲ್ಪವನ್ನು ಸಹ ಇಲ್ಲಿ ಶಿಲ್ಪಿ ಆ ಕೊಕ್ಕರೆಯ ಸೌಂದರ್ಯಕ್ಕೆ, ಹಲಸೂರು ಕೆರೆಯ ಸೌಂದರ್ಯಕ್ಕೆ ಮನಸೋತು ಆ ಶಿಲ್ಪವನ್ನು ಕೆತ್ತಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಮತ್ತು ಎಲ್ಲ ನೀವೊಂದು ಚಿಕ್ಕ ಜಾಲದಲ್ಲೂ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ಕಲ್ಯಾಣಿಗಳಲ್ಲಿ ಶಿಲ್ಪಗಳಲ್ಲಿ ತೋರಿಸಿರುವಂತೆ
2 ತಲೆ 4 ದೇಹಗಳುಳ್ಳ ಮಂಗಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 2 ತಲೆ ಮತ್ತು 4 ದೇಹಗಳು. ಈ ಮಂಗ ನಾನು ನಿಮ್ಗೆ ತೋರಿಸಿ ಇನ್ನು ಮುಂದೆ ಚಿಕ್ಕಜಾಲದಲ್ಲೂ ನಾನು ತೋರಿಸ್ತಿದ್ದೀನಿ. ಇದೊಂದು ಭಾಳ ಫೇಮಸ್ ಆದಂಥ ಉಬ್ಬು ಶಿಲ್ಪ. ಸೊ ಅವತ್ತಿನ ಶಿಲ್ಪಿಗಳಲ್ಲಿ ಇದೊಂದು ಕಾಮನ್ ಫ್ಯಾಕ್ಟ್ರಿ, ಈ ಉಬ್ಬು ಶಿಲ್ಪ. ಅದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಇರುವಂತೆ ಇಲ್ಲೂ ಬೇಡರ ಕಣ್ಣಪ್ಪನ ಒಂದು ಉಬ್ಬು ಶಿಲ್ಪವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇಡರ ಕಣ್ಣಪ್ಪ ತನ್ನ ಕಾಲಿನಿಂದ ಬಲಗಾಣಿನಿಂದ ಶಿವನ ರಕ್ತ ಬರುತ್ತಿದ್ದಂಥ ಕಣ್ಣನ್ನು ಒತ್ತಿ ಹಿಡಿದು ತನ್ನ ಕಣ್ಣನ್ನು ಕೀಳ್ತಾ ಇರ್ತಕ್ಕಂಥದ್ದು, ಬಾಣದಿಂದ ತನ್ನ ಕಣ್ಣನ್ನು ಕೀಳ್ತಾ ಇರ್ತಕ್ಕಂಥ ಮನೋಹರನಾದಂಥ ದೃಶ್ಯವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಅವನ ಎಡಗೈಯಲ್ಲಿ ಬಿಲ್ಲು, ಬಲಗೈಯಲ್ಲಿ ಬಾಣವನ್ನು ಕುಚ್ಚುಚ್ಚಿಕೊಂಡಿರ್ತಕ್ಕಂಥ ಕಣ್ಣು, ತನ್ನ ಬಲಗಾಲನ್ನು ಈಶ್ವರನ ನೆತ್ತಿಯ ಮೇಲೆ ಇಟ್ಟು ಅವನಿಗೆ ಒಂದು ಕಣ್ಣನ್ನು ಮುಚ್ಚಿರ್ತಕ್ಕಂಥ ಅಭೂತಪೂರ್ವವಾದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಬೇಡರ ಕಣ್ಣಪ್ಪ ಸಾಮಾನ್ಯವಾಗಿ ಎಲ್ಲ ಪುರಾತನ ದೇವಸ್ಥಾನಗಳಲ್ಲಿ ಕಣ್ಣಪ್ಪನ ಒಂದು ಉಬ್ಬು ಶಿಲ್ಪ ಶಿವನ ಅಗ್ರೇಸರ ಭಕ್ತರಲ್ಲಿ ಇವನೊಬ್ಬ ಅಂತ ತೋರಿಸೋದಕ್ಕೆ ಕೆತ್ತಿರ್ತಾರೆ. ಒಂದು ರಾವಣ, ಒಂದು ಕಣ್ಣಪ್ಪ, ಶಿವನ ಅಗ್ರಮಾನ್ಯ ಭಕ್ತರಲ್ಲಿ ಇವರಿಬ್ಬರು ಅಂತ ಹೇಳಿ ಒಂದು ರಾವಣನ, ದಶಕಂಠ ರಾವಣನ ಚಿತ್ರವನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಬೇಡರ ಕಣ್ಣಪ್ಪನ ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೊಂದು ಅಪರೂಪದ ಶಿಲ್ಪ ಇದು, ಗಂಡಬೇರುಂಡ ಶಿಲ್ಪ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. 2 ಆನೆಗಳ ಮೇಲೆ ನಿಂತಿರ್ತಂಥ 2 ಪಾದಗಳನ್ನು, ತನ್ನ ಪಾದಗಳನ್ನು ಹಿಡಿದು ತನ್ನ 2 ಕೈಗಳಲ್ಲಿ 2 ಬೃಹತ್ತಾದಂಥ ಪ್ರಾಣಿಗಳು, ಈ ಪ್ರಾಣಿಗಳು ಯಾವುದು ಅಂತ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಹಿಡಿದು ನಿಂತಿರ್ತಕ್ಕಂಥ 2 ತಲೆಗಳೆಲ್ಲ ಗಂಡಬೇರುಂಡ ಪಕ್ಷಿಯನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ ಇಲ್ಲಿ ಗಂಡಬೇರುಂಡ ಪಕ್ಷಿ. ಈ ಒಂದು ಕೆಂಪೇಗೌಡರು ಪುನರ್ನಿರ್ಮಾಣ ಮಾಡತಕ್ಕಂಥ ಈ ಹಲಸೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಗಂಡಬೇರುಂಡನನ್ನು ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಮತ್ತೊಂದು ಅಪರೂಪದ ಉಬ್ಬು ಶಿಲ್ಪ ಇಲ್ಲಿ ಆಂಜನೇಯ ಸ್ವಾಮಿ ಈಶ್ವರನ ಪೂಜೆ ಮಾಡ್ತಾ ಇರ್ತಕ್ಕಂಥ ಒಂದು ಶಿಲ್ಪವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಂಜನೇಯ ಸ್ವಾಮಿ ಭಾಳ ಭಕ್ತಿಯಿಂದ ಶಿವನ ಪೂಜೆ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಅಪರೂಪದ ಶಿಲ್ಪವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಾ? ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಇರುವಂತೆ ಈಶ್ವರನಿಗೆ ಹಾಲು ಕೊಡ್ತಾ ಇರ್ತಕ್ಕಂಥ ಹಸು, ಎಲ್ಲ ಈಶ್ವರ ದೇವಸ್ಥಾನಗಳಲ್ಲಿ ಉಬ್ಬು ಶಿಲ್ಪದಲ್ಲಿರುವಂತೆ ತನ್ನ ಕೆಚ್ಚಲಿನ ಕೆಳಗಡೆ ಶಿವಲಿಂಗವನ್ನು ಕರೆಕ್ಟಾಗಿ ಕೆಚ್ಚಲನ್ನು ನಿಲ್ಲಿಸಿ ಹಾಲನ್ನು ಕರಿತಾ ಇರ್ತಕ್ಕಂಥ ಹಸುವನ್ನು ಸಹ ನೀವು ನೋಡ್ತಾ ಇದ್ದೀರಿ. ವಿಜಯನಗರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂಥ ಭೇಟಿ ಕೊಟ್ಟಂಥ ವಿದೇಶಿ ಪ್ರವಾಸಿಗರು, ಲಕ್ಷಾಂತರ ವಿದೇಶಿ ಪ್ರವಾಸಿಗರು, ವಿದೇಶಿ ಯಾತ್ರಿಕರು ಎಲ್ಲ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು. ಈ ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿದ್ರು. ಅಂಥ ಒಬ್ಬ ವಿದೇಶಿ ಯಾತ್ರಿಕನನ್ನು ಸಹ ಇಲ್ಲಿ, ಅಥವಾ ವಿದೇಶಿ ಪ್ರವಾಸಿ, ವಿದೇಶಿ ವ್ಯಾಪಾರಿ, ಅವನನ್ನು ಸಹ ಈ ದೇವಸ್ಥಾನದಲ್ಲಿ ಒಂದು ಉಬ್ಬು ಶಿಲ್ಪವನ್ನಾಗಿ ನಿಲ್ಲಿಸಿ ಅವನನ್ನು ಈ ಸಾಕ್ಷಿಭೂತನನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿದ್ದೀರಾ, ವಿಶೇಷವಾದಂಥ ಡ್ರೆಸ್. ಇಲ್ಲಿ ನೋಡಿ, ಇಲ್ಲಿ ಇವನ ಗಡ್ಡ ಮೀಸೆಗಳನ್ನು, ಅವನ ಕಣ್ಣುಗಳನ್ನು, ಅವನ ತಲೆ ಮೇಲಿರ್ತಕ್ಕಂಥ ಗುಲಾಬಿ ಅಥವಾ ಟೊಪ್ಪಿಯನ್ನು, ಅವನ ಧರಿಸಿರ್ತಕ್ಕಂಥ ಬಟ್ಟೆಗಳನ್ನು, ವಿಶೇಷವಾದಂಥ ಶಿಲ್ಪ. ಮತ್ತೊಂದು ವಿಶೇಷವಾದಂಥ ಶಿಲ್ಪವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ದೊಡ್ಡದಾದಂಥ ಮೀನು, ಅದೇನು ಇರ್ಬೋದು, ತಿಮಿಂಗಲ ಇರ್ಬೋದು, ಶಾರ್ಕ್ ಇರ್ಬೋದು, ಅದಕ್ಕೆ ಕೋರೆ ಹಲ್ಲು ನೀವು ನೋಡ್ತಾ ಇದ್ದೀರಾ. ಮೀನಿನ ಕೋರೆ ಹಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಾ. ಬೃಹತ್ತಾದ ಮೀನಿನ ಕೋರೆ ಹಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಾ. ಅದರ ಮೇಲೆ ಕೂತಂಥ ಯಕ್ಷನನ್ನ, ಗಂಧರ್ವನನ್ನು ನೀವು ನೋಡ್ತಾ ಇದ್ದೀರಾ. ಅದರ ಮೇಲೆ ಕುಳಿತಿರ್ತಕ್ಕಂಥ ನೋಡಿ, ಪಕ್ಕದಲ್ಲಿರ್ತಕ್ಕಂಥ ಒಂದು ತ್ರಿಶೂಲ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನೀವೆಲ್ಲ ದರ್ಪಣ ಸುಂದರಿ ನೋಡಬೇಕು ಅಂದರೆ ನೀವು ಬೇಲೂರು ಹಳೆಬೀಡಿಗೆ ಹೋಗ್ತೀರಾ. ದರ್ಪಣ ಸುಂದರಿ ಅಂದರೆ ಕನ್ನಡಿಯನ್ನು, ದರ್ಪಣ ಅಂದರೆ ಕನ್ನಡಿಯನ್ನು ನೋಡ್ತಿರ್ತಕ್ಕಂಥ ಸುಂದರಿ. ಬೇಲೂರಿನ ವಿಶ್ವವಿಖ್ಯಾತವಾದಂಥ ಶಿಲ್ಪ ದರ್ಪಣ ಸುಂದರಿ. 10ನೇ ಶತಮಾನದಲ್ಲಿ ರಾಜ ವಿಷ್ಣುವರ್ಧನ ಶುರು ಮಾಡಿದಂಥ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲಿ ವಿಶ್ವಪ್ರಸಿದ್ಧಿಯಾಗಿದೆ. ಅಂಥದ್ದೇ ಒಂದು ದರ್ಪಣ ಸುಂದರಿಯನ್ನು ಕೆಂಪೇಗೌಡರು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ದರ್ಪಣ ಸುಂದರಿ. ಕನ್ನಡಿಯನ್ನು ನೋಡ್ತಾ ಇರತಕ್ಕಂಥ, ಕನ್ನಡಿ ನೋಡಿ ತನ್ನ ತಲೆ ಮೇಲಿನ ನತ್ತನ್ನು ಬಾಚ್ಕೊತಾ ಇರತಕ್ಕಂಥ ದರ್ಪಣ ಸುಂದರಿಯನ್ನು ನೀವು ನೋಡ್ತಾ ಇದ್ದೀರಾ. ಎಡಗೈಯಲ್ಲಿ ಕನ್ನಡಿ ಹಿಡ್ಕೊಂಡಿದ್ದಾಳೆ, ಬಲಗೈಯಲ್ಲಿ ತನ್ನ ನೆತ್ತಿಯ ಮೇಲೆ ಬೆರಳನ್ನು ಇಟ್ಟಿದ್ದಾಳೆ. ಮತ್ತು ಅವಳ ಜಡೆಯ ಡಿಸೈನನ್ನು ನೀವು ನೋಡ್ಬೋದು. ಸಂಪೂರ್ಣ ಅವಳು ಜಡೆ ಹೆಣ್ಕೊಂಡಿರೋ ಜಡೆಯನ್ನು ನೀವು ನೋಡ್ಬೋದು. ಅವಳು ನೆತ್ತಿಯ ಮೇಲೆ ಅಲಂಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಅವಳು ಕಿವಿಯ 10 ಕಡಕುಗಳು, ಎಡಗೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಕನ್ನಡಿ. ದರ್ಪಣ ಸುಂದರಿ ನೀವು ನೋಡಬೇಕು ಅಂತಂದರೆ ಬೇಲೂರು ತನಕ ಹೋಗ್ಬೇಕಾಗಿಲ್ಲ, ನಮ್ಮ ಹಲಸೂರು ಸೋಮೇಶ್ವರನ ದೇವಸ್ಥಾನದಲ್ಲೂ ನೀವು ದರ್ಪಣ ಸುಂದರಿಯನ್ನು ನೋಡಬಹುದು. ಆಯಿತಾ? ಇಲ್ಲಿ ಶಿವನ ಗಣಗಳ ಅಂತ ಅನೇಕ ಋಷಿಮಣಿಗಳಲ್ಲಿ ಒಬ್ಬರಾದಂಥ ಋಷಿ ತನ್ನ 2 ಕೈಗಳನ್ನು ಮೇಲೆತ್ತಿ ಶಿವನನ್ನು ಭಜಿಸ್ತಾ ಇರ್ತಕ್ಕಂಥ ಅಮೋಘವಾದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ತನ್ನ 2 ಕೈಗಳನ್ನು ಮೇಲೆತ್ತಿ ಅವನು ಆ ಮೇಲೆತ್ತಿದ ಭಂಗಿಯಲ್ಲೇ ತಪಸ್ ಮಾಡ್ತಾ ಇರ್ತಕ್ಕ, ಈಶ್ವರನನ್ನು ಕುರಿತು ತಪಸ್ ಮಾಡ್ತಾ ಇರ್ತಕ್ಕಂಥ ಹಲವು ಭಂಗಿಗಳಲ್ಲಿ ನಾನಾಗಲೇ ಮಾಂಡವ್ಯ ಋಷಿಗಳನ್ನು ತೋರಿಸಿದೆ. ಒಂದು ಕಾಲನ್ನು ಮಡಚಿ ಅವರು ತಪಸ್ ಮಾಡ್ತಾ ಇದ್ರು. ಈ ಪುಣ್ಯಾತ್ಮ ಇವು 2 ಕೈಗಳನ್ನು ಮೇಲೆತ್ಕೊಂಡು ಶಿವನನ್ನು ಭಜಿಸ್ತಾ ಇರ್ತಕ್ಕಂಥ ಅಮೋಘವಾದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಹುಲಿಯ ಜೊತೆ ಹೋರಾಡಿ ಹುಲಿಯನ್ನು ಕೊಲ್ಲುತ್ತಾ ಇರ್ತಕ್ಕಂಥ ಸ್ಥಳನ ಶಿಲ್ಪ,
ಹೊಯ್ಸಳನ ಉಬ್ಬು ಶಿಲ್ಪವನ್ನು ಸಹ ನೀವು ಇಲ್ಲಿ ನೋಡ್ಬೋದು. ಹುಲಿಯ ಜೊತೆ ಹೋರಾಡ್ತಾ ಇರ್ತಕ್ಕಂಥ ಸ್ಥಳ, ಹುಲಿಗೆ ತಾನು ಬಾಕುವನ್ನು ಚುಚ್ಚಿದಾನೆ, ಅದು ಈ ಕಡೆಗೆ ಹುಲಿಯ ದೇಹವನ್ನು ಹಾದು ಈಚೆ ಬಂದಿದೆ. ನೋಡ್ತಾ ಇದ್ದೀರಾ ಇಲ್ಲಿ ಈ ಸ್ಥಳನ ನೋಡಿ. ಇವನೊಬ್ಬ ರಾಜ ಈ ಸ್ಥಳ ಅನ್ನೋದಕ್ಕೆ ಅವನ ಕಿರೀಟವನ್ನು ಸಹ ನೀವು ನೋಡ್ಬೋದು ಇಲ್ಲಿ. ನೋಡ್ತಾ ಇದ್ದೀರಾ ಹುಲಿಯನ್ನು ಆಲ್ಮೋಸ್ಟ್ ಆ ಹುಲಿ ಒಂದು ಕಾಲನ್ನು ಇವನು ಮಂಡಿ ಮೇಲೆ ಇಟ್ಬಿಟ್ಟಿದೆ. ಇಲ್ಲಿ ಇನ್ನೊಂದರಿಂದ ಅವನ ಅವನ ಕೈಗೆ ಕೈ ಹಾಕಿದೆ, ಬಾಯಿ ಹಾಕ್ಬಿಟ್ಟಿದೆ. ಆದರೆ ಅವನು ಬಿಡದಂತೆ ಮತ್ತೊಂದು ತನ್ನ ಎಡಗೈಯಿಂದ ಅದನ್ನು ಚುಚ್ಚಿದಾನೆ. ಆ ಚುಚ್ಚಿರ್ತಕ್ಕಂಥ ಬಾಕು ಅಥವಾ ಖಡ್ಗ ಏನಿದೆ ಅದು ಇಲ್ಲೀಚೆ ಬಂದಿದೆ. ಇಲ್ಲ ಇಲ್ಲಿ ಯೋಗ ನಿರತ ಮತ್ತೋರ್ವ ಮಹಿಳೆ, ಇದನ್ನ ಹ್ಯಾಂಡ್ ಸ್ಟ್ಯಾಂಡ್ ಅಂದರು ನಮ್ಮ ಇದನ್ನ ಹ್ಯಾಂಡ್ ಸ್ಟ್ಯಾಂಡ್ ನೋಡ್ರಿ. ಇಲ್ಲಿ ಯೋಗ ಮಾಡ್ತಾ ಇರ್ತಕ್ಕಂಥ ಮಹಿಳೆ ನೋಡಿ, ಎರಡು ಕೈಗಳನ್ನು ನಿಂತು ನೋಡಿ ಇಲ್ಲಿ ಯೋಗ ನಿರತಲಾಗಿ ಆ ಕಾಲನ್ನು ತಲೆಯ ಮೇಲೆ ಇಟ್ಕೊಂಡಿದ್ದಾರೆ ನೋಡ್ರಿ. ಯೋಗ ನಿರತ ಮಹಿಳೆ ಗೊತ್ತಾಗುತ್ತೆ ನಿಮಗೆ. ಯೋಗ ನಿರತ ಮಹಿಳೆ ಹೆಸರ ಬಂದಿದೆ. ಮತ್ತು ಇಲ್ಲೊಬ್ಬ ಬೇಟೆಗಾರ, ಇಡೀ ದೇವಸ್ಥಾನದ ತುಂಬ ಬೇಟೆಗಾರರಿದ್ದಾರೆ. ಇಲ್ಲೊಬ್ಬ ಬೇಟೆಗಾರ ಮತ್ತೊಂದು ಜಿಂಕೆಯನ್ನು ಹೊಡೆದು ನೋಡಿ, ಜಿಂಕೆಯ ಕೊಂಬುಗಳಲ್ಲಿ ಕಾಣ್ತಾ ಇದೆ. ಅದನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಎರಡು ಕಾಲುಗಳನ್ನು ಜಿಂಕೆ ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಈಸ್ ಮೂವಿಂಗ್ ನೋಡಿದ್ರ. ಮತ್ತೊಂದು ಅಪರೂಪದ ಶಿಲ್ಪ ಹಲಸೂರು ಸೋಮೇಶ್ವರ ಟೆಂಪಲಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮಲ್ಲ ಯುದ್ಧ ನಿರತ ಇಬ್ಬರು ಯೋಧರು ನೋಡಿ. ಮೀಸೆಗಳನ್ನು ನೋಡಿ, ಅವರಿಬ್ಬರು ಮೀಸೆ ರಾಜ ಮೀಸೆಯನ್ನು ಬಿಟ್ಟು ಒಬ್ಬ ಇನ್ನೊಬ್ಬನನ್ನು ಎತ್ತಿ ಹಿಂಗೆ ಹಿಡಿದು ಹಿಂಗೆ ನಿಂತ್ಬಿಟ್ಟಿದ್ದಾನೆ. ಇನ್ನೇನು ಅವನನ್ನು ಚಿತ್ತು ಮಾಡಬೇಕು ಆ ರೀತಿಯಾಗಿ ನಿಂತಿದ್ದಾನೆ. ಯಾಕೆಂದರೆ ಒಬ್ಬನ ಕಾಲುಗಳು ಇಲ್ಲಿವೆ, ಇನ್ನೊಬ್ಬನ ಕಾಲನ್ನು ಅವನು ಎತ್ಕೊಂಡ್ಬಿಟ್ಟಿದ್ದಾನೆ. ಹಿಂಗೆ ಎತ್ಕೊಂಡು ಅವನನ್ನು ಇನ್ನೇನು ಬೀಳಿಸೋ ಹಂತದಲ್ಲಿ ಇದ್ದಾನೆ. ಸೊ ಮಲ್ಲ ಯುದ್ಧದ ಒಂದು ರೋಚಕ ಕ್ಷಣವನ್ನು ಇಲ್ಲಿ ಭಾಳ ಸೊಗಸಾಗಿ ಶಿಲ್ಪಿ ತೋರಿಸಿದ್ದಾನೆ ನೋಡಿರಿ. ಎಷ್ಟು ಚೆನ್ನಾಗಿ ತೋರಿಸಿದ್ದಾನೆ, ಅದ್ಭುತವಾಗಿ ತೋರಿಸಿದ್ದಾನೆ. ಆಯ್ತಾ? ಇದಾದ್ಮೇಲೆ ಇಲ್ಲಿ ನೋಡಿ ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಯೋಧರು ನೋಡಿ. ಇಲ್ಲಿ ಒಬ್ಬನ ಕಾಲನ್ನು ಮತ್ತೊಬ್ಬನ ಕೈ ಹಿಡಿದಿದೆ, ಒಬ್ಬನ ಕೈ ಇನ್ನೊಬ್ಬನ ಕಾಲನ್ನು ಹಿಡಿದಿದೆ. ಒಬ್ಬ ಈ ಕಾಲನ್ನು ಎತ್ತಿ ಅವನ ಕೈ ಹಿಡ್ಕೊಂಡಿದ್ದಾನೆ, ಇನ್ನೊಬ್ಬ ಈ ಕಾಲಿನ ಎತ್ತಿ ಇವನ ಕೈ ಇವನು ಇಟ್ಕೊಂಡಿದ್ದಾನೆ ನೋಡಿ. ಎಷ್ಟು ಕ್ಲಿಷ್ಟಕರವಾದಂಥ ಯೋಗಾಸನ ಭಂಗಿ ಅಥವಾ ಜಿಮ್ನಾಸ್ಟಿಕ್ಸು, ತುಂಬ ಕ್ಲಿಷ್ಟಕರವಾದಂಥದ್ದು. ಸೊ ಅದನ್ನು ಸಹ ಇಲ್ಲಿ ಶಿಲ್ಪಿ ಕೆತ್ತಿದ್ದಾರೆ ನೋಡ್ರಿ. ಎಷ್ಟು ಚೆನ್ನಾಗಿ. ಸ್ನೇಹಿತರೆ, ಹಲಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಮತ್ತೊಂದು ಅಪರೂಪದ ಉಬ್ಬು ಶಿಲ್ಪಗಳ ಸಮೂಹ ಇದೆ. ಅದು ನಮ್ಮೆಲ್ಲರ ಪ್ರೀತಿಯ ಪಾರ್ವತಿ ಪರಮೇಶ್ವರರ ಗಿರಿಜಾ ಕಲ್ಯಾಣ ಮಹೋತ್ಸವ. ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಈಶ್ವರನನ್ನು ಪಾರ್ವತಿಯನ್ನು ಹೇಗೆಲ್ಲ ತಯಾರು ಮಾಡಿ ಕರ್ಕೊಂಡ್ಬಂದು ಬ್ರಹ್ಮದೇವರು ಅದನ್ನು ನೆರವೇರಿಸ್ಕೊಡ್ತಾರೆ ಅಂತ ಈ ಉಬ್ಬು ಶಿಲ್ಪಗಳ ಮೂಲಕ ಭಾಳ ಸೊಗಸಾಗಿ ತೋರಿಸಿದ್ದಾರೆ. ಬನ್ನಿ ತೋರಿಸ್ತೀನಿ. ಪರಮ ಪವಿತ್ರರಾದಂಥ ವಿಶ್ವಕರ್ಮ ದೇವರು 5 ತಲೆಗಳನ್ನು ಹೊಂದಿದಂಥ 5 ಕೈಗಳು, 2 ಕಡೆ 10 ಕೈಗಳನ್ನು ಹೊಂದಿದಂಥ ವಿಶ್ವಕರ್ಮ ದೇವರನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಅದಾದಮೇಲೆ ಹಂಸವಾಹನನಾದಂಥ ಬ್ರಹ್ಮ ನೋಡ್ತಾ ಇದ್ದೀರಾ. 4 ತಲೆಗಳೆಲ್ಲ, ಇನ್ನೊಂದು ತಲೆ ಆ ಕಡೆ ಇರೋದ್ರಿಂದ 3 ತಲೆಯಲ್ಲಿ ಕಾಣಿಸ್ತಾ ಇದ್ದಾರೆ. ಹಂಸವಾಹನನಾದಂಥ ಬ್ರಹ್ಮ, ಗರುಡವಾಹನನಾದಂಥ ಮಹಾವಿಷ್ಣು, ಗರುಡದೇವರು ನೋಡಿ ಇಲ್ಲಿ ಮಹಾವಿಷ್ಣುವನ್ನು ಎತ್ಕೊಂಡಿದ್ದಾರೆ. ನಂದಿವಾಹನನಾದಂಥ ಪರಮೇಶ್ವರ. ಈ ಪರಮೇಶ್ವರನನ್ನು ಗಿರಿಜಾ ಕಲ್ಯಾಣಕ್ಕಾಗಿ ಋಷಿಮುನಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಋಷಿಮುನಿಗಳು ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ದೃಶ್ಯವನ್ನು ಕಾಣ್ಬೋದು. ಇದು ಭಾಳ ವಿಶೇಷವಾದಂಥದ್ದಿದೆ. 5 ಮುಖಗಳ 3 ಉಬ್ಬು ಶಿಲ್ಪಗಳಲ್ಲಿ ಮಧ್ಯದ ಉಬ್ಬು ಶಿಲ್ಪ ಈ ದೇವರು ತಕ್ಕಡಿಯನ್ನು ಹಿಡ್ಕೊಂಡಿದ್ದಾರೆ. ಇದನ್ನು ಶಾಸ್ತ್ರಜ್ಞರು ಬಲ್ಲವರು ಇದನ್ನು ತಿಳಿಸಬೇಕಾಗಿ ಪ್ರಾರ್ಥನೆ. ತಕ್ಕಡಿನ ಹಿಡ್ಕೊಂಡಿರ್ತಕ್ಕಂಥ ದೇವರು ಯಾವುದು, ಈ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಇವರು ತಕ್ಕಡಿ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಈ ಶಿವಪುರಾಣದಲ್ಲಿ ಮತ್ತೇನು ಕೋರ್ ಡೀಟೇಲ್ಸ್ ಇದೆ ಅದನ್ನು ಓದಿ ಪ್ರಾಜ್ಞರು ಪಂಡಿತೋತ್ತಮರು ನಮ್ಗೆ ತಿಳಿಸಿದ್ರೆ ಇದನ್ನು ಬಂದವ್ರಿಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ. ಸೊ ಇವರು ಆದಮೇಲೆ ಬಂದಂಥವ್ರು ನೋಡಿ ಇಲ್ಲಿ ಸಪ್ತರ್ಷಿಗಳು ಇದ್ದಾರೆ. ಇಲ್ಲಿ 3, 4, 7 ಜನ ಸಪ್ತರ್ಷಿಗಳು ಇದ್ದಾರೆ. ಇವರನ್ನ ಕರ್ಕೊಂಡು, ಶಿವನನ್ನು ಕರ್ಕೊಂಡು ಗಿರಿಜಾ ಕಲ್ಯಾಣಕ್ಕೆ ಹೋಗ್ತಿರ್ತಕ್ಕಂಥ ಕಾಲದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದಾರೆ ಎಲ್ಲ ಉಬ್ಬು ಶಿಲ್ಪಗಳು ಹೋಗ್ತಾ ಇರೋದು. ಮದುವೆಯ ದಿಬ್ಬಣ ಇಲ್ಲಿ ಹೋಗ್ತಾ ಇದೆ ನೋಡಿ. ಹಂಗೆ ಬಂದರೆ ನಿಮಗೆ ಈ ಎಲ್ಲ ದಿಬ್ಬಣವನ್ನು, ನೀವು ಮದುವೆ ದಿಬ್ಬಣವನ್ನು ನೋಡ್ತಾ ಇದ್ದೀರಾ. ಎಲ್ಲರೂ ಮುಕ್ಕೋಟಿ ದೇವತೆಗಳು, ಅಷ್ಟದಿಕ್ಪಾಲಕರು, ನವಗ್ರಹಗಳು ಎಲ್ಲ ಈ ಪರಮೇಶ್ವರನ ಮದುವೆಗೆ ಸೇರ್ಕೊಂಡಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಅಗ್ನಿ ಮೇಲೆ ನೀವು ಅಗ್ನಿಯನ್ನು ನೋಡ್ತಾ ಇದ್ದೀರಾ. ವಜ್ರಾಯುಜವನ್ನು ಹಿಡಿದಿರ್ತಕ್ಕಂಥ ಇಂದ್ರನನ್ನು ನೀವು ನೋಡ್ತಾ ಇದ್ದೀರಾ. ಹೀಗೆ ಬಂದರೆ ಬ್ರಹ್ಮದೇವರು ಪೌರೋಹಿತ್ಯ ವಹಿಸ್ಕೊಂಡು ಕೂತಿರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಹೋಮಕುಂಡ ಉರಿತಾ ಇದೆ. ಬ್ರಹ್ಮದೇವರು ಹೋಮಕ್ಕೆ ಹವಿಸ್ಸನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಪರಮೇಶ್ವರ ಪಾರ್ವತಿಯನ್ನು ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಧಾರೆ ಎರೆದು ಕೊಡ್ತಾ ಇದ್ದವನು ಪಾರ್ವತಿಯ ತಂದೆಯಾದಂಥ ಪರ್ವತರಾಜ ಅನ್ನೋದಕ್ಕೆ ನೋಡಿ ಒಂದು ತಲೆಯ ಮೇಲೆ ವಿಶೇಷವಾದಂಥ ಪರ್ವತದಂಥ ಒಂದು ಕಿರೀಟ, ಹಿಮರಾಜ ಅಂತಲೂ ಕರೀತಾರೆ ಇವರನ್ನು. ಹಿಮದ ಒಂದು ಕಿರೀಟವನ್ನು ಧರಿಸಿದಂಥ ಪರ್ವತರಾಜ ತನ್ನ ಮಗಳಾದಂಥ ಪಾರ್ವತಿಯನ್ನು ಧಾರೆ ಎರೆದು ಕೊಡ್ತಾ ಇದ್ದಾನೆ ನೋಡಿ. ಇಲ್ಲಿ ಧಾರೆ ಎರೆದು ಕೊಡ್ತಾ ಇದ್ದಾನೆ ಈಶ್ವರನಿಗೆ. ಈ ಧಾರೆ ಎರಿತಾ ಇರೋ ನೀರು, ಹಾಲು ಇಲ್ಲಿ ಸುರಿತಾ ಇದೆ ನೋಡಿ ಇವ್ರ ಕೈಗಳ ಮೇಲೆ. ಆ ಸುರಿಯೋದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಶಿವನ ವಾಹನನಾದಂಥ ನಂದಿ ಕೆಳಗಡೆ ಕೂತ್ಕೊಂಡು ಈ ಪ್ರಸಂಗಕ್ಕೆ ಸಾಕ್ಷಿಯಾಗಿದ್ದಾನೆ. ಶಿವ ಪಾರ್ವತಿಯನ್ನು ಲಗ್ನ ಮಾಡ್ಕೊಳ್ತಾ ಇದ್ದಾನೆ. ಲಗ್ನ ಮಾಡ್ಕೊಂಡ ನಂತರ
ಇಲ್ಲಿ ಬಂದು ಶಿವನನ್ನ ಇಲ್ಲಿ ಪಾರ್ವತಿ ಸಮೇತರಾಗಿ ಇಲ್ಲಿ ಸಪ್ತಮಾತೃಕೆಯರು ಇಲ್ಲೇ ಇದ್ದಾರೆ. ಹೌದು, ಸಪ್ತಮಾತೃಕೆಯರು ಇಲ್ಲಿದ್ದಾರೆ. ಸಪ್ತಮಾತೃಕೆಯರ ಸಮೇತವಾಗಿ ಇಲ್ಲಿ ಬಂದು ಮತ್ತೆ ಶಿವ ನಂದಿವಾಹನನಾಗಿ ಪಾರ್ವತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲೂ ಅಷ್ಟೇ ಬ್ರಹ್ಮದೇವರು, ವಿಷ್ಣು ದೇವರು ಮತ್ತು ಶಿವಪಾರ್ವತಿಯರು ಅವರ ವಾಹನ ಸಮೇತರಾಗಿ ಕರ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಮನೋಹರವಾದಂಥ ದೃಶ್ಯ ಈ ಉಬ್ಬು ಶಿಲ್ಪದಲ್ಲಿ ನೀವು ಕಾಣ್ಬೋದು. ಭಾಳ ಸೊಗಸಾದಂಥ ಉಬ್ಬು ಶಿಲ್ಪ ಇದು, ಅದರಲ್ಲಿ ನೀವು ಕಾಣಬಹುದು. ಪರ್ವತರಾಜನ ಮಗಳಾದಂಥ ಪಾರ್ವತಿಯನ್ನು ವರಿಸಿದಂಥ ಪರಮೇಶ್ವರ ಬಂದು ಎಲ್ಲ ಸಕಲ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡುವಂಥ ಕಾಲದಲ್ಲಿ, ಇವತ್ತು ನಾವು ಅದನ್ನು ಆರತಕ್ಷತೆ ಅಂತೀವಿ, ರಿಸೆಪ್ಷನ್ ಅಂತೀವಿ, ಏನು ಕರಿತೀರಿ, ಅದು ಆ ಕಾಲದಲ್ಲಿ ಪಾರ್ವತಿ ಪರಮೇಶ್ವರ ಮಾಡಿದ್ದು. ಇವತ್ತು ನೀವು ಮಾಡ್ತಾ ಇದ್ದೀರಾ ಅಂತೇನು ಜಂಬ ಹೊಡಿಬೇಕಾದ ಅವಶ್ಯಕತೆ ಇಲ್ಲ. ಅದು ನಮ್ಮ ಅಪ್ಪ ಅಮ್ಮನೇ ಮಾಡಿದ್ದು ಪಾರ್ವತಿ ಪರಮೇಶ್ವರರೇ. ನೋಡಿ, ಇಲ್ಲಿ ಅವತ್ತು ನೃತ್ಯ, ಆ ಒಂದು ಕಾಲದಲ್ಲಿ ನೃತ್ಯ ಮಾಡ್ತಿರ್ತಕ್ಕಂಥ ಶಿವಗಣಗಳು, ತಬಲವನ್ನು ಬಡ್ಕೊಂಡು ನೃತ್ಯ ಮಾಡ್ತಿರ್ತಕ್ಕಂಥ ಶಿವಗಣ ಇವರು ವಿಶ್ವಕರ್ಮರು, ಬ್ರಹ್ಮದೇವರು, ಮಹಾವಿಷ್ಣು, ಪಾರ್ವತಿ ಸಹಿತನಾದಂಥ ಪರಮೇಶ್ವರ ಕೂತಿದ್ದಾರೆ. ನೋಡಿ, ಇಲ್ಲಿ ಅಲ್ಲಿಂದ ಲಗ್ನ ಮಾಡ್ಕೊಂಡು ಕರ್ಕೊಂಬಂದಂಥ ಪಾರ್ವತಿಯನ್ನು ಕೂರಿಸ್ಕೊಂಡು ಕೂತಿದ್ದಾನೆ ಪರಮೇಶ್ವರ ಕೂತಿದ್ದಾನೆ. ಇಲ್ಲಿ ಮತ್ತಷ್ಟು ಬಾಲಿಕೆಯನ್ನು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಇವರನ್ನು ಪಾರ್ವತಿ ಪರಮೇಶ್ವರರ ಲಗ್ನ ಆಗುತ್ತೆ, ಯಾಕೆ ಇಷ್ಟು ಕಷ್ಟಪಟ್ಟು ಮುಕ್ಕೋಟಿ ದೇವರುಗಳೆಲ್ಲ ಸೇರಿ ಲಗ್ನ ಮಾಡ್ತಾರೆ ಅಂತಂದರೆ, ಈಶ್ವರನನ್ನು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿದಂಥ ತಾರಕಾಸುರ ನನಗೆ ಈಶ್ವರ ಪಾರ್ವತಿಯಿಂದ ಮಕ್ಕಳಾದವನು ಯಾರು ಹುಟ್ಟಿದ್ರೆ ನಾನು ಸಾಯಿಸಬೇಕು ಅಂತ ವರ ತಗೊಂಡ್ಬಿಟ್ಟಿರ್ತಾನೆ. ಆಗ ಇವಳು ಹೋದ ಜನ್ಮದಲ್ಲಿ ದಕ್ಷನ ಮಗಳಾದಂಥ ದಾಕ್ಷಾಯಿಣಿ ಆಗಿಬಿಟ್ಟಿರ್ತಾಳೆ. ದಕ್ಷ ಯಜ್ಞವನ್ನು ವೀರಭದ್ರ ಸ್ವಾಮಿ ಸಂಹಾರ ಮಾಡಿ ಪಾರ್ವತಿ ದಾಕ್ಷಾಯಿಣಿ ಹೋಮಕುಂಡಕ್ಕೆ ಬಿದ್ದಿರ್ತಾಳೆ. ಈಶ್ವರ ಶಿವತಾಂಡವ ನೃತ್ಯ ಮಾಡಿ ಆಗ ಸುದರ್ಶನ ಚಕ್ರದಿಂದ ವಿಷ್ಣು ದಾಕ್ಷಾಯಿಣಿಯ ದೇಹವನ್ನು ತುಂಡರಿಸಿದಾಗ ಅದು 20 ಭಾಗಗಳಲ್ಲಿ ಬಿದ್ದು ಭಾರತದ 20 ಶಕ್ತಿಪೀಠಗಳಾಗಿವೆ. ಸೊ ಶಿವ ಉಗ್ರನಾದಂಥ ತಪಸ್ಸು ಹೊರಟೋಗಿರ್ತಾನೆ. ಅಂಥ ಶಿವನ ಹತ್ರ ತಪಸ್ಸು ಮಾಡಿ ವರ ತೊಗೊಂಡ್ಬಿಟ್ಟಿರ್ತಾನೆ ತಾರಕಾಸುರ. ಯಾಕೆಂದರೆ ನನಗೆ ಈ ಈಶ್ವರನಿಂದ ಮದುವೆ ಆಗುವಂಥ ಮಗ ಹುಟ್ಟಬೇಕು ಅಂತ ಅವನು ತಿಳ್ಕೊಂಡಿರ್ತಾನೆ, ಇನ್ನು ಈಶ್ವರ ಮದುವೆ ಆಗಲ್ಲ ಅಂತ. ಆದರೆ ಈ ತಾಯಿ ಪರ್ವತರಾಜನ ಮಗಳಾದ ಪಾರ್ವತಿಯಾಗಿ ಹುಟ್ಟಿ ಇವನನ್ನು ವರಿಸ್ತಾಳೆ. ಇವನನ್ನು ಒರೆಸೋದಕ್ಕೆ ಮನ್ಮಥನ ಸಹಾಯವನ್ನು ತಗೋತಾಳೆ. ಇದನ್ನು ನಾನು ನಿಮ್ಗೆ ತುಂಬ ಕಡೆ ಹೇಳಿದ್ದೀನಿ. ಮನ್ಮಥನ ಸಹಾಯವನ್ನು ತಗೊಂಡು ಈಶ್ವರನಿಗೆ ಪಾರ್ವತಿ ಮೇಲೆ ಮನಸ್ಸು ಬರೋ ಹಾಗೆ ಮಾಡಿ ಮದುವೆ ಮಾಡ್ಕೊಂಡ ಮೇಲೆ ಇವರು ಹುಟ್ಟಿದಂಥ ಮಗ ಷಣ್ಮುಖ ಕುಮಾರಸ್ವಾಮಿ ದೇವಸೇನಾನಿ. ಷಣ್ಮುಖ ದೇವಸೇನೆಯನ್ನು ಮುಂದುವರಿಸ್ಕೊಂಡು ಹೋಗಿ ತಾರಕಾಸುರ ಸಂಹಾರವನ್ನು ಮಾಡ್ತಾನೆ. ಹಾಗಾಗಿ ಈಶ್ವರ ಪಾರ್ವತಿಯರು ಮದುವೆ ಆಗ್ತಾರೆ. ಯಾಕೆ? ಲೋಕ ಕಲ್ಯಾಣಕ್ಕೆ ಅಂತ. ಎಂಥ ಅದ್ಭುತವಾದಂಥ ಕಥೆ ಈ ಉಬ್ಬು ಶಿಲ್ಪದಲ್ಲಿ ಇದೆ. ಸ್ನೇಹಿತರೆ, ನಾನು ಈಗಾಗಲೇ 2 ಕಡೆ ಮಾಂಡವ್ಯ ಋಷಿಗಳ ಉಬ್ಬು ಶಿಲ್ಪವನ್ನು ತೋರಿಸಿದ್ದೀನಿ. ಮಾಂಡವ್ಯ ಮಹರ್ಷಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿ ಸ್ಥಾಪನೆ ಮಾಡಿದಂಥವನು ಅಲ್ಸೂರು ಸೋಮೇಶ್ವರ. ಅಗ್ರಾಸೇರ ಭಕ್ತರಲ್ಲಿ, ಈಶ್ವರನ ಭಕ್ತರಲ್ಲಿ ಮಾಂಡವ್ಯ ಮಹರ್ಷಿಗಳು ಸಹ ಒಬ್ಬರು. ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಮಂಡ್ಯ ಅಂತ ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ. ಸೊ ಅಂಥ ಮಾಂಡವ್ಯ ಋಷಿಗಳನ್ನು ಇವತ್ತು ನಾನಿಲ್ಲಿ ನಿಮ್ಗೆ ದರ್ಶನ ಮಾಡಿಸ್ತಾ ಇದ್ದೀನಿ. 64 ನಯನಾರಗಳಲ್ಲಿ ಪ್ರತಿಯೊಬ್ಬರು ಶಾಸ್ತ್ರ ವೇದ ಪಂಡಿತರೇ ಆಗಿದ್ದರು ಅಂತಿಲ್ಲ, ಅವರು ಅಗ್ರೇಸರ ಶಿವಭಕ್ತರಾಗಿದ್ದರು, ತುಂಬ ದೊಡ್ಡ ಶಿವಭಕ್ತರಾಗಿದ್ದರು 64 ನಯನಾರಗಳು. ಹಾಗಾಗಿ ಯಾರು ತಮ್ಮ ಭಕ್ತಿ ಮಾತ್ರದಿಂದಲೇ ಶಿವನನ್ನು ಒಲಿಸ್ಕೊಂಡವರು ಅವರು ಶೈವ ಮತ ಪ್ರಚಾರಕರಾದರು. ಅವರನ್ನು ನೋಡಿ 16 ಲಕ್ಷ ಜನ ಈಶ್ವರನನ್ನು ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಅಂಥವ್ರಿಗೆ ನಯನಾರಗಳ ಸ್ಥಾನವನ್ನು ಕೊಟ್ಟರು ಹಿಂದಿನ ಋಷಿಮುನಿಗಳು. ಅಂಥ ನಯನಾರ್ ನೋಡಿ, ಇಲ್ಲಿ ಕಣ್ಣಪ್ಪ ನಯನಾರ್ ಅಂದರೆ ನಮ್ಮ ಬೇಡ್ರ ಕಣ್ಣಪ್ಪ ನೋಡ್ತಾ ಇದ್ದೀರಾ ಇಲ್ಲಿ, ಇವನೇ ಬೇಡ್ರ ಕಣ್ಣಪ್ಪನ ಉಬ್ಬು ಶಿಲ್ಪವನ್ನು ನೀವೆಲ್ಲ ದೇವಸ್ಥಾನಗಳಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಇವನೇ ಬೇಡರ ಕಣ್ಣಪ್ಪ ನಯನಾರ್ ಅಂತ. ನಯನಾರ್ ಅಂದರೆ ಅವನು ಶೈವ ಮತ ಪ್ರಚಾರಕ. ಈಶ್ವರನನ್ನು ಕುರಿತು ಆರಾಧನೆ ಮಾಡೋರನ್ನ ನಯನಾರ್ಗಳು ಅಂತೀವಿ. ವಿಷ್ಣುವಿನ ಕುರಿತು ಪ್ರಚಾರ ಮಾಡುವವರನ್ನ ಆಳ್ವಾರಗಳು ಅಂತೀವಿ. ಅವರು ಆಳ್ವಾರಗಳು, ಇವರು ನಯನಾರ್ಗಳು. ಸೊ ಇವನು ಕಣ್ಣಪ್ಪ ನಯನಾರ್, ಬೇಡರ ಕಣ್ಣಪ್ಪ ತನ್ನ ಭಕ್ತಿಯಿಂದನೇ ಈಶ್ವರನನ್ನು ಒಲಿಸ್ಕೊಂಡಂಥವನು. ಸೊ ಹಾಗಾಗಿ ಅವನಿಗೊಂದು ನಯನಾರಿನ ಸ್ಥಾನವನ್ನು ಹಿಂದಿನ ಋಷಿಮುನಿಗಳು ಕೊಟ್ಟಿದ್ದಾರೆ. ಅವನಿಗೊಂದು ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಬೇಡರ ಕಣ್ಣಪ್ಪ ನಯನಾರಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗೊಳ್ತಾ ಇದ್ದಾನೆ. ನೋಡಿದ್ರಲ್ಲ, 1,500 ವರ್ಷಗಳಷ್ಟು ಹಿಂದೆ ಇಮ್ಮಡಿ ಪುಲಕೇಶಿಯ ಜೊತೆ ಅವನ ಕೊನೆಯ ಯುದ್ಧದಲ್ಲಿ ಭಾಗವಹಿಸಿದಂಥ ಪಲ್ಲವರ ಸೇನಾಧಿಪತಿಯಾದಂಥ ಪರಂಜ್ಯೋತಿ ಆ ಯುದ್ಧದಲ್ಲಿ ಭಾಗವಹಿಸಿದ ಮೇಲೆ ಅವನಿಗೆ ಈ ಲೌಕಿಕ ಜೀವನದ ಮೇಲೆ ನಶ್ವರ ಉಂಟಾಗಿ ಎಲ್ಲವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಶೈವ ಮತ ಪ್ರಚಾರಕನಾಗಿ ಪರಂಜ್ಯೋತಿಯನ್ನು ಹೆಸರನ್ನು ಬದಲಾಯಿಸಿಕೊಂಡು ಸಿರುತ್ತೊಂಡ ನಯನಾರಾಗಿ ಅವನು ಇಡೀ ದೇಶವನ್ನೆಲ್ಲ ಸುತ್ತಿ ಈಶ್ವರ ಮತ ಪ್ರಚಾರಕನಾಗಿ ಬದಲಾಗಿ ಹೋಗ್ಬಿಡ್ತಾನೆ. ಅಂಥ ಸಿರುತ್ತೊಂಡ ನಯನಾರ್ ಇವನೇನೆ. ನೋಡಿ ಇಲ್ಲಿ 645, ಇವತ್ತು 1,500 ವರ್ಷಗಳಷ್ಟು ಹಿಂದೆ ಈ ಪುಣ್ಯಾತ್ಮ ನಮ್ಮ ಬಾಗಲಕೋಟೆಗೆ ಬಂದು ಬಾದಾಮಿಗೆ ಬಂದು ಬಾದಾಮಿ ಮೇಲೆ ಯುದ್ಧ ಮಾಡಿ ಪುಲಕೇಶಿಯ ಜೊತೆ ಕೊನೆ ಯುದ್ಧ ಮಾಡಿದವನು ಇವನು. ಪಲ್ಲವರ ದೊರೆ ಮಹೇಂದ್ರ ವರ್ಮನ ಜೊತೆ ಸೇರ್ಕೊಂಡು ಯುದ್ಧ ಮಾಡಿದಂಥವನು ಇವನು. ಅಲ್ಲಿಂದ ವಾಪಸ್ ಬಂದ ಮೇಲೆ ಅವನಿಗೆ ಜ್ಞಾನ ಎಲ್ಲ ಲೌಕಿಕದ ಮೇಲೆ ಎಲ್ಲ ಆಸೆನೆ ಹೊರಟೋಗಿ ಅವನು ಸನ್ಯಾಸಿ ಆಗ್ಬಿಡ್ತಾನೆ. ಆ ಸನ್ಯಾಸಿನೇ ಸಿರುತ್ತೊಂಡ ನಯನಾರ್.
ಈ ಸಿರಿತೊಂಡ ನಯನಾರ ಎಲ್ಲ ಶಿವ ಬೃಹತ್ ದೇವಸ್ಥಾನಗಳಲ್ಲಿ 64 ನಯನಾರಗಳ ಜೊತೆ ಇದನ್ನು ಇಟ್ಟಿದ್ದಾರೆ. ತಮಿಳುನಾಡಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಬೆಂಗಳೂರಲ್ಲಿರೋದು ನಯನಾರಗಳ ಇಟ್ಟಿರತಕ್ಕಂಥ ಏಕೈಕ ಶಿವನ ದೇವಸ್ಥಾನ ಅಲ್ಸೂರು ಸೋಮೇಶ್ವರನ ದೇವಸ್ಥಾನ. ಇಲ್ಲಿಗೆ ಬಂದು ಇವನನ್ನು ನೋಡಬೇಕು, ಆ ಮಾಣಿಕ್ಯ ವಾಸರನ್ನು ನೋಡಬೇಕು, ಬೇಡರ ಕಣ್ಣಪ್ಪನ್ನು ನೋಡಬೇಕು, ಈ ಸಿರಿತೊಂಡ ನಯನಾರನ್ನು ಶಿವನ ಬಗ್ಗೆ ಬರಿತಾ ಇದ್ದಾರೆ. ಆವಾಗ ಮಾರುವೇಷದಲ್ಲಿ ಶಿವ ಬಂದಿದ್ದಾನೆ ಬಾಗಿಲು. ನಾನು ಬರಿತೀನಿ, ನೀನು ಹೇಳ್ಬೇಕು. ನೀನು ಇಲ್ಲ ಸಾಧ್ಯ ಇಲ್ಲ, ನಿನ್ ಕೈಲಿ ಬರೆಯಕ್ಕಾಗಲ್ಲ. ಆವಾಗ ನೀ ಹೇಳು, ನಾನು ಬರಿತೀನಿ. ಆಗ ಪರಮಾತ್ಮ ಹೇಳಿದ್ಮೇಲೆ ಬರೆದಿದ್ದಕ್ಕೆ ಪ್ರತ್ಯಕ್ಷ ಆಗಿ ನಿನಗೆ ಚಿದಂಬರದಲ್ಲಿ ಒಂದು ನನ್ನ ಸ್ಥಾನ. ಚಿದಂಬರಮಲ್ಲಿ ಇದ್ದಾರೆ ಇವರಿಗೆ. ಚಿದಂಬರಲ್ಲಿ ಸ್ನೇಹಿತರೆ, ಈ 64 ನಯನಾರಗಳು ಏನು ಶೈವ ಮತ ಪ್ರಚಾರಕರಿದ್ದಾರೆ, ಅವರೆಲ್ಲ ಮುಂಚೆ ತಾವು ಸಾಮಾನ್ಯ ಜೀವನದಲ್ಲಿದ್ದು ಸಾಧನೆಯನ್ನು ಮಾಡಿ ಶಿವನ ಸಾನ್ನಿಧ್ಯಕ್ಕೆ ಒಳಗಾಗಿ ಎಲ್ಲವನ್ನ ತ್ಯಾಗ ಮಾಡಿ ಶೈವ ಮತ ಪ್ರಚಾರಕರಾಗಿ ತಾವು ಸಾನ್ನಿಧ್ಯವನ್ನು ಮಾಡಿ ಶಿವ ಸಾಯುಜ್ಯವನ್ನು ಇದ್ದವರು. ಅದರಲ್ಲಿ ಪರಂಜ್ಯೋತಿ ಒಬ್ಬ ಇಮಡಿ ಪುಲಕೇಶಿಯ ಜೊತೆ ತನ್ನ ಕೊನೆಯ ಯುದ್ಧವನ್ನು ಮಾಡಿದಂಥ 1,500 ವರ್ಷಗಳಷ್ಟು ಹಿಂದೆ ತಾನು ನಯನಾರಾದಂಥ ಪುಣ್ಯಾತ್ಮ ಪರಂಜ್ಯೋತಿ. ಅದೇ ರೀತಿಯಾಗಿ ಕೆಲವರು ಹುಟ್ಟಿನಿಂದನೇ ಈಶ್ವರನ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಪ್ರಬಲವಾದಂಥ ಸನ್ಯಾಸಿಗಳಿದ್ದು 64 ನಯನಾರಗಳಲ್ಲಿ 4 ಮುಖ್ಯರಾದಂಥವ್ರನ್ನ ಇವರು ಸಪರೇಟಾಗಿ ಒಂದು ಕಡೆ ಮಾಡಿಟ್ಟಿದ್ದಾರೆ. ಅವರು ತಿರುಜ್ಞಾನ ಸಂಬಂಧರ್, ತಿರುನಾವಕ್ಕರಸು ಅಪ್ಪರ್, ಸುಂದರರ್ ಮತ್ತು ಮಾಣಿಕ್ಯ ವಾಸಗರ್. ಸ್ವಾಮಿಗಳು ಹೇಳಿದಾಗೆ ಮಾಣಿಕ್ಯ ವಾಸಗರ್ನವರ ಕಥೆಯನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಆದ್ರೂ ಶಿವಪುರಾಣವನ್ನು ಬರೆದಂಥ ಕವಿ, ಶಿವಪುರಾಣವನ್ನು ಬರೆದಂಥ ಋಷಿಮುನಿ ಯಾರಪ್ಪ ಅಂತಂದರೆ ಅದು ಮಾಣಿಕ್ಯ ವಾಸಗರ್. ಖುದ್ದು ಶಿವ ತಾನು ಶಿವಪುರಾಣವನ್ನು ಹೇಳಿ ಬರೆಸಿದಂಥ ಕವಿ ಇವನು ಮಾಣಿಕ್ಯ ವಾಸಕರ್. ಮಾಣಿಕ್ಯ ವಾಸಕರ್ ಕೈಯಲ್ಲಿ ಮಾತ್ರವೇ ತನ್ನ ಪುರಾಣವನ್ನು ಬರೆಯಬಹುದು ಅಂತ ಮನಗಂಡಂಥ ಈಶ್ವರ ದೇವರು ಅವ್ರಿಗೆ ಹೇಳಿ ಮಾಣಿಕ್ಯ ವಾಸರ ಕೈಲಿ ಶಿವಪುರಾಣವನ್ನು ಬರೆಸಿ ಚಿದಂಬರಂನಲ್ಲಿ ಇವರಿಗೆ ಬಹಳ ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಡ್ತಾರೆ. ಇದೇ ರೀತಿಯಾಗಿ 64 ನಯನಾರಗಳಿಗೂ ಒಂದೊಂದು ಕಥೆ ಇದೆ. ಎಲ್ಲ ನಯನಾರಗಳಿಗೂ ಒಂದೊಂದು ಕಥೆ ಇದೆ. ಎಲ್ಲ ಹೇಗೆ ಅವರು ಶೈವ ಮತ ಪ್ರಚಾರಕರಾದರು, ಹೇಗೆ ಈಶ್ವರ ಇವರು 64 ಜನರನ್ನು ತನ್ನ ಬಳಿ ಸೇರಿಸ್ಕೊಂಡ ಅನ್ನೋದಕ್ಕೆ ಒಂದು ಕಥೆ ಇದೆ. ನಾನು ಮಾಣಿಕ್ಯ ವಾಸಗರ ಕಥೆ ಹೇಳಿದ್ದೀನಿ. ತಮಿಳುನಾಡಿನ ಈಶ್ವರನ ದೇವಸ್ಥಾನದಲ್ಲಿ ನಿಮಗೆ ಪರಂಜ್ಯೋತಿಯ ಕಥೆಯನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಮಿಕ್ಕ ನಯನಾರಗಳ ಕಥೆಯನ್ನು ಮುಂದೆ ಹೇಳ್ತೀನಿ. ಸ್ನೇಹಿತರೆ, ಈಗ ನಾವು ಕಾಮಾಕ್ಷಮ್ಮನವರ ಸನ್ನಿಧಿಯಲ್ಲಿದ್ದೀವಿ. ಕಾಮಾಕ್ಷಮ್ಮನವರ ವಿಶೇಷತೆಗಳ ಬಗ್ಗೆ ಪ್ರಧಾನ ಅರ್ಚಕರಾದಂಥ ಸುಂದರ ದೀಕ್ಷಿತ್ ಅವರಿಗೆ ಹೇಳ್ತಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ತಾಯಿ ಕಾಮಾಕ್ಷಮ್ಮನವ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿ ತಮ್ಮಿಂದ ಈಗ ಹೇಳಬೇಕು. ಇಲ್ಲಿ ಶ್ರೀಚಕ್ರ ಪ್ರತಿಷ್ಠೆ ಮಾಡಿದ್ದಾರೆ. ಆ ಕಾಲದಲ್ಲೇ ಕಲ್ಲಿನಲ್ಲೇ ಬೀಜಾಕ್ಷರ ಮಂತ್ರಗಳನ್ನೆಲ್ಲ ಕೆತ್ತು ಅಲ್ಲಿ ಕಲ್ಲಿನಲ್ಲೇ ಪ್ರತಿಷ್ಠೆ ಆಗಿರುವಂಥ ಶ್ರೀಚಕ್ರ ಬಹಳ ಕಡೆ ಇರೋದಿಲ್ಲ, ಕೆಲವು ಕಡೆ ಮಾತ್ರ ಇದನ್ನು ನೋಡ್ಬೋದು. ಅತ್ಯಪರೂಪದ ಹೌದು, ಶ್ರೀಚಕ್ರ. ಇದು ಕಾಮಾಕ್ಷಿ ಅಮ್ಮನವರ ಸಹಿತ ಅಲ್ಸೂರಿನ ಸೋಮೇಶ್ವರ ಸ್ವಾಮಿ ಅಂತ ಈ ದೇವಸ್ಥಾನದ ಪೂರ್ಣ ಹೆಸರು. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕಾಮಾಕ್ಷಿ ಅಮ್ಮನವರು. ಇಲ್ಲಿ ಏನು ಗೊತ್ತಾ ಈ ವಿಶೇಷ, ಚೈತ್ರ ಪೌರ್ಣಿಮೆಯ ದಿನ ಬೆಳಗ್ಗೆ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಸ್ವಾಮಿಗೆ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಅವತ್ತೇ ರಾತ್ರಿ ಐತಿಹಾಸಿಕ ಬೆಂಗಳೂರಿನ ಕರಗ ನಡೆಯೋದು. ಬೆಳಗ್ಗೆ ಇಲ್ಲಿ ಬ್ರಹ್ಮರಥೋತ್ಸವ ನೋಡ್ಕೊಂಡಂಥ ಲಕ್ಷಾಂತರ ಜನ ಸೀದಾ ನಮ್ಮ ಚಿಕ್ಕಪೇಟೆ ಧರ್ಮರಾಯನ ಕರಗಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ರಾತ್ರಿ ಎಲ್ಲ ನಮ್ಮ ಕಣ್ಣನ್ನು ತರಿಸುವಂಥ ದ್ರೌಪದಿ ಕರಗವನ್ನು ನಾವೆಲ್ಲ ನೋಡ್ತೀವಿ. ಧರ್ಮರಾಯನ ಕರಗ ಹೊತ್ಕೊಂಡು ಓಡಾಡುವಂಥ 2 ಕಣ್ಣು ಸಾಲದು ಅಂತ ಕರಗ ನೋಡ್ತೀವಲ್ಲ, 2 ಸೇಮ್ ಡೇನೇ ನಡೆಯುತ್ತೆ. ಅದಾಗಿ 1 ವಾರಕ್ಕೆ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಆ ಪಲ್ಲಕ್ಕಿ ಉತ್ಸವಕ್ಕೆ ಒಂದು ಒಳ್ಳೆ ಐತಿಹ್ಯ ಇದೆ. ಶಿವ ಬೇಟೆಗಾಗಿ ಒಂದಿನ ಹೋಗ್ತಾನೆ, ಇಲ್ಲಿಂದ ದೇವಸ್ಥಾನದಿಂದ ಹೋಗ್ತಾನೆ, ಕುದುರೆ ಏರಿ ಹೊರಡ್ತಾನೆ. ಶಿವ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗೋದು. ಅಮ್ಮನವ್ರಿಗೆ ಕೋಪ ಬಂದ್ಬಿಡುತ್ತೆ, ಬಾಗ್ಲು ಹಾಕ್ಬಿಡ್ತಾರೆ. ಎಷ್ಟೊತ್ತಾರು ಬರಲಿಲ್ಲ ಇವನು ಶಿವ ಅಂಥೇಳಿ ಅಮ್ಮನವರು ಬಾಗ್ಲು ಹಾಕ್ಕೊಂಡ್ಬಿಡ್ತಾರೆ. ಬಾಗ್ಲು ಹಾಕ್ಕೊಂಡಾಗ ಅಮ್ಮನವ್ರು ಒಳಗಡೆ ಇರ್ತಾರೆ, ಈಶ್ವರ ಹೊರಗಡೆ ಇರ್ತಾನೆ. ಯಾಕಪ್ಪ ನೀನು ಬಾಗ್ಲು ಹಾಕ್ಕೊಂಡೆ ಅಂತ ಕಾಮಾಕ್ಷಿ ಅಮ್ಮನವ್ರನ್ನ ಕೇಳಿದಾಗ, ನೀನು ಇಷ್ಟೊತ್ತು ಮಾಡ್ಕೊಂಡು ಯಾಕೆ ಬಂದೆ ಅಂತ ಕೇಳಿದಾಗ, ಕಾಮಾಕ್ಷಿ ಅಮ್ಮನವರನ್ನು ರಮಿಸಿದಂಥ ಶಿವ ನಿನಗೆ ಅದ್ದೂರಿಯಾದಂಥ ನನಗಿಂತ ಗ್ರ್ಯಾಂಡ್ ಆಗಿರೋವಂಥ ಪಲ್ಲಕ್ಕಿ ಉತ್ಸವ ಮಾಡಿಸ್ತೀನಿ ಅಂತ ಹೇಳಿ ಕಾಮಾಕ್ಷಿ ಅಮ್ಮನವ್ರನ್ನ ರಮಿಸಿ ಒಲಿಸ್ಕೊಳ್ತಾನೆ. ಆಗ ಶಾಂತಲಾದಂಥ ಕಾಮಾಕ್ಷಿ ಅಮ್ಮನವರು ಬಾಗ್ಲನ್ನು ತೆಗಿತಾರೆ. ತೆಗೆದ ಮೇಲೆ ಬ್ರಹ್ಮಾಂಡವಾದ ಒಂದು 400-500 kg ಹೂವಿನ ಅಲಂಕಾರ ಮಾಡ್ಕೊಂಡಂಥ ಪಲ್ಲಕ್ಕಿ ಉತ್ಸವ ಮುಂದೆ ಕಾಮಾಕ್ಷಿ ಅಮ್ಮನವ್ರ ಉತ್ಸವ ಮುಂದೆ ಹೋಗುತ್ತೆ. ಅಲ್ಲಿ ಕಾಮಾಕ್ಷಿ ಅಮ್ಮನವ್ರು ಒಬ್ಬರೇ ಕೂತಿರ್ತಾರೆ. ಹಿಂದಿನ ತೇರಿನಲ್ಲಿ ಪಾರ್ವತಿ ಪರಮೇಶ್ವರರು ಕೂತಿರ್ತಾರೆ ರೀ. ಅಂಥ ಒಂದು ಉತ್ಸವ ಇವತ್ತಿಗೂ ಆಗುತ್ತೆ. ಇವತ್ತಿಗೂ ನೀವು ಚೈತ್ರ ಪೂರ್ಣಿಮೆ ಆದ 1 ವಾರಕ್ಕೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ಬಾಗ್ಲು ಹಾಕಿರ್ತಾರೆ. ಒಳಗಡೆ ಪಲ್ಲಕ್ಕಿ ರೆಡಿಯಾಗಿ ಕೂತಿರುತ್ತೆ ಕಾಮಾಕ್ಷಿ ಅಮ್ಮನವ್ರದ್ದು. ಹೊರಗಡೆ ಈಶ್ವರನ ಪಲ್ಲಕ್ಕಿ ತೇರು ಕೂತಿರುತ್ತೆ. ಅದರಲ್ಲಿ ಈಶ್ವರ ಕುದುರೆ ಮೇಲೆ ಕೂತಿರ್ತಾರೆ. ಯಾಕಂದರೆ ಈ ದೇವ್ರು ಬೇಟೆಗೆ ಹೋಗಿರ್ತಾರೆ ಅಂತ ನಾನು ಹೇಳಿದ್ನಲ್ಲ. ಸೊ ಅವ್ರು ಹೊರಗಡೆ ಇರ್ತಾರೆ, ಈ ಬಾಗ್ಲು ಹಾಕಿರುತ್ತೆ, ಒಳಗಡೆ ಅಮ್ಮನವ್ರು ಇರ್ತಾರೆ. 2ಕ್ಕೂ ಪೂಜೆಗಳು ನಡೆದ ಮೇಲೆ ಆ ಮುಹೂರ್ತ, ಇದು ಮಧ್ಯರಾತ್ರಿ ಆದ್ದರಿಂದ ಈ ಪಲ್ಲಕ್ಕಿ ಶುರುವಾಗೋದು ಮಧ್ಯರಾತ್ರಿನೇ. ಈ ಈಶ್ವರ ಪಾರ್ವತಿಯರ ಚರ್ಚೆಯಲ್ಲಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಆಗಮಿಕರು ಬರ್ತಾರೆ ಮಧ್ಯರಾತ್ರಿ.
ಆಗಮಿಕರು ಬಂದು ಇವ್ರನ್ನ ಮಾತಾಡಿ ಎರಡು ಕಡೆ ಮಾತಾಡಿ ಸಂಧಾನವನ್ನು ಮಾಡ್ತಾರೆ. ಅದು ಅದೇ ಸೀನ್ ರಿಪೀಟ್ ಆಗುತ್ತೆ. ನೀವು ಬಂದು ನೋಡ್ಬೇಕು. ಅವತ್ತು ಒಂದು ಚೈತ್ರ ಪೂರ್ಣಿಮೆ ಒಂದು ವಾರ ಆದಂಥ ಮಧ್ಯರಾತ್ರಿಗೆ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಸೇರಿರುತ್ತಾರೆ. ದೇವಸ್ಥಾನ ಬಾಗಿಲು ಹಾಕಿರ್ತಾರೆ. ಹೊರಗಡೆ ಈಶ್ವರ ದೇವರು ಕುದುರೆ ಮೇಲೆ ಅಶ್ವಾರೂಢನಾಗಿ ಈಶ್ವರ ದೇವರು ಕೂತಿದ್ರೆ ಒಳಗಡೆ ಅಮ್ಮನವರು ಪಲ್ಲಕ್ಕಿಲಿ ಕೂತಿರ್ತಾರೆ. ಮಧ್ಯ ಆಗಮಿಕರು ಬಂದು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಎರಡು ಕಡೆ ಮಾತಾಡ್ತಾ ಇರ್ತಾರೆ. ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಇವತ್ತಿಗೂ ಮಾಡಿದ ಮೇಲೆ ಬಾಗಿಲು ತೆರೆಯುತ್ತೆ. ಅಮ್ಮನವ್ರು ಹೊರಗಡೆ ಬರ್ತಾರೆ. ಅಮ್ಮನವ್ರ ಪಲ್ಲಕ್ಕಿ ಮುಂದೆ ಹೋದಾಗ ಈಶ್ವರ ದೇವರು ಹಿಂದೆ ಬರ್ತಾರೆ. ಆ ಅಮ್ಮನವ್ರ ತೇರು ಮುಂದೆ ಬರ್ತಾರಲ್ಲ, ಆಗ ಸುತ್ತಮುತ್ತಲ ಗ್ರಾಮಗಳಿಂದ ಹೆಚ್ಚು ಕಡಿಮೆ 150 ದೇವರುಗಳ ಪಲ್ಲಕ್ಕಿಗಳು ಬಂದು ಸೇರ್ಕೊಳ್ಳುತ್ತೆ ರೀ. ನೋಡಿ, ಹೆಚ್ಚು ಕಡಿಮೆ 100ರಿಂದ 150 ದೇವರುಗಳ ಪಲ್ಲಕ್ಕಿ ಬಂದು ಸೇರ್ಕೊಳ್ಳುತ್ತೆ. ಬೃಹತ್ತಾದಂಥ ಮೆರವಣಿಗೆ ನಡೆಯುತ್ತೆ. ಮಧ್ಯರಾತ್ರಿ ಶುರುವಾದಂಥ ಮೆರವಣಿಗೆ ಹಲಸೂರಿನಿಂದ ಎಲ್ಲ ಊರುಗಳನ್ನು ಬಳಸ್ಕೊಂಡು ಮಾರನೇ ದಿನ ಮಧ್ಯರಾತ್ರಿ ವಾಪಸ್ ಇಲ್ಲಿಗೆ ಬರುತ್ತೆ. ಎಷ್ಟು ದೊಡ್ಡ ಮೆರವಣಿಗೆ, ಎಷ್ಟು ದೊಡ್ಡ ಜನ, ಎಷ್ಟು ದೇವರುಗಳು, ಎಂಥ ವೈಭವ. ನಾವು ಎಂಥ ವೈಭವ ರೀ. ಆ ವೈಭವನ ಕಣ್ತುಂಬಿಸ್ಕೋಬೇಕು ಅಂದರೆ ಚೈತ್ರ ಮಾಸದ ಹುಣ್ಣಿಮೆ ಆದ ಒಂದು ವಾರಕ್ಕೆ ನೀವು ಹಲಸೂರು ಸೋಮೇಶ್ವರನ ದೇವಸ್ಥಾನಕ್ಕೆ ಸಾಯಂಕಾಲ ಬಂದು ನಿಂತ್ಬಿಟ್ರೆ ಮಾರನೇ ರಾತ್ರಿವರೆಗೂ ದೇವಾನುದೇವತೆಗಳು ಧರೆಗಿಳಿದು ಬಂದು ನಿಮ್ಮನ್ನೆಲ್ಲ ತಣಿಸುವುದನ್ನು, ಆಶೀರ್ವಾದ ಮಾಡುವುದನ್ನು ಕಣ್ತುಂಬಿಸ್ಕೋಬೋದು. ನಿಮ್ಮ ಪಾಪಗಳೆಲ್ಲ ಕಳೆದು ಪುನೀತರಾಗಬಹುದು. ಬಂದು ನೋಡಿ, ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಿ. ಸ್ನೇಹಿತರೆ, ಭಾಳ ವಿಶೇಷವಾದಂಥ ಬಿಲ್ವಪತ್ರ ಮರವನ್ನು ನೀವು ಹಲಸೂರು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನೋಡ್ತೀರಾ. ಅದು ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯ ಮುಂದಕ್ಕೆ ಈ ಬಿಲ್ಪತ್ರೆ ಮರ ಇದೆ. ನೀವು ಬಿಲ್ಪತ್ರೆ ದಳಗಳನ್ನ ಎಷ್ಟು ನೋಡಿರ್ತೀರಾ? 3: ತ್ರಿದಳಂ, ತ್ರಿಗುಣಾಕಾರಂ, ತ್ರಿನೇತ್ರಂಚ ತ್ರಿಯಾಯುಧಂ, ತ್ರಿಜನ್ಮ ಪಾಪ ಸಂಹಾರಂ, ಏಕಬಿಲ್ವಂ ಶಿವಾರ್ಪಣಂ ಅಲ್ವೇ? ಸೊ 3 ದಳಗಳುಳ್ಳ ಬಿಲ್ಪತ್ರೆ ಒಂಥರ ಹಾಕ್ಬಿಟ್ರೆ ನಿಮಗೆ ಪಾಪಗಳು ಕಳೆದು ಹೋಗ್ತವೆ ಅಂತ. ಇದು 9 ದಳಗಳೆಲ್ಲ ಬಿಲ್ವಪತ್ರೆ. ನೋಡಿ, ಇಲ್ಲಿ 3, 3, 6, 3, 9 ದಳದ ಅತ್ಯಪರೂಪದ ಬಿಲ್ವಪತ್ರೆಯ ಮರ ಹಲಸೂರು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿದೆ. ನೀವು ಬಂದು ನೋಡಿ, ಈ ಬಿಲ್ವಪತ್ರೆಯನ್ನು ನೋಡಿ ಪುನೀತರಾಗಿ. ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಒಂದು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅನುಮತಿ ಕೇಳ್ಕೊಂಡು ಕಿತ್ತಿದ್ದೀನಿ. ಇದನ್ನು ಕೇಳೋ ಹಾಗಿಲ್ಲ. ಇದು ಸ್ವಾಮಿಗಾಗಿ ಮಾತ್ರ. ಸೋಮೇಶ್ವರ ಸ್ವಾಮಿಗೆ, ಅಮ್ಮನವರಿಗೆ ಮೀಸಲಿದು. ಹಾಗಾಗಿ ನೀವು ಇದನ್ನೆಲ್ಲ ಕಿತ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡಿ. ನೋಡಿ ಕೈ ಮುಗಿದು ಧನ್ಯರಾಗಿ. 13 ವರ್ಷಗಳ ಹಿಂದೆ ಸ್ವಾಮಿಗೆ ಒಂದು ಪಡಮಾಡದಂಥ ಬೆಳ್ಳಿಯ ರಥ, ಒಂದು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಯಾರಾದಂಥ ಒಂದು ಅದ್ಭುತವಾದಂಥ ಬೆಳ್ಳಿಯ ರಥವನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲ ದಾನಿಗಳ ನೆರವಿನಿಂದ ಸೋಮೇಶ್ವರ ಸ್ವಾಮಿಗೆ ಒಂದು ಅದ್ಭುತವಾದಂಥ ಸೇವೆಯನ್ನು ದಾನಿಗಳು ಮಾಡಿದ್ದಾರೆ. ಇವತ್ತು ಸ್ವಾಮಿಯವರ ಹರಿದ್ರ ನಕ್ಷತ್ರ, ಇವತ್ತು ಸೋಮವಾರ ಸ್ವಾಮಿಯವರ ನಕ್ಷತ್ರವಾದ್ದರಿಂದ ಇವತ್ತು ಈ ರಥವನ್ನು ಇವತ್ತು ಎಳೆದು ಸ್ವಾಮಿಯನ್ನು ಕೂರಿಸಿ ಒಳಗಡೆ ಈ ರಥವನ್ನು ಎಳೆದು ಒಂದು ಮೆರವಣಿಗೆ ಮಾಡ್ತಾರೆ. ಸೊ ಅದನ್ನು ಸಹ ನೀವು ನೋಡಿ ಧನ್ಯರಾಗ್ಬೋದು. ಸ್ವಾಮಿಯವರ ನಕ್ಷತ್ರದ ದಿನ, ಕಾರ್ತಿಕದ ಸೋಮವಾರಗಳಲ್ಲಿ, ಶ್ರಾವಣ ಮಾಸದಲ್ಲಿ, ಶಿವರಾತ್ರಿ ಹಬ್ಬದ ದಿನ ಮತ್ತು ಪಲ್ಲಕ್ಕಿ ಉತ್ಸವಗಳಲ್ಲಿ, ಪ್ರತಿ ಸೋಮವಾರಗಳು ಮತ್ತು ಪೌರ್ಣಮಿ ದಿನಗಳಲ್ಲಿ ಇದನ್ನು ನೀವು ನೋಡ್ಬೋದು. ಭಾಳ ಅದ್ಭುತವಾದಂಥ ಸುಂದರವಾದಂಥ ರಥವನ್ನು ನೀವು ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರೋದು ಸೋಮೇಶ್ವರ ಸ್ವಾಮಿಯ ತೇರು. ಪುರಾತನ ತೇರು ಈ ರೀತಿ ಇರಲಿಲ್ಲ. ಇಲ್ಲಿ ನೋಡಿ, ಪುರಾತನ ತೇರು ಈ ಫೋಟೋದಲ್ಲಿ ಇದೆಯಲ್ಲ, ಈ ರೀತಿ ಇತ್ತು. 78ನೇ ಇಸ್ವಿ ತನಕ ತೇರು ಚೆನ್ನಾಗಿತ್ತು. 78ನೇ ಇಸ್ವಿಗೆ ಕಿಡಿಗೇಡಿಗಳು ಆಗದೇ ಇರೋರು, ಹೊಟ್ಟೆ ಕಿಚ್ಚಿನ ಜನ ನಮ್ಮವರೇನೆ ಆ ತೇರಿಗೆ ಬೆಂಕಿ ಇಟ್ಟು ಆ ತೇರು ಧಗ 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 ಅಂತ ಉರಿದು ಹೋಯಿತು. ಪಾಣಿಪೀಠ, ತೇರಿನ ಪೀಠ ಒಂದು ಬಿಟ್ಟು ಮೇಲಿನ ಪಾರ್ಟಿ ಎಲ್ಲ ಉರಿದು ಹೋಯಿತು. ಹಾಗಾಗಿ ಅದನ್ನು ಇವತ್ತು ನಾಗೇಗೌಡರು ಜಾನಪದ ಲೋಕದಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ 94ನೇ ಇಸ್ವಿಗೆ ಈಗಿನ ತೇರನ್ನು ಇಲ್ಲಿ ತಂದು ಇಟ್ಟರು. ಈಗ ಬ್ರಹ್ಮರಥೋತ್ಸವಕ್ಕೆ ಈ ತೇರೆ ಹೊರಡೋದು, ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ. ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಬೆಳಗ್ಗೆ ನಡೆಯುತ್ತಲ್ಲ, ಚೈತ್ರ ಮಾಸದ ಹುಣ್ಣಿಮೆ, ಅವತ್ತು ಸಾಯಂಕಾಲನೇ ಧರ್ಮರಾಯನ ಕರಗ ನಡೆಯುತ್ತೆ. ಇಲ್ಲಿ ನೀವು ಕಟ್ಟಡ ನೋಡ್ತಾ ಇದ್ದೀರಾ. ಆ ಕಟ್ಟಡದಲ್ಲಿರ್ತಕ್ಕಂಥ ಕರಿ ಕಲೆಗಳು ಏನು ನೋಡಿದೆ, ಅವತ್ತು 76ನೇ ಇಸ್ವಿನಲ್ಲಿ ಸುಟ್ಟಂಥ ಕಲೆಗಳು ಇವತ್ತೂ ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀವಿ, 2 ಸೈಡಲ್ಲಿ ನೀವು ನೋಡ್ಬೋದು. ಅವತ್ತು ಹಾಕಿದಂಥ ಬೆಂಕಿಯ ಕಲೆಗಳನ್ನು ಇವತ್ತು ನೀವು ನೋಡಿ. ಸಂಪೂರ್ಣವಾಗಿ ಕರ್ರಿಗೆ ಏನು ಕಾಣುತ್ತೆ ಈ ತೇರಿನ ಮನೆ, ಅದು ಅವತ್ತು ಬೆಂಕಿಯಿಂದ ಸುಟ್ಟಂಥ ಕಲೆ ಇವತ್ತು ಉಳ್ಕೊಂಡಿದೆ ನೋಡ್ರಿ. ಸ್ನೇಹಿತರೆ, ಇದು ಹಲಸೂರಿನ ಮಗ್ಲಲ್ಲೇ ಇರತಕ್ಕಂಥ ಜೋಗುಪಾಳ್ಯ. ಹಿಂದೆ ನೋಡ್ತಾ ಇರೋದು ನೀವು ಹಲಸೂರು ಮೆಟ್ರೋ ಸ್ಟೇಷನ್ನು. ಇದು ರಾಜಬೀದಿ, ಸೋಮೇಶ್ವರ ದೇವಸ್ಥಾನದ ರಾಜಬೀದಿಯನ್ನು ನೋಡ್ತಾ ಇದ್ದೀರಾ. ಇದೇ ರಾಜಬೀದಿ ಸೋಮೇಶ್ವರ ದೇವರ ಬ್ರಹ್ಮರಥೋತ್ಸವ ಮತ್ತು ಅಮ್ಮನವರ, ಕಾಮಾಕ್ಷಮ್ಮ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವ, ಅದ್ರ ಜೊತೆಗೆ ಬರುವಂಥ 125 ಗ್ರಾಮ ದೇವತೆಗಳ ಉತ್ಸವ ಇದೇ ರಾಜಬೀದಿಯಲ್ಲೇ ನಡ್ಕೊಂಡು ರಾತ್ರಿಯೆಲ್ಲ ಮೆರವಣಿಗೆ ನಡೆಯುವಂಥ ಅದ್ಭುತವಾದಂಥ ಒಂದು ಉತ್ಸವ ಏನಿದೆಯಲ್ಲ, ಇವತ್ತು ರಾತ್ರಿ ಶುರುವಾಗಿ ನಾಳೆ ರಾತ್ರಿವರೆಗೆ ನಡೆಯುತ್ತಲ್ಲ ಹೂವಿನ ಪಲ್ಲಕ್ಕಿ ತೇರು, 125 ಗ್ರಾಮ ದೇವತೆಗಳು, ಅದು ಇದೇ ರಾಜಬೀದಿಯಲ್ಲೇ ಬರೋದು. ಹಾಗಾಗಿ ಇದು ಹಲಸೂರಿನ ರಾಜಬೀದಿ ಅಂತಲೇ ಇದಕ್ಕೆ ಕರೀತಾರೆ. ನೀವು ನೋಡ್ತಾ ಇದ್ದೀರಾ ಹಲಸೂರಿನ ರಾಜಬೀದಿ. ಹಾಗೆ ಹೆಂಗಿತ್ತು ಒಂದು ಜ್ಞಾಪಿಸ್ಕೊಳ್ಳಿ. ಈ ಜೋಗುಪಾಳ್ಯ ಈಗ ಇದು. ಸೊ ಅಂದರೆ ಈಗ ಪುರಾತನ ಕಾಲದಲ್ಲಿ ಇದು ಹಲಸೂರು ಸೋಮೇಶ್ವರನ ದೇವಸ್ಥಾನದ ರಾಜಬೀದಿಯಾಗಿತ್ತಿದು.
ಆಗ ಈಗ 500-600 ವರ್ಷಗಳ ಕೆಳಗೆ ಕೆಂಪೇಗೌಡರ ಕಾಲದಲ್ಲಿ ರಾಜಬೀದಿ ಎಷ್ಟು ಚೆನ್ನಾಗಿತ್ತು ಅಂತ ನೀವು ನೆನೆಸ್ಕೊಳ್ಳಿ. ಈಗೆಲ್ಲ ಬಿಲ್ಡಿಂಗ್ಗಳು ಬಂದ್ಬಿಟ್ಟು ಈಗ ನಮಗೆ ರಾಜಬೀದಿನೇ ಮರ್ತೋಗಿದೆ ಕಾನ್ಸೆಪ್ಟ್. ಆದರೆ ಈಗಲೂ ಇಲ್ಲಿನ ಕಾಮಾಕ್ಷಮ್ಮನವರ ಹೂವಿನ ಪಲ್ಲಕ್ಕಿ, ಸೋಮೇಶ್ವರ ದೇವರಂತ ಇದು ಸೋಮೇಶ್ವರ ದೇವರ ಬ್ರಹ್ಮರಥೋತ್ಸವ, ಸುಬ್ರಹ್ಮಣ್ಯ ದೇವರ ರಥೋತ್ಸವ ಎಲ್ಲನೂ ಇದೇ ರಾಜಬೀದಿಯಲ್ಲೇ ನಡ್ಕೊಂಡು ಹೋಗೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜೋಗುಪಾಳ್ಯದಲ್ಲಿರ್ತಕ್ಕಂಥ ನಂದನವನ. ಇದು ಜೋಗುಪಾಳ್ಯದ ಮಧ್ಯದಲ್ಲಿದ್ದೀನಿ ನಾನು, ಊರ ಮಧ್ಯದಲ್ಲಿ. ಇದು ನಂದನವನ. ಇದೇ ನಂದನವನಕ್ಕೆ ನಾನು ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಮುಂದೆ ನಿಂತ್ಕೊಂಡು ನಿಮ್ಮ ಕಥೆ ಹೇಳಿದ್ನಲ್ಲ, ಈಶ್ವರ ಪಾರ್ವತಿಯರು ಚೈತ್ರ ಪೂರ್ಣಿಮೆ ಆಗಿ ಒಂದು ವಾರಕ್ಕೆ ಬೇಟೆ ಆಡೋದು ಇವೆಲ್ಲ ತುಂಬ ಭಯಾನಕವಾದಂಥ ಕಾಡು. ನಾನು ನಿಮಗೆ ಇದನ್ನು ತುಂಬ ಸರಿ ಹೇಳಿದ್ದೀನಿ ಮೊದಲು. ಸೊ ಈ ಕಾಡಿನಲ್ಲಿ ಮನುಷ್ಯರಿಗೆ ಉಪಟಳ ಕೊಡ್ತಿದ್ದಂಥ ಕ್ರೂರ ಮೃಗಗಳನ್ನು ಬೇಟೆ ಆಡಲಿಕ್ಕೆ ಜಗತ್ತಿನ ತಂದೆ ತಾಯಿ ಆದಂಥ ಶಿವಪಾರ್ವತಿಯರು ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ವಿಶ್ರಮಿಸ್ಕೊಳ್ತಾರೆ. ನೋಡಿ, ಇಲ್ಲಿ ಉಯ್ಯಾಲೆ ಇದೆ, ಇಲ್ಲಿ ಕುದುರೆ ಮೇಲೆ ಬರ್ತಾರೆ ತಂದೆ ತಾಯಿ. ಸೊ ಪಾರ್ವತಿ ಪರಮೇಶ್ವರರು ಬಂದು ಇಲ್ಲಿ ವಿಶ್ರಮಿಸ್ಕೊಂಡು ಇಲ್ಲಿಂದ ವಾಪಸ್ ಹೋದಾಗ ಕಾಮಾಕ್ಷಿ ಅಮ್ಮನವರು ಬಾಗಿಲು ತೆಗೆಯೋದಿಲ್ಲ. ಯಾಕೆಂತಂದರೆ ನಾನು ಅಷ್ಟೇ ಪ್ರಿಯಳಾದಂಥ ಧರ್ಮಪತ್ನಿ ಆದಂಥ ನೀನು ನನ್ನನ್ನು ಬಿಟ್ಬಿಟ್ಟು ನೀನು ಬೇಟೆಗೆ ಹೊರಟೋದ್ಯಲ್ಲ ಪಾರ್ವತಿಂಗ್ ಕರ್ಕೊಂಡು ಅಂತ ಹೇಳಿ ಕೋಪಿಸ್ಕೊಂಡಂಥ ಕಾಮಾಕ್ಷಿ ಅಮ್ಮನವರು ಮುಖ್ಯ ದ್ವಾರವನ್ನು ಹಾಕ್ಬಿಟ್ಟಿರ್ತಾರೆ. ಇದೆಲ್ಲ ನಡೆಯುವಾಗ ಮಧ್ಯರಾತ್ರಿ 2 ಗಂಟೆ. ಆಗ ಆಗಮಿಕರು, ವ್ಯವಸ್ಥಾಪಕರು ಎಲ್ಲ ಬಂದು ನ್ಯಾಯ ಪಂಚಾಯತ್ಗೆ ಮಾಡಿ ಆಮೇಲೆ ಆಯ್ತಮ್ಮ ನಿನಗೆ ನನಗಿಂತಲೂ ದೊಡ್ಡದಾದಂಥ ಒಂದು ಹೂವಿನ ಪಲ್ಲಕ್ಕಿ ಮಾಡಿಸಿ ನಿನ್ನನ್ನು ಮುಂದೆ ಕಳಿಸ್ತೀನಿ ಅಂತ ಹೇಳಿ. ಯಾಕೆಂದರೆ ಬ್ರಹ್ಮರಥೋತ್ಸವದಲ್ಲಿ ಶಿವಪಾರ್ವತಿಯರ ಮುಂದೆ ಹೋದಾಗ ಕಾಮಾಕ್ಷಿ ಅಮ್ಮನವ್ರು ಹಿಂದೆ ಬರ್ತಾರೆ. ಹೂವಿನ ಪಲ್ಲಕ್ಕಿ ಉತ್ಸವದಲ್ಲಿ ಕಾಮಾಕ್ಷಿ ಅಮ್ಮನವ್ರು ಒಬ್ಬರೇ ಮುಂದೆ ಹೋಗ್ತಾ ಇರ್ತಾರೆ. ಹಿಂದಿನ ತೇರಲ್ಲಿ ಶಿವಪಾರ್ವತಿಯರು ಬರ್ತಾ ಇರ್ತಾರೆ. ಯಾಕೆಂದರೆ ಕಾಮಾಕ್ಷಿ ಅಮ್ಮನವರ ಕೋಪವನ್ನು ತಣಿಸಲಿಕ್ಕಾಗಿ ಈಶ್ವರ ಇದೊಂದು ಆಗಮಿಕರ ಮಧ್ಯ ಬಿಟ್ಟು ಇದೊಂದು ವಿವಾದವನ್ನು ಬಗೆಹರಿಸಿ ಆಯ್ತಮ್ಮ ಅಂಥೇಳಿ ಅವ್ರನ್ನೇ ಮುಂದೆ ಕಳಿಸಿ ತಾನು ಹಿಂದೆ ಬರ್ತಾನೆ. ಈಶ್ವರ ಬೇಟೆ ಆಡಕ್ಕೆ ಬರ್ತಾನಲ್ಲ, ಸೋಮೇಶ್ವರ ದೇವಸ್ಥಾನವನ್ನು ಬಿಟ್ಟು ಬರ್ತಾನಲ್ಲ, ವಿಹಾರ ಬಂದು ಇದು ಅಲ್ಲೇ ಲೆಕ್ಕ ಹಾಕೊಳ್ರಿ, ಇದೊಂದು 1000 ವರ್ಷದಿಂದ ಎಂಥ ಕಾಡಾಗಿತ್ತಿದು ಅಂತ. ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಅವ್ರ ಕ್ರೂರ ಮೃಗಗಳನ್ನು ಬೇಟೆ ಆಡೋದಕ್ಕೆ ಬಂದಾಗ ಕುಳಿತುಕೊಳ್ಳುವಂಥ ಜಾಗ ಇದು. ಇದೆಲ್ಲ ಬಂದು ನೀವು ನೋಡಬೇಕು. ಚೈತ್ರ ಮಾಸದ ಪೂರ್ಣಿಮೆ ಆಗಿ 1 ವಾರಕ್ಕೆ, ಇದು ಶನಿವಾರ ಭಾನುವಾರನೇ ನಡೆಯುತ್ತೆ ಇದು ಅಂತ ವ್ಯವಸ್ಥಾಪಕರು ಹೇಳಿದ್ದಾರೆ. ಮಾರನೇ ದಿನಕ್ಕೆ ನಡೆಯುತ್ತಿದ್ದು ಅಂತ, ಅದರ ಮುಂದಿನ ದಿನಕ್ಕೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಬಂದು ನೀವು ಕಣ್ ತುಂಬ್ಕೋಬೇಕು. ಅದಾದಮೇಲೆ ರಾತ್ರಿ ಬಂದಾಗ ಉಯ್ಯಾಲೆ ಮಂಟಪ, ಇಲ್ಲಿ ಉಯ್ಯಾಲೆ, ಅದಕ್ಕೆ ಇಲ್ಲಿ ತೂಗು ಹಾಕಿದ್ದಾರೆ ನೋಡಿ, ಅಲ್ಲಿ ಉಯ್ಯಾಲೆಗೆ ಅಂತಲೇ ಅಲ್ಲಿ ಹುಕ್ ಹಾಕಿದ್ದಾರೆ ನೋಡಿ ಅಲ್ಲಿ. ಸೊ ಹುಕ್ಕನ್ನು ತೂಗು ಹಾಕಿ ಅವ್ರನ್ನ ಉಯ್ಯಾಲೆ ಮಾಡಿಸಿ ಇಲ್ಲಿಂದ ಕರ್ಕೊಂಬರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಅಲ್ಲಿ ಬಾಕ್ಲು ಹಾಕಿರ್ತಾರೆ. ಅದಾದಮೇಲೆ ಅವರನ್ನು ಮನವೊಲಿಸಿ ಆಮೇಲೆ ಉತ್ಸವ ಸ್ಟಾರ್ಟ್ ಆದರೆ, ಅವತ್ತು ರಾತ್ರಿ ಸ್ಟಾರ್ಟ್ ಆದರೆ ಮಾರನೇ ರಾತ್ರಿಗೆ ವಾಪಸ್ ಉತ್ಸವ ಹೋಗೋದು. ಅದ್ರ ಜೊತೆಗೊಂದು 125 ಗ್ರಾಮ ದೇವತೆಗಳ ಪಲ್ಲಕ್ಕಿಗಳು ಸೇರಿ ಅತ್ಯಂತ ವಿಜೃಂಭಣೆಯಿಂದ, ಬಹುಶಃ ಬೆಂಗಳೂರಿನಲ್ಲಿ ಇಂಥ ವಿಜೃಂಭಣೆ ನೀವು ಇನ್ನೆಲ್ಲೂ ನೋಡಲಿಕ್ಕಿಲ್ಲ. ನೀವು ಹಲಸೂರಿಗೆ ಬರಬೇಕು, ಈಗ ಜೋಗುಪಾಳ್ಯಕ್ಕೆ ಬರಬೇಕು, ಇಂಥ ವಿಜೃಂಭಣೆಯ ರಥೋತ್ಸವವನ್ನು ಹೂವಿನ ಪಲ್ಲಕ್ಕಿ ಉತ್ಸವ ನೋಡಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕು. ನೀವು ಇಲ್ಲಿ ಇಷ್ಟು ಪುಟ್ಟದಾದಂಥ ರಸ್ತೆಗಳಲ್ಲಿ ಲಕ್ಷಾಂತರ ಜನ ಸೇರುವಂಥ ಒಂದು ವೈಭೋಗವನ್ನು ನೀವು ಕಾಣಬೇಕು. ಈ ಶಿವಪಾರ್ವತಿಯರ ವೈಭೋಗವನ್ನು ನೀವು ಇನ್ನೆಲ್ಲರೂ ನೋಡೋದಾದರೆ ಇದು ಭೂಮಿಗಿಳಿದ ಕೈಲಾಸ. ಹಲಸೂರು ಜೋಗುಪಾಳ್ಯ ಆದರೆ ಇದು ಭೂಮಿಯ ಮೇಲಿನ ಕೈಲಾಸವೇ ಸರಿ. ಇದು ಅಂಥ ಶಿವನ ಲೀಲಾಮೃತವನ್ನೆಲ್ಲ ಆಡುವಂಥ ಜಾಗ ರೀ. ನೋಡಿರಿ, ನಾನು ಬೆಳಗ್ಗೆ ಇವತ್ತು 7 ಗಂಟೆಗೆ ಶುರು ಮಾಡಿದ್ದೀನಿ ಶೂಟ್ ಮಾಡೋಕ್ಕೆ, ಸಾಯಂಕಾಲ 6 ಗಂಟೆ ಆಗಿದೆ. ಇನ್ನೂ ಇದ್ರದ್ದು ಕಥೆ ಮುಗಿದಿಲ್ಲ, ಇನ್ನೂ ತುಂಬ ಇದೆ ಇದ್ರ ಕಥೆ ಕೇಳೋದು. ನೀವು ಜೋಗುಪಾಳ್ಯಕ್ಕೆ ಬಂದಾಗ ನಂದನವನದಲ್ಲಿರ್ತಕ್ಕಂಥ ಈ ಉಯ್ಯಾಲೆ ಮಂಟಪವನ್ನು ನೋಡಿದಾಗ ನೀವು ಚೈತ್ರ ಮಾಸದ ಪೂರ್ಣಿಮೆಯ ಮಾರನೇ ದಿನಕ್ಕೆ ಬಂದಾಗ ನಿಮ್ಗೆ ಇಲ್ಲಿ ಕಾಲು ಹಾಕೋಕ್ಕೆ ಜಾಗ ಇರಲ್ಲ, ನೀವು ಅಲ್ಲೆಲ್ಲೋ ನಿಂತಿರ್ತೀರ, ಅಷ್ಟು ಜನ ಇರ್ತಾರೆ ಅಲ್ವಾ. ಇದನ್ನು ನೋಡಿ ಧನ್ಯರಾಗಿ. ಪತ್ರಕಾರ ಇಲಾಖೆಯ ಪ್ರಕಾರ ಇಲ್ಲೊಂದು ಕಲ್ಯಾಣಿ ಇತ್ತು, ಮತ್ತು ಸ್ಥಳೀಯರಿಗೆ ಇದು ಕಲ್ಯಾಣಿ ಇತ್ತು ಅಂತ ಗೊತ್ತಿತ್ತು. ಆದರೆ ಏನಿತ್ತು ಇಲ್ಲಿ, ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಮನೆಗಳಿತ್ತು, ದನದ ಕೊಟ್ಟಿಗೆ ಇತ್ತು, ಹಾಲಿನ ಬೂತ್ ಇತ್ತು, ಎಲ್ಲ ಇತ್ತು ಇಲ್ಲಿ. ಈಗ ನಮ್ಮ ಸುತ್ತಮುತ್ತ ರಸ್ತೆ ಏರಿಯಾ ಹೆಂಗೆ ಕಾಣುತ್ತೋ ಹಂಗೆ ಕಾಣ್ತಾ ಇತ್ತು. ಆದರೆ ಪಣ ತೊಟ್ಟಂಥ ವ್ಯವಸ್ಥಾಪಕ ಸಮಿತಿ ಗೋವಿಂದರಾಜು ಎಲ್ಲ ಅವ್ರ ತಂಡ ಸೇರಿಕೊಂಡು ಇದನ್ನು ತೆಗೆಸಿ ನೋಡಲಾಗಿ ಆ ಮೆಟ್ಟಿಲುಗಳು ಹಾಗೆ ಕಂಡು ಒಳಗಡೆಯಿಂದ ನೀರಿನ ಹೊರತೆ ಬಂದು ನೀರು ತುಂಬಿದೆ. ನೋಡ್ರಿ, ಇವರೇನು ನೀರು ತಂದು ತುಂಬಿಸಿಲ್ಲ, ಇದನ್ನ ಒಳಗಡೆಯಿಂದ ನೀರು ಉಕ್ಕಿ ಬಂದಿದೆ. ಅವತ್ತಿನ 1000 ವರ್ಷಗಳ ಹಿಂದಿನಿಂದ ಇಲ್ಲಿ ನೀರಿತ್ತು, ಇವತ್ತು ನೀರಿದೆ. ಇನ್ನೂ 1000 ವರ್ಷ ಹೋದರೂ ನೀರು ಉಳಿಯುತ್ತದೆ. ಆಯಿತಾ? ಈ ಕಲ್ಯಾಣಿಯನ್ನು ನಾವು ಉಳಿಸ್ಕೋಬೇಕಿದೆ. ಗೋವಿಂದರಾಜು ಅವರನ್ನ ಉಳಿಸ್ಕೊಡ್ತಾರೆ ನಮಗೆ ಅಂತ ನಮಗೆ ಭರವಸೆ ಇದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೋಮೇಶ್ವರ ಯುವಕ ಸಂಘದ ಸದಸ್ಯರು 25 ಹುಡುಗರಿದ್ದಾರೆ, ಉತ್ಸಾಹಿ ಯುವಕರು ಹಲಸೂರಿನವರು. ಇಲ್ಲಿ ಏನು ಉತ್ಸವ, ಪೂಜೆ, ತೇರು, ಜಾತ್ರೆ ಏನೇ ನಡೆದ್ರು ಈ ಹುಡುಗರದ್ದೆಲ್ಲ ಪಾರ್ಪತ್ಯ. ಮಧ್ಯ ನಿಂತಿರೋರು ಆತ್ಮೀಯ ಸ್ನೇಹಿತರಾದಂಥ ಗೋವಿಂದರಾಜ್ ಅವರು, ಇಲ್ಲಿನ ಅಧ್ಯಕ್ಷರು, ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು. ಈ ಎಲ್ಲ ಹುಡುಗರು ಹಿಂದೆ ಕಾಣ್ತಾ ಇರೋದು ಅಮೋಘವಾದಂಥ ಬೆಳ್ಳಿತೇರು. ಇವತ್ತು ಬೆಳ್ಳಿತೇರು ಉತ್ಸವ ಇದೆ. ಈಗ ಅದಕ್ಕೆ ಸಂಪೂರ್ಣ ಅಲಂಕಾರ, ಜವಾಬ್ದಾರಿ ಎಳೆಯುವಂಥದ್ದು, ಇಲ್ಲಿನ ಸಂಪೂರ್ಣ ಮೇಂಟೆನೆನ್ಸ್ ಏನಿದೆ, ಜನಗಳು ಎಲ್ಲ ಮೇಂಟೈನ್ ಮಾಡೋದು ಎಲ್ಲ ಈ ಹುಡುಗರೇನೆ. ನೀವು ಸೋಮೇಶ್ವರನ ದೇವಸ್ಥಾನಕ್ಕೆ ಬಂದಾಗ ಇವರೆಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ. ಇವ್ರನ್ನೆಲ್ಲ ಮಾತಾಡಿಸಿ ನೀವು ಬೆನ್ನು ತಟ್ಟಬೇಕು, ಇನ್ನೊಂದಿಷ್ಟು ಉತ್ಸಾಹದಿಂದ ಕೆಲಸ ಮಾಡಿ ಅಂತ ನೀವು ಮಾಡ್ತೀರಾ ಅಂತ ಭಾವಿಸ್ತೀನಿ. ಇನ್ನೊಂದು 25 ಹುಡುಗರಿದ್ದಾರೆ. ಅವ್ರ ಗ್ರೂಪ್ ಫೋಟೋ ಕೊಟ್ಟರೆ ನಾನು ಅವರನ್ನು ಹಾಕ್ತೀನಿ.
ಇವತ್ತು ಬಂದಿರೋರು ಇವತ್ತು ಈ ಚಿಕ್ಕ ಉತ್ಸವ ಆದ್ರಿಂದ ಒಂದು 6-7 ಜನ ಬಂದಿದ್ದಾರೆ. ಇನ್ನೂ ದೊಡ್ಡ ದೊಡ್ಡ ಉತ್ಸವಕ್ಕೆ, ಪಲ್ಲಕ್ಕಿ ಉತ್ಸವಕ್ಕೆಲ್ಲ ಅವ್ರು 25 ಜನನು ಬಂದು ಇದನ್ನೆಲ್ಲ ಓಡಾಡ್ಕೊಂಡು ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಎಲ್ಲ ಊರಿನಲ್ಲೂ ಇಂಥದ್ದೊಂದು ಉತ್ಸಾಹ ಯುವಕರ ಸಂಘ ಇದ್ದರೆ ಇಂಥ ದೇವಸ್ಥಾನಗಳು ಸಾವಿರಾರು ವರ್ಷ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಲ್ವಾ? ಇಲ್ಲಿ ತಂದೆ ಸೋಮೇಶ್ವರ ದೇವರು, ತಾಯಿ ಕಾಮಾಕ್ಷಿ ಅಮ್ಮನವರು ಇವ್ರಿಗೆಲ್ಲ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ನೀವು ಪ್ರಾರ್ಥಿಸ್ಬೇಕು, ನಾವು ಪ್ರಾರ್ಥಿಸೋಣ. ಸರ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಪಂಚಲಿಂಗ ದರ್ಶನಕ್ಕೆ ನೀವು 5 ವರ್ಷಕ್ಕೊಂದ್ಸಲಿ ತಲಕಾಡಿಗೆ ಹೋಗಿ ಬರ್ತೀರಿ. ಆದರೆ ನೀವು ಪ್ರತಿದಿನ ಹಲಸೂರಿಗೆ ಬಂದರೆ ಪಂಚಲಿಂಗ ದರ್ಶನ ಆಗುತ್ತೆ. ಪಂಚಲಿಂಗ ದರ್ಶನದ ಹಲಸೂರು ಸೋಮೇಶ್ವರ ದೇವರು, ಒಳಗಡೆನೇ ಇರ್ತಕ್ಕಂಥ ಅರುಣಾಚಲೇಶ್ವರ ದೇವರು, ಭೀಮೇಶ್ವರ ದೇವರು, ಚಂದ್ರಮೌಳೇಶ್ವರ ದೇವರು ಮತ್ತು ನಂಜುಂಡೇಶ್ವರ ದೇವರು 5 ಲಿಂಗಗಳನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿ 1000 ವರ್ಷಗಳಿಂದ ಭಕ್ತರನ್ನು ಉದ್ಧರಿಸ್ತಾ ಇರತಕ್ಕಂಥ ಈಶ್ವರನ ದೇವರ ಪರಿವಾರ ಸಮೂಹ ಹಲಸೂರಿನಲ್ಲಿದೆ. ನೀವು ಬಂದರೆ ಸಂಪೂರ್ಣವಾಗಿ ಈಶ್ವರನ ಪರಿವಾರವನ್ನು, ಅವನ ದೇವತೆಗಳನ್ನು, ಗಣಗಳನ್ನು ಎಲ್ಲರನ್ನು ಒಂದೇ ಕಡೆ ದರ್ಶನ ಮಾಡ್ಬೋದಾದಂಥ ಒಂದು ಪುಣ್ಯ ನಿಮಗೆ ಲಭಿಸುತ್ತೆ. ನೀವು ಹಲಸೂರಿಗೆ ಬಂದಾಗ ನಂಜುಂಡೇಶ್ವರ, ಚಂದ್ರಮೌಳೇಶ್ವರ, ಭೀಮೇಶ್ವರ, ಅರುಣಾಚಲೇಶ್ವರ ಮತ್ತು ಸೋಮೇಶ್ವರನನ್ನು ನೋಡುವುದನ್ನು ಮರೆಯಬೇಡಿ. ದಕ್ಷಿಣಾಮೂರ್ತಿಯ ಶಿಲ್ಪವನ್ನು ಸಹ ನೀವು ನೋಡ್ಬೋದು. ಓಂ ನಮೋ ಪ್ರಣವಾತ್ತಾಯ ಶುದ್ಧ ಜ್ಞಾನೈಕ ಮೂರ್ತೆಯೇ ನಿರ್ಮಲಾಯ ಪ್ರಶಾಂತಾಯ ಶ್ರೀ ದಕ್ಷಿಣಾಮೂರ್ತಿಯ ನಮೋ ನಮಃ. ವಿದ್ಯೆಗೆ ಅಧಿಪತಿಯಾದಂಥನು 4 ವೇದಗಳನ್ನು ಸಪ್ತರ್ಷಿಗೆ ಕೊಟ್ಟು ಇಡೀ ಜಗತ್ತಿನ ಬ್ರಹ್ಮಾಂಡದ ವಿದ್ಯೆಯನ್ನೆಲ್ಲ ತನ್ನಲ್ಲೇ ಅಡಗಿಸ್ಕೊಂಡಂಥ ಪುಣ್ಯಾತ್ಮ ದಕ್ಷಿಣಾಮೂರ್ತಿ. ಗುರುವಾರ ಬಂದು ನಿಮ್ಮ ಮಕ್ಕಳು ಓದಲಿಲ್ಲ ಅಂದರೆ ದಕ್ಷಿಣಾಮೂರ್ತಿ ಪೂಜೆ ಮಾಡಿಸ್ಬಿಟ್ರೆ ಎಂಥ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ನಿಮ್ಮ ಮಕ್ಕಳು. ಸೊ ದಕ್ಷಿಣಾಮೂರ್ತಿ ಸಹ ಈ ಹಲಸೂರು ಸೋಮೇಶ್ವರನ ಗುಡಿಯಲ್ಲಿ ಇದೆ. ಅಲ್ಲಿ ದಕ್ಷಿಣಾಮೂರ್ತಿ ನೀವು ನೋಡಿ ದರ್ಶನ ಮಾಡ್ಕೊಳ್ಳಿ. ಹಿಂದೆ ಬಂದರೆ ಅರುಣಾಚಲೇಶ್ವರ ದೇವರು, 5 ಈಶ್ವರರಲ್ಲಿ ಒಬ್ಬರಾದಂಥ ಅರುಣಾಚಲೇಶ್ವರ ದೇವರು ಸಹ ಇಲ್ಲೇ ಇದೆ. ಬನ್ನಿ, ಅದನ್ನು ತೋರಿಸ್ತೀನಿ. ಅಪರೂಪದ ನಾಗಶಿಲ್ಪಗಳನ್ನು ನೀವು ನೋಡ್ಬೋದು. ನಾಗ ಉಬ್ಬು ಶಿಲ್ಪಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು. ಈ ಅಪರೂಪದ ನಾಗಶಿಲ್ಪಗಳನ್ನು ನೋಡೋದ್ರ ಜೊತೆಗೆ ಜೋಡಿ ನಾಗಶಿಲ್ಪಗಳನ್ನು ದೇವಸ್ಥಾನದ ಬೀಮ್ನಲ್ಲಿ ನೋಡ್ಬೋದು. ನೀವು ಈ ತೊಲೆನಲ್ಲಿ ನೋಡ್ಬೋದು ನೋಡಿ, ಈ ನಾಗಶಿಲ್ಪಗಳನ್ನು ನೋಡ್ಬೋದು. ಯಾಕೆ ನಾಗರ ಶಿಲ್ಪಗಳನ್ನು ಈ ದೇವಸ್ಥಾನದಲ್ಲಿ ಕೆತ್ತುತ್ತಾ ಇದ್ರು ಅಂತ ನೀವು ಕೇಳ್ಬೋದು. ಎಲ್ಲ ಬಗೆಯ ಪ್ರಾಣಿ ಪಕ್ಷಿಗಳ ಶಿಲ್ಪವನ್ನು ಕೆತ್ತುತ್ತಾ ಇದ್ರು. ನಾಗಶಿಲ್ಪಗಳನ್ನು ಯಾಕೆ ಕೆತ್ತುತ್ತಾ ಇದ್ರು ಅಂತಂದರೆ, ಜಯಪ್ಪಗೌಡರು, ಕೆಂಪೇಗೌಡರ ಪೂರ್ವಸೂರಿಗಳಾದಂಥ ಜಯಪ್ಪಗೌಡರು ಬೇಟೆಗಾಗಿ ಬಂದಾಗ ಈ ಹಲಸೂರು ಅತ್ಯಂತ ದೊಡ್ಡ ಕಾಡಾಗಿತ್ತು. ಹಲಸೂರು ಕೆರೆ ಸುತ್ತ ಇದ್ದಂಥ ಭಯಾನಕವಾದಂಥ ಕಾಡಾಗಿತ್ತು. ಆ ಕಾಡಿನಲ್ಲಿ ಬೇಟೆಗೆ ಬಂದಾಗ ಅವರ ಕನಸಿನಲ್ಲಿ ಕಾಣಿಸ್ಕೊಂಡವನು ಈ ಹಲಸೂರು ಸೋಮೇಶ್ವರ. ಈ ದೇವಸ್ಥಾನ ಕಟ್ಟುವಂಥ ಕಾಲಕ್ಕೆ ಇಲ್ಲಿದ್ದಂಥ 100 ನಾಗಬನ, 100 ನಾಗದೇವತೆಗಳಿತ್ತು. ಆ ನಾಗದೇವತೆಗಳ ಶಾಂತಿಗಾಗಿ ಆ ನಾಗರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾಗರಿಗೂ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ನೀವು ಹಲಸೂರು ಸೋಮೇಶ್ವರನ ದೇವಸ್ಥಾನಕ್ಕೆ ಬಂದಾಗ ನಾಗದೇವರನ್ನು ನೆನೆಸ್ಕೋಬೇಕು. ಯಾಕೆಂತಂದರೆ ಈ ಸೋಮೇಶ್ವರನ ಗುಡಿ ಕಟ್ಟಕ್ಕೆ ಜಾಗ ಮಾಡಿಕೊಟ್ಟಂಥವ್ರು ನಾಗದೇವತೆಗಳು. ಹಾಗಾಗಿ ಅವರ ನಾಗದೇವತೆಗಳ ಉಬ್ಬು ಶಿಲ್ಪವನ್ನು ಜೋಡಿ ಶಿಲ್ಪಗಳನ್ನು ಇಲ್ಲಿ ಕೆತ್ತಿದ್ದಾರೆ. ನೀವು ಇಲ್ಲಿ ಬಂದಾಗ ನಾಗದೇವರನ್ನು ನೆನೆಸ್ಕೋಬೇಕು ನೀವು, ಯಾಕೆಂದರೆ ಅವರು ಜಾಗ ಕೊಟ್ಟಂಥವ್ರು ನಾಗದೇವರು. ಹಾಗಾಗಿ ಅವರ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ. ಇದು ಬಂದು ನೋಡಿ ನೀವು ನಮಸ್ಕಾರ ಹಾಕೊಂಡು ಹೋಗೋದನ್ನು ಮರಿಬೇಡಿ. ಸ್ನೇಹಿತರೆ, ಪಂಚಲಿಂಗಗಳಿವು ಮತ್ತು ಮತ್ತೊಂದು ಲಿಂಗವಾದಂಥ ಅರುಣಾಚಲೇಶ್ವರ ದೇವರನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ 4 ಸೋಮೇಶ್ವರ, ಭೀಮೇಶ್ವರ, ನಂಜುಂಡೇಶ್ವರ, ಚಂದ್ರಮೌಳೇಶ್ವರ ಮತ್ತು ಅರುಣಾಚಲೇಶ್ವರ ದೇವರನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇಲ್ಲಿ 1 ಗಂಟೆಗೆ ದೇವಸ್ಥಾನ ಬಾಗಿಲಾಗುತ್ತೆ. ನೀವು 1 ಗಂಟೆ 1:15 ಒಳಗೆ ಬಂದು ದೇವರ ದರ್ಶನ ಮಾಡ್ಕೋಬೇಕು. ಮತ್ತು ಮಹಾವಿಷ್ಣು ಸಹ ಇಲ್ಲಿದ್ದಾನೆ. ಹಾಗಾಗಿ ಉಬ್ಬು ಶಿಲ್ಪಗಳಲ್ಲಿ ಗರುಡ ಶಿಲ್ಪವನ್ನು ಸಹ ನೀವು ನೋಡಿದ್ದೀರಾ. ಮಹಾವಿಷ್ಣು ಇಲ್ಲಿರೋದ್ರಿಂದ ಅಲ್ಲಿ ಗರುಡ ಶಿಲ್ಪ, ಮಹಾವಿಷ್ಣುವಿನ ವಾಹನನಾದಂಥ ಗರುಡ ಅಲ್ಲಿದ್ದಾನೆ, ಮಹಾವಿಷ್ಣು ಇಲ್ಲಿದ್ದಾರೆ. ಮಹಾವಿಷ್ಣುವನ್ನು ಸಹ ನೀವು ದರ್ಶನ ಮಾಡಬೇಕಿಲ್ಲಿ. ಹಲಸೂರು ಕ್ಷೇತ್ರ ಏನಿದೆ ಅದು ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ಇರುವಂಥ ಕ್ಷೇತ್ರ. ಬ್ರಹ್ಮದೇವರಿಗೆ ಪೂಜೆ ಮಾಡುವಂಥ ಅತ್ಯಪರೂಪದ ಕ್ಷೇತ್ರ ಹಲಸೂರು ಸೋಮೇಶ್ವರ ಕ್ಷೇತ್ರ. ನೀವು ಹಲಸೂರು ಸೋಮೇಶ್ವರನ ನೋಡಿದ್ರಿ, ಮಹಾವಿಷ್ಣುವನ್ನು ತೋರಿಸ್ತೆ ಅವನನ್ನು ನೋಡಿದ್ರಿ, ಬ್ರಹ್ಮದೇವರಿಗೂ ಪೂಜೆ ಆಗ್ತಾ ಇದೆ ನೋಡಿ. ಬ್ರಹ್ಮದೇವರನ್ನು ಪೂಜೆ ಮಾಡುವಂಥ ಬಹುಶಃ ನಮ್ಮ ಕರ್ನಾಟಕದ ಏಕೈಕ ಕ್ಷೇತ್ರ ಹಲಸೂರು ಸೋಮೇಶ್ವರ ಕ್ಷೇತ್ರ. ಬ್ರಹ್ಮದೇವರು ಇದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರರು, ಬ್ರಹ್ಮಾಂಡವೇ ನೆಲೆಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಹಲಸೂರು ಸೋಮೇಶ್ವರ ಕ್ಷೇತ್ರ. ಬ್ರಹ್ಮದೇವರ ದರ್ಶನವನ್ನು ನೀವು ಮಾಡಿ. ಶಿವನ ಕಾವಲಿನವನಾದಂಥ ಚಂಡಿಕೇಶ್ವರ ದೇವಸ್ಥಾನವನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಚಂಡಿಕೇಶ್ವರ ದೇವರನ್ನು ನೀವು ನೋಡ್ತಾ ಇದ್ದೀರಾ. ಚಂಡಿಕೇಶ್ವರನಿಗೆ ನೀವು ಈಶ್ವರನ ಹತ್ರ ಇಸ್ಕೊಂಬಂದಂಥ ಬಿಲ್ಪತ್ರೆಯನ್ನು ಹಾಕಿ ಅವನು ಕಿವುಡ ದೇವರಾದ್ದರಿಂದ ನೀವು ಚಪ್ಪಾಳೆ ತಟ್ಟೋ ಚಿಟಿಕೆ ಹೊಡೆದು ಅವನಿಗೆ ನೀವು ಬಂದಿದ್ದೀರಾ ಅಂತ ನಿಮ್ಮ ಪಾಲಿನ ಬಿಲ್ಪತ್ರೆಯನ್ನು ಹಾಕಿದ್ರೆ ಅವನು ಸಾಯಂಕಾಲ ಕೈಲಾಸಕ್ಕೆ ಹೋಗಿ ಇಂತಿದ್ದವರೆಲ್ಲ ಬಂದಿದ್ರು ಅಂತ ಹೇಳಿ ಲೆಕ್ಕ ಕೊಟ್ಟಾಗ ನಾವು ಇವತ್ತಿನ ತನಕ ಮಾಡಿದ ಪಾಪಗಳೆಲ್ಲ ನಶಿಸಿ ಹೋಗ್ತವೆ ಅನ್ನತಕ್ಕಂಥ ಒಂದು ಭಕ್ತರ ನಂಬಿಕೆ ಇದೆ. ಚಂಡಿಕೇಶ್ವರ ದೇವರು ಮಕ್ಕಳು ತುಂಬ ಚಂಡಿ ಮಾಡ್ತಾಯಿದ್ರು. ಚಂಡಿಕೇಶ್ವರ ದೇವಸ್ಥಾನಕ್ಕೆ ಬಂದು ಈ ಚಂಡಿಕೇಶ್ವರನ ಪೂಜೆ ಮಾಡಿಸ್ತಾಯಿದ್ರು. ನಾವೆಲ್ಲ ಚಿಕ್ಕವರಾಗಿದ್ದ ಕಾಲದಲ್ಲಿ ತುಂಬ ಚಂಡಿ ಮಾಡೋ ಮಕ್ಕಳನ್ನ ಕರ್ಕೊಂಬಂದು ಚಂಡಿಕೇಶ್ವರನ ಮುಂದೆ ಬಿಡ್ತಾಯಿದ್ರು. ಈಗಲೂ ಮಾಡ್ತಾರೆ. ಚಂಡಿಕೇಶ್ವರ ದೇವರ ದರ್ಶನವನ್ನು ನೀವು ಮಾಡ್ಕೊಳ್ಳಿ.
ಒಳ್ಳಿ ದೇವಸೇನೆ ಸಹಿತನಾದಂಥ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ನೀವು ಮಾಡಬೇಕು. ಸುಬ್ರಹ್ಮಣ್ಯ ದೇವರು ನೋಡಿ, ಶಿವನ ಪರಿವಾರ ಎಲ್ಲನೂ ಈ ದೇವಸ್ಥಾನದಲ್ಲಿದೆ. ಒಳ್ಳಿ ಮತ್ತು ದೇವಸೇನೆ ಸಹಿತವಾದಂಥ ದೇವಸೇನಾನಿಯಾದಂಥ ತಾರಕಾಸುರ ವಧೆಯನ್ನು ಮಾಡಿದಂಥ ಸುಬ್ರಹ್ಮಣ್ಯ ದೇವರನ್ನು, ಅವನ ಕೈಯಲ್ಲಿರ್ತಕ್ಕಂಥ ಶೂಲವನ್ನು ನೀವು ನೋಡ್ಬೋದು. ನೋಡಿ, ಅವನು ವೆಪನೈಸ್ ಆಗಿ ರೆಡಿಯಾಗಿ ಅವನು ವೆಲ್ಲಿ ದೇವಸೇನ ಸಹಿತನಾಗಿ ಅವನು ನಿಂತಿದ್ದಾನೆ ಸುಬ್ರಹ್ಮಣ್ಯ ದೇವರು. ಸುಬ್ರಹ್ಮಣ್ಯ ದೇವರಲ್ಲಿ ನೀವು ಯಾವುದೇ ಕಷ್ಟಗಳನ್ನು ಹೇಳ್ಕೊಂಡ್ರು ಅವನು ದೇವಸೇನಾನಿಯಾಗಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಪುಣ್ಯಾತ್ಮ. ಒಳ್ಳೆಯ ದೇವಸೇನಾ ಸಹಿತನಾದಂಥ ಸುಬ್ರಹ್ಮಣ್ಯನ ದರ್ಶನವನ್ನು ನೀವು ಮಾಡಿ. ದುರ್ಗಾದೇವಿ ಮತ್ತು ಜ್ಯೇಷ್ಠಾದೇವಿ ಇಬ್ಬರನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಾಳ ಸೊಗಸಾದಂಥ ದೇವರು ದುರ್ಗಾದೇವಿ ಮತ್ತು ಈ ಕಡೆ ಜ್ಯೇಷ್ಠಾದೇವಿ ಇಬ್ಬರನ್ನು ಸಹ ನೀವು ನೋಡ್ಬೋದು. ಸರಸ್ವತಿ ದೇವರು ಸಹ ಇಲ್ಲೇ ಇದ್ದಾರೆ. ಸರಸ್ವತಿ ದೇವರನ್ನು ನೀವು ನೋಡ್ಬೋದು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಾಂಚ ದೇಹಿ ಮೇಂ. ತಾಯಿ ಸರಸ್ವತಿ ಎಲ್ಲರಿಗೂ ವಿದ್ಯೆಯನ್ನು ದಾನ ಮಾಡಿದಂಥ ಸರಸ್ವತಿ, ನಮಗೆಲ್ಲ ಜ್ಞಾನ ಕೊಟ್ಟಂಥ ಸರಸ್ವತಿ ತಾಯಿ ಇಲ್ಲಿದ್ದಾಳೆ. ಅವಳ ದರ್ಶನವನ್ನು ಸಹ ನೀವು ಮಾಡಬೇಕು. ಶೂಲಧಾರಣಿಯಾದಂಥ ದುರ್ಗಾದೇವಿ, ದುರ್ಗೆ ರಾಕ್ಷಸರ ಸಂಹಾರಕ್ಕೆ ಸಿದ್ಧಳಾಗಿ ನಿಂತಿರ್ತಕ್ಕಂಥ ದುರ್ಗಾದೇವಿ, ಅವಳು ತಾನು ಒಂದು ಪೋಸನ್ನು ಸಹ ಅದೇ ರೀತಿಯಾಗಿ ಕೊಟ್ಟಿದ್ದಾಳೆ. ನೀವು ನೋಡ್ಬೋದು, ಕತ್ತು ಸ್ವಲ್ಪ ವಾಲದ ಹಾಗೆ. ಯಾಕೆ ಅಂತಂದರೆ ಅವಳು ತ್ರಿಶೂಲಧಾರಿಣಿಯಾದಂಥ ದುರ್ಗಾದೇವಿಯವಳು ತ್ರಿಶೂಲಧಾರಿಯಾಗಿ ಅವಳು ಸಂಹಾರಕ್ಕಾಗಿ, ದುಷ್ಟ ಸಂಹಾರಕ್ಕಾಗಿ ತಯಾರಾಗಿ ನಿಂತಿರ್ತಕ್ಕಂಥ ದುರ್ಗಾದೇವಿಯನ್ನು ನೀವು ನೋಡ್ಬೋದು. ಕಾಶಿ ಕ್ಷೇತ್ರ ಪಾಲಕನಾದಂಥ ಕಾಲಭೈರವ ದೇವರನ್ನು ನೋಡ್ತಿದ್ದೀರಾ. ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಲಭೈರವ ದೇವರು ಈಶ್ವರನ ಕಾವಲಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಈಶ್ವರ ಎಲ್ಲಿರ್ತಾನೋ ಅಲ್ಲಿ ನಂದಿ ಭೃಂಗಿಗಳ ಜೊತೆ ಕಾಲಭೈರವ ದೇವರು ಸಹ, ತಾವೂ ಸಹ ಅಲ್ಲಿ ಶಾಶ್ವತವಾಗಿ ಈಶ್ವರನ ಜೊತೆ ಇರತಕ್ಕಂಥ ಪರಿವಾರ ದೇವತೆಗಳಲ್ಲಿ ಒಬ್ಬರು ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಶಿಗೆ ಹೋದಾಗ ಕಾಶಿಯನ್ನು ಕಾವಲು ಕಾಯ್ತಾ ಇರತಕ್ಕಂಥ ಒಬ್ಬ ದೇವರು ಯಾರಪ್ಪ ಅಂತಂದರೆ ಕಾಲಭೈರವ ದೇವರು. ಸೊ ಅವರ ದರ್ಶನವನ್ನು ಸಹ ನೀವು ಇಲ್ಲಿ ಮಾಡಬೇಕು. 1000 ವರ್ಷಗಳ ಪುರಾತನ ದೇವ್ರು ಕಣ್ರಿ ಕಾಲಭೈರವ ದೇವರು. ತುಂಬ ಪುರಾತನವಾದಂಥ ದೇವರು ಇದು. ಬಹುಶಃ ಬೆಂಗಳೂರಿನಲ್ಲೇ ಅತ್ಯಂತ ಪುರಾತನ ಕಾಲಭೈರವ ದೇವರು ಯಾರಪ್ಪ ಅಂತಂದರೆ ಇವರೇ. ಹಲಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಾಲಭೈರವ ದೇವರೇ ಅತ್ಯಂತ ಪುರಾತನನಾದಂಥ ಕಾಲಭೈರವ ದೇವರು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ.